ನಾಗರಾಜ್ ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಈಗ ರಿಟೈರ್ಡ್ ಲೈಫು? ರಿಟೈರ್ಡ್ ಕೂಡ ಆಗಿದ್ದೀರಾ. ಅದು ಕೆಲಸಕ್ಕೆ ಸೇರಿದ ಮೇಲೆ ನಿವೃತ್ತಿ ಅನ್ನೋದು ಆಗಲೇಬೇಕಲ್ಲ. ಸೊ ಹಾಗಾಗಿ 60 ವರ್ಷದ ವಯೋನಿವೃತ್ತಿ ಆಗಿದ್ದೀವಿ ಮಾರ್ಚ್ 31ರಂದು. ಹಿಂದೆ ಮಾಡಿದಂಥ ಸರ್ವಿಸೆಲ್ಲನ್ನೇ ಮೆಲ್ಕು ಹಾಕೊಂಡು ಫಾರೆಸ್ಟಲ್ಲಿ ಎಷ್ಟು ಕೆಲಸ ಮಾಡಿದ್ವಿ ಅವೆಲ್ಲ ಒಂದು ಖುಷಿಯನ್ನು ಕೊಡ್ತಕ್ಕಂಥ ಮೆಮೊರಿನಲ್ಲಿ ಸೊ ಆರಾಮಾಗಿದ್ದೀವಿ. ನೀವು ಮೊದಲು ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಸರ್ ಈಗ ಡ್ಯೂಟಿ ನಿಮ್ಮದು? ಮೊದಲಿಗೆ ನಾನು ಫಸ್ಟ್ ಪೋಸ್ಟಿಂಗು ತಗಡೂರು ಅಂತೇಳಿ ನಂಜನಗೂಡು ತಾಲೂಕು. ಸೊ ಅಲ್ಲಿ ಒಂದು ಪಶು ಚಿಕಿತ್ಸಾಲಯದಲ್ಲಿ 1.5 ವರ್ಷ ಇದ್ದೆ. ನಂತರ ಅಲ್ಲಿಂದ ನಾನು ಮೈಸೂರು ಸಿಟಿ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಗೆ ಬಂದೆ. ಅಲ್ಲಿ 5 ವರ್ಷಗಳ ಕಾಲ ಇದ್ದೆ, 95ರಿಂದ 2000ವರೆಗೆ. 2000ದಲ್ಲಿ ನಾನು ಫಾರೆಸ್ಟ್ ಇಲಾಖೆಗೆ ಎಂಟ್ರಾದ ನಂತರ ಸತತವಾಗಿ 2020ರವರೆಗೆ, ಸೊ 2020 ಡಿಸೆಂಬರ್ ಕೊನೆವರೆಗೂ ಆಲ್ಮೋಸ್ಟ್ 20 ವರ್ಷ 6 ತಿಂಗಳು ಏನೋ ಕಂಪ್ಲೀಟು ಅರಣ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೆ. ನಂತರದಲ್ಲಿ ಕೆ ಆರ್ ನಗರ 1.5 ವರ್ಷ, ಆಮೇಲೆ ಇಲ್ಲಿ ಮೈಸೂರು ಸಿಟಿ, ನಂತರ ಪ್ರಮೋಷನ್ ಆಗಿ ಉಪನಿರ್ದೇಶಕನಾಗಿ ರಾಮನಗರದಲ್ಲಿ 10 ತಿಂಗಳು ನಿವೃತ್ತಿಯಾಗಿ ಈಗ. ಹೇಗಿದೆ ಸರ್ ಈಗ ನಿವೃತ್ತಿ ಲೈಫು? ಈಗ ತಾನೇ ಸ್ಟಾರ್ಟ್ ಆಗಿದೆ, ಮುಂದೆ ಗೊತ್ತಾಗುತ್ತೆ. ಅಂದರೆ ನಿಮ್ಗೆ ಎಲ್ಲರೂ ಈಗ ಅರ್ಜುನ ಆನೆ ಡಾಕ್ಟ್ರು ಅಂತಾನೆ ಕರೀತಾರೆ. ಅರ್ಜುನ ಮೇನ್ ಬರೋಕ್ಕೆ ನೀವೇ ಕಾರಣ ಒಂದು ದಸರಾಗೆ. ಅದು ಯಾವ ರೀತಿ ಇತ್ತು ಸರ್ ಆ ಸಂದರ್ಭ? ಅಲ್ಲ, ಅರ್ಜುನ ಆನೆ ಮೇಲೆ ಬರೋಕ್ಕೆ ನಾವು ಕಾರಣ ಅಲ್ಲ, ಆನೆ ಕಾರಣ. ನಾವು ಯಕಶ್ಚಿತ್ ಒಂದು ಆ ಸಂದರ್ಭದಲ್ಲಿ ಅದನ್ನು ಒಂದು ಸ್ವಲ್ಪ ಮುಂಗೋಪಿ ಅಂತೇಳಿ ಸ್ವಲ್ಪ ಕಡೆಗಣಿಸಿದ್ರು. ಆ ಮುಂಗೋಪಿ ಆದ್ರೂ ಪರವಾಗಿಲ್ಲ, ಅವನ ಕೈಲಿ ಒಂದು ಅಂಬಾರಿನ ಒರೆಸ್ಲೇಬೇಕು ಅನ್ನೋದೊಂದು ಅದಮ್ಯ ನನಗೆ ಇತ್ತು, ತುಂಬ ಇತ್ತು. ದೊಡ್ಡ ಮಾಸ್ತಿಯನ್ನು ಮಾವುತರು ಕೂಡ ಸ್ವಲ್ಪ ಹಿಂದೇಟು ಹಾಕ್ತಿದ್ರು. ಇಲ್ಲ ಮಾಸ್ತಿ, ನೀನು ತಲೆ ಕೆಡ್ಸ್ಕೊಬೇಡ, ಅಂಬಾರಿ ಒರೆಸು, ಅದ್ರ ಇದೇ ಬದಲಾಗುತ್ತೆ. ಸೊ ಅಂತೇಳಿ ಅವನಿಗೆ ಬಲ ತುಂಬಿ ಅವನಿಗೆ ಮಾನಸಿಕವಾಗಿ ನಾವು ಏನೇನು ಮಾಡಬೇಕೋ ಎಲ್ಲ ಮಾಡಿ 2012ರಲ್ಲಿ ಆ ಟೈಮ್ನಲ್ಲಿ ಬೇರೆ ಬಲರಾಮ ಕೂಡ ತುಂಬ ವೀಕ್ ಆಗಿದ್ದ. ಸೊ ಅದನ್ನು ಒಂದು ಇದಾಗಿ ತಗೊಂಡು ಸೊ ಆಲ್ಟರ್ನೇಟಿವ್ ಆಗಿ ನಾವು ಅರ್ಜುನನಿಗೆ ಒಂದು ಚಾನ್ಸ್ ಕೊಟ್ವಿ. ನಂತರದಲ್ಲಿ ಅದು ಇತಿಹಾಸವನ್ನೇ ಬರೆದಂಥ ಆನೆ ಅದು. ಸರ್ ಈಗ ಬಲರಾಮಗಿಂತ ಮುಂಚೆ ಎಷ್ಟಾನೆಗೆ ಮರದಂಬಾರಿ ಕಟ್ತಾ ಇದ್ರಿ ಸರ್ ಅವಾಗ? ಮರದಂಬಾರಿನ ನಾನು 2000ನೇ ಇಸ್ವಿಲಿ ಬಂದಾಗ, ಸೊ ಫಸ್ಟು ಬಲರಾಮ ಅಂಬಾರಿ ಹೊರ್ತಿದ್ದಂಥ ಆನೆ. ಅದು 2ನೇ ಸಾರಿ 99ರಿಂದ ಅದು ಬಲರಾಮ ಆನೆ ಅಂಬಾರಿ ಹೊರ್ತಾ ಇದ್ದದ್ದು. 2000ನೇ ಇಸ್ವಿಗೆ ನಾನು ಬಂದಾಗ 2ನೇ ಸಾರಿ ಅಂಬಾರಿಯನ್ನು ಹೊತ್ತ. ಯಾವಾಗಲೂ ಅಷ್ಟೇ ಆಲ್ಟರ್ನೇಟಿವ್ ಆಗಿ ಇನ್ನೂ 3 ಆನೆ ಕಟ್ತೀವಿ. ಆವಾಗ ಬರ್ತಾ ಅಂತ ಒಂದು ಆನೆ ಇತ್ತು. ನಮ್ಮ ಬರ್ತಿದ್ದಂಥ ದಸರಾಗೆ ಬರ್ತಿದ್ದಂಥ ಎಲ್ಲ ಆನೆಗಳಲ್ಲೂ ಹೈಯೆಸ್ಟ್ ಹೈಟ್ ಇದ್ದಂಥ ಆನೆ ಅಂದರೆ ಬರ್ತಾ. ಅದರ ನಂತರದ ಸ್ಥಾನದಲ್ಲಿ ಗಜೇಂದ್ರ. ಗಜೇಂದ್ರ ಒಳ್ಳೆ ಹೈಟು, ಒಳ್ಳೆ ಲಕ್ಷಣ, ಮುಖ ಲಕ್ಷಣ. ಸೊ ಅವನು ಆಲ್ರೆಡಿ ನಾವು ಬಂದಾಗಲೇ ಅವನ್ನ ಪಟ್ಟದಾನೆಯಾಗಿ ಆಯ್ಕೆ ಮಾಡಿದರು. ಸೊ ಹಾಗಾಗಿ ಬಲರಾಮನ ಜೊತೆ ಆಲ್ಟರ್ನೇಟಿವ್ ಆಗಿ ನಾವು ಬರ್ತಾನು ಕಟ್ತಾ ಇದ್ವಿ, ಗಜೇಂದ್ರನ್ ಕಟ್ತಾ ಇದ್ವಿ, ಅಭಿಮನ್ಯುನು ಕಟ್ತಾ ಇದ್ವಿ. ಅಭಿಮನ್ಯು ಸೆಕೆಂಡ್ ಬ್ಯಾಚಲ್ಲಿ ಬರ್ತಿದ್ದ ಅವಾಗ. ಅಂದ್ರೆ ಅಭಿಮನ್ಯು 2000ನೇ ಇಸ್ವಿಲು ಅಂಬಾರಿ ಕಟ್ತಿದ್ರಿ? ಸೆಕೆಂಡ್ ಬ್ಯಾಚಲ್ಲಿ ಬರ್ತಿದ್ದ, ಸಾಲಾನೆಯಾಗಿ ಹೋಗ್ತಿದ್ದ. ಇಲ್ಲ ನಮ್ದು ಗಾಡಿ ಆನೆ, ಗಾಡಿ ಆನೆಗೆ 7 ಮಾಡಿಸಿದಂತ ಆನೆ ಅವತ್ತು ಅದು ಅಭಿಮನ್ಯು. ಅದಕ್ಕಿಂತ ಮುಂಚೆ ಯಾವ್ದು ಎಳಿತಿತ್ತು ಸರ್? ಅದು ನನಗೆ ಅಷ್ಟು ಮಾಹಿತಿ ಇಲ್ಲ. ಇದು ನಾನು ಬರೋಕ್ಕೂ ಮೊದಲಿಂದನೂ ಎಳಿತಾ ಇತ್ತು. ಬಟ್ ಒಂದು ಎಲ್ಲ ಯಾವುದೇ ಕೆಲಸವನ್ನು ವಹಿಸಿದ್ರು ಕೂಡ ನಿರ್ಭೀತಿಯಿಂದ ಮಾಡ್ತಾ ಇದ್ದಂಥ ಆನೆ ಅಭಿಮನ್ಯು. ಈಗ ಅರ್ಜುನಿಗೆ ಮರದಂಬಾರಿ ಫಸ್ಟ್ ಟೈಮ್ ಕಟ್ಟಿದಾಗ ಯಾವ ಥರ ಇತ್ತು ಸರ್? ಅದು ಮುಂಗೋಪಿ ಅಂತಿದ್ರು, ಅದು ಯಾವ ರೀತಿ ಬನ್ನಿ ಮಂಟಪದವರೆಗೆ ತಗೋಯ್ತು ಮರದಂಬಾರಿ ಕಟ್ಟಿದಾಗ? ಅಲ್ಲ, ಅದು ಏನಾಯಿತು ಅಂದರೆ ಮೊದಲಿಗೆ 2000 ನಾನು ಬಂದು ವರ್ಷದಲ್ಲಿ 2000ನೇ ಇಸ್ವಿಯಿಂದ 2002-2003ವರೆಗೂ ಅರ್ಜುನ ಆನೆ ಬಂದಿರಲಿಲ್ಲ. 2003ರಿಂದ ಅವನ್ನ ಕರ್ಕೊಂಡು ಬರೋಕ್ಕೆ ಶುರು ಮಾಡಿದ್ವಿ ಅನಿಸುತ್ತೆ. ಏಕೆಂದರೆ ಅಷ್ಟೊತ್ತಿಗೆ ಆಲ್ರೆಡಿ ಅವನದು ಯಾವುದೋ ಹಳೆ ಹಿಸ್ಟ್ರಿನಲ್ಲಿ ಅವನ್ನ ಕ್ಯಾಂಪಿಂದ ತರ್ತಾ ಇರಲಿಲ್ಲ. ಸೊ ಇಲ್ಲೆಲ್ಲ ಕಾರಂಜಿಕರಲ್ಲಿ ಏನೋ ಒಂದು ಇನ್ಸಿಡೆನ್ಸ್ ಆಯಿತು ಅಂತೇಳಿ ಆ ಆನೆಗೆ ಇದು ಮಾಡಿ ತರ್ತಾ ಇರಲಿಲ್ಲ. 2002ರಲ್ಲಿ ನಾನು ಮೊದಲೇ ಕೆಲವು ನಿಮ್ಮ ಯೂಟ್ಯೂಬರ್ಸ್ಗೂ ಕೂಡ ಕೊಟ್ಟಿದ್ದೀನಿ. ಅಣ್ಣೆ ಅನ್ನೋ DFO ನಮ್ಮ ಹುಣಸೂರು ವನ್ಯಜೀವಿ ವಿಭಾಗದಲ್ಲಿ ಇದ್ದಾಗ ಅವ್ರಿಗೆ ನಾವು ಮುಖತಃ ಭೇಟಿಯಾಗಿ ಕ್ಯಾಂಪಲ್ಲಿ ವಿಸಿಟ್ ಮಾಡಿದಾಗ ಬಳ್ಳೆ ಆನೆ ಶಿಬಿರದಲ್ಲಿತ್ತಲ್ಲ,
ಸೊ ಆವಾಗ ಆನೆನ ನೋಡಿ ಅವ್ರಿಗೂ ಕನ್ವಿನ್ಸ್ ಆದರು. ಆನೆ ಅಂದ ಚಂದ ಹೈಟು ಎಲ್ಲ ನೋಡಿ ನಾನು ಹೇಳಿದೆ, ಸರ್ ಇದು ದಯಮಾಡಿ ಅಂಬಾರಿಗೆ ಸೂಕ್ತವಾದಂಥ ಆನೆ, ಅಟ್ಲೀಸ್ಟ್ ನಮಗೆ ಫ್ರಂಟಲ್ಲಿ ನೌಫತ್ ಆನೆ ಆಗಾರು ತಗೊಂಡೋಗೋಣ, ಇದನ್ನು ನೀವು ಕಳಿಸಿ ಸರ್, ಒಳ್ಳೆ ಗಜಗಾಂಭೀರ್ಯವಾಗಿ ನಡೀತಾನೆ ಇವನ್ನ ಅಂತ ಹೇಳಿದ್ಮೇಲೆ ಅವ್ರು ಕನ್ವಿನ್ಸ್ ಆಗಿ ಅವರು ದಸರಾಗೆ ಕಳಿಸಿದ್ರು. ಒಳ್ಳೆ ಡಿಸಿಷನ್ ತಗೊಂಡ್ರು ಆವಾಗ. ಸೊ ಏರ್ ಆಫೀಸರು ಅದಕ್ಕೆ ಪರ್ಮಿಷನ್ ಕೊಡದೇ ಇದ್ರು ಕೂಡ ಇವರು ಡಿಸಿಷನ್ ತಗೊಂಡು ಕಳಿಸ್ಕೊಟ್ರು. ಸೊ ಅಲ್ಲಿಂದ ಅದರದ್ದು 2003 ಏನೋ ಅದರದ್ದು ದಸರಾದಲ್ಲಿ ಮತ್ತೆ ಪಾರ್ಟಿಸಿಪೇಷನ್ ಮಾಡ್ತಾಯಿತ್ತು. ಆವಾಗ ಸ್ವಲ್ಪ ಒರಟುತನ ತುಂಬಾ ಇತ್ತು. ಯಾಕೆಂದರೆ ಆವಾಗ ಕೂಸ ಅನ್ನೋ ಮಾವ್ತಾ ಇದ್ದ. ಈಗಿದ್ದಂಥ ದೊಡ್ಡ ಮಾಸ್ತಿ ಆಗಲಿ ಈಗಿದ್ದಂಥ ವಿನು ಆಗಲಿ ಇರಲಿಲ್ಲ. ಅವಾಗ ಕೂಸ ಅಂತ ಇದ್ದ. ಸೊ ಕೂಸನ ಜೊತೆ ಇನ್ನೊಬ್ಬ ಮಾವ್ತಾ ಇದ್ದ, ಕವಾಡಿ ಇದ್ದ. ಸೊ ಅವರಿಬ್ಬರು ಅದನ್ನು ತರ್ತಾಯಿದ್ರು. ಆ ಕೂಸನಿಗೆ ಒಬ್ಬನಿಗೆ ಅದನ್ನು ಸ್ವಲ್ಪ ಕಂಟ್ರೋಲ್ ಇತ್ತು. ಅವನು ಕಂಟ್ರೋಲ್ ಇದ್ದರೂ ಕೂಡ ಸ್ವಲ್ಪ ಒರಟುತನ ಇತ್ತು. ನಾವಿಲ್ಲಿ ತಂದು ಅದಕ್ಕೆ ಭಾರವನ್ನು ಏರ್ಲಿಕ್ಕೆ ಅಂತ ಹೋದಾಗ ತೊಟ್ಲು ಕಟ್ಟುವಾಗಲೇ ಆಗಲಿ ಹಗ್ಗ ಬಿಗಿಯುವಾಗಲೇ ಅಲ್ಲಲ್ಲೇ ಕಾಲಲ್ಲಿ ಒದೆಯೋದು ಮಾಡೋದು ಮಾಡ್ತಾಯಿದ್ದ ಅವನು. ಯಾರನ್ನೂ ಹತ್ರಕ್ಕೆ ಸೇರಿಸ್ತಿರ್ಲಿಲ್ಲ. ನಾವು ಅಷ್ಟು ಈಸಿಯಾಗಿ ಹತ್ರಕ್ಕೆ ಹೋಗೋಕ್ಕಾಯ್ತಿರಲಿಲ್ಲ. ಮಾವತ ಜೊತೆಲಿದ್ರೆ ಮಾತ್ರ ಸ್ವಲ್ಪ ಹತ್ರ ಹೋಗಿ ಮಾತಾಡ್ಸೋದು ಹಿಂಗೆಲ್ಲ ಮಾಡ್ತಾಯಿದ್ವಿ. ಮಾವತನು ಕವಾಡಿನ ಬಿಟ್ಟು ಯಾರೇ ಅದು ಇಲ್ಲದೆ ಇದ್ದಾಗ ಹತ್ರಕ್ಕಂತೂ ಅದು ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಸೊ ಅಷ್ಟು ಇದಿತ್ತು. ನಂತರದ ದಿನಗಳಲ್ಲಿ ಏನಾಯಿತು, ಕೂಸ ಮತ್ತಿಗೋಡ್ಗೆ ಟ್ರಾನ್ಸ್ಫರ್ ಆಗೋದ. ಸೊ ಆವಾಗ ದೊಡ್ಡ ಮಾಸ್ತಿ ಅನ್ನೋರಿಗೆ ಈ ಆನೆಯನ್ನು ಕೊಟ್ಟರು. ದೊಡ್ಡ ಮಾಸ್ತಿಗೆ ಆನೆಗೆ ಅವನ ಕಂಟ್ರೋಲ್ಗೆ ಹೋದ ನಂತರ ಆನೆ ತುಂಬ ಸಾಧು ಆಗ್ತಾ ಬಂತು. ಯಾಕೆಂದರೆ ಅವನು ಯಾರು ಸೇರಿಸ್ತಾ ಇದ್ದಂಥ ಆನೆ ಅವ್ರ ಮನೆಗೆ ಹೋಗಿ ಬಳ್ಳೆನಲ್ಲಿ ಅವ್ನಿಗೇನು ಕ್ವಾರ್ಟರ್ಸ್ ಕೊಟ್ಟಿದ್ರು ಆ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಅವ್ರ ಮನೆ ಹೆಂಗಸರಿಂದನೇ ಮುದ್ದೆ ಇಸ್ಕೊಂಡು ತಿನ್ನೋದು. ಸೊ ಅವೆಲ್ಲ ಮಾಡ್ತಾ ಬಂತು. ಅದು ಸ್ವಲ್ಪ ತುಂಬ ಡೊಸೈಲ್ ಮಾಡ್ತಾ ಬಂದ ಮಾವತ. ನಂತರದಲ್ಲಿ ಅದಕ್ಕೆ ಈ ಒದೆಯೋ ನಮ್ಮ ದಸರಾಗೆ ಬಂದಾಗ ಈ ಒದೆಯೋ ಕ್ಯಾರೆಕ್ಟ್ರು ಅವೆಲ್ಲ ಕಡಿಮೆ ಆಗ್ತಾ ಬಂತು. ಸೊ ಹಾಗೆ ಅದನ್ನ ಪಳಗಿಸಿ ಕೊನೆಗೆ 2012ರಲ್ಲಿ ಬಲರಾಮ ಆನೆ ಯಾವಾಗ ಕೃಷಿವಾಯಿತು ಆಗಲೂ ಕೂಡ ಒಂದು ಕಮಿಟಿ ಮಾಡಿದ್ರು. ಚೆಟ್ಟಿಯಪ್ಪನವ್ರು ಇದ್ದರು, ಮತ್ತು ನಮ್ಮ DCF ಒಬ್ಬರು ಇದ್ದರು, ಕರುಣಾಕರ್ ಅಂತನೂ ಏನೋ ಇದ್ದರು, ಅವ್ರ ಹೆಸರು ಏನೋ ಇದೆ. ಸೊ ಅವರೆಲ್ಲ ನಾವು ಎಲ್ಲ ಅದನ್ನು ಒರೆಸ್ದಾಗ ಎಷ್ಟು ಗಂಟೆಗೆ ಬನ್ನಿಮಂಟಪ ತಲುಪ್ತಾನೆ ಮೈಸೂರು ಪ್ಯಾಲೇಸಿಂದ ಅಂಥೇಳಿ ಜಡ್ಜ್ ಮಾಡಿ ಕೊನೆಗೆ ಅಂತಿಮ ತೀರ್ಮಾನವನ್ನು ತಗೊಂಡ್ವಿ. ಆ ಟೈಮ್ನಲ್ಲಿ ಈವನ್ ಅಭಿಮನ್ಯು ಕೂಡ ಭಾರ ಓಡಿಸಿದ್ವಿ. ಹೊರ್ತಿತ್ತು ಖಂಡಿತ. ಎರಡೂ ಓಡಿಸ್ತಾ ಇದ್ರು. ಇವನು 2 ಗಂಟೆ 10 ನಿಮಿಷಕ್ಕೆ ಹೋದರೆ 2 ಗಂಟೆ 15 ನಿಮಿಷ 5 ನಿಮಿಷ ಅಷ್ಟೇ ವೇರಿಯೇಷನ್ ಅಭಿಮನ್ಯುಗೆ. ಅದೇ ಬಲರಾಮನ್ಗೆ ಆ ಸಾರಿ 3 ಗಂಟೆ ತಗೊಂಡ. ಮರದಂಬಾರಿ ಈಗೆಲ್ಲ 1 ಗಂಟೆ 20 ನಿಮಿಷ 1 ಗಂಟೆ 15 ನಿಮಿಷಕ್ಕೆಲ್ಲ ಹೊಟ್ಟೋಯ್ತದಲ್ಲ ಸರ್? ಅಲ್ಲ ಅದು ಇಲ್ಲ, 2 ಗಂಟೆ ಮಿನಿಮಮ್. ಆ ಪ್ರೊಸೆಷನ್ ನಾವೆಲ್ಲ ಕಡೆ ನಿಲ್ಸ್ಕೊಂಡು ಹೋಗ್ಬೇಕಲ್ಲ. ಪ್ರೊಸೆಷನ್ ಹೇಳ್ತಾ ಇದ್ದೀರಾ? ಅದು ಮಾಮೂಲಿ ಮರದಂಬಾರಿ ಅಲ್ಲ. ಅದು ಹೋಗೋ ಸಹಜ ಇರ್ತದೆ. ಪ್ರೊಸೆಷನ್ ಹೋಗುವಾಗ ನಾವು ನೋಡ್ಕೋಬೇಕು. ಹೌದು, 2 ಗಂಟೆ ಮಿನಿಮಮ್ 2:10 ಹಾಗೆ ಆಗುತ್ತೆ. ನಾವು ನೇರ ಕರ್ಕೊ ಹೋದ್ರೆ ಅವನು 1:15 ಗಂಟೆಗೆ ಹೋಗ್ತಾನೆ. ಸೊ ಆ ಥರದ ಇದರಲ್ಲಿ ಆವಾಗ 2012ರಲ್ಲಿ ಅವನಿಗೆ ಒಂದು ಚಾನ್ಸನ್ನು ಕೊಟ್ಟು ಸೊ ಅಂತಿಮವಾಗಿ ಅವನ್ನ ಅಂಬಾರಿ ಕಟ್ಟಿದ್ವಿ. ಸ್ವಲ್ಪ ಒರಟುತನ ಇದ್ರೂ ಕೂಡ. ಸೊ ಅಂಬಾರಿ ಚಿನ್ನದ ಅಂಬಾರಿ ಬಿದ್ದ ಮೇಲಂತೂ ಕಂಪ್ಲೀಟ್ ಅದರ ಚಿತ್ರಣನೇ ಬದಲಾಯ್ತಾ ಬಂತು. ತುಂಬ ಸಾಧು ಆಗೋದ. ಮಾವತನಿಗೆಲ್ಲ ತುಂಬ ಕಂಟ್ರೋಲಿಗೆ ಸಿಕ್ತ. ನಾವು ಆನೆ ಹೊಟ್ಟೆ ಒಳಗಡೆ ಎಲ್ಲ ಕೆಳಗಡೆ ಎಲ್ಲ ಓಡಾಡ್ಲಿಕ್ಕೆ ಶುರು ಮಾಡಿದ್ವಿ. ಅಷ್ಟು ಹತ್ರ ಬಿಟ್ಕೊಂಡ ಅವನು ಬೇರೆಯವ್ರನ್ನೂ ಕೂಡ. ಸೊ ಅದು ಆ ದೃಷ್ಟಿನಲ್ಲಿ ನೋಡಿದ್ರೆ ಅದು ಕಂಪ್ಲೀಟ್ ಬದಲಾವಣೆ ಆಗೋದ. ಅವಾಗ ಈಗ ಅರ್ಜುನನ್ ಕರ್ಕೊಬಂದಾಗ ನಿಮ್ಮ ಮೇಲೆ ಎಷ್ಟು ಪ್ರೆಷರ್ ಇತ್ತು ಸರ್? ಈಗ ನೀವೇ ಅದನ್ನ ಒಂಥರ ರೆಕಮೆಂಡ್ ಮಾಡಿ ಕರ್ಕೊಬಂದಂಗೆ ಆಯ್ತು. ಅದು ಅಂದ್ರೆ ನಿಮ್ಮ ಮೇಲೆ ಎಷ್ಟು ಪ್ರೆಷರ್ ಇರ್ತದೆ? ಪ್ರೆಷರ್ ಇದ್ದೇ ಇರ್ತದೆ. ಪ್ರೆಷರ್ ಇದ್ರೂ ಕೂಡ ನಮ್ಗೇನಂದ್ರೆ ಒಂದು ಆ ಆನೆ ಮೇಲೆ ಒಂದು ಏನೋ ಒಂದು ಧೈರ್ಯ. ನಮ್ಗೆ ಆನೆ ಹೊರಟುತಾನೆ ಇದ್ರು ಕೂಡ ಅದು ವಹಿಸಿದಂತ ಕೆಲಸನ ಮಾಡಿಸ್ತಾನೆ ಯಾರು? ಮಾವತನ ಮೇಲೆ ನಂಬಿಕೆ. ಇವು ನಮ್ಗೇನ್ ಮಾಡ್ತವೆ, ಒಂದು ಚಾನ್ಸ್ ತಗೋಂತ ಒಂದು ಎಲ್ಲೋ ನಮಗೆ ಮನ್ಸಲ್ಲಿ ಹೇಳ್ತಾ ಇರ್ತದೆ, ಒಂದು ಚಾನ್ಸ್ ತಗೋ, ಚೆನ್ನಾಗಿದೆ ಆನೆ, ನೋಡೋಣ. ರಿಸ್ಕು ಯಾವುದ್ರಲ್ಲಿ ಇಲ್ಲ. ರಿಸ್ಕು ನೀವು ಯಾವ್ದು ತಗೊಂಡ್ರು ರಿಸ್ಕ್ ಇದ್ದೇ ಇರ್ತದೆ. ನಾವು ಒಂದು ಅಂದಾಜ್ ಮೇಲೆ ಆನೆಯ ಗುಣಲಕ್ಷಣಗಳು, ಅದರದ್ದು ಎತ್ತರ, ಸಮತಟ್ಟಾದ ಬೆನ್ನು, ನಾವು ಈ ಕೆಲವೆಲ್ಲ ಐಟಮ್ಸ್ ನಾವು ನಡೀತಕ್ಕಂಥ ರಾಜ ಗಾಂಭೀರ್ಯತೆ ಇವುಗಳನ್ನ ನೋಡಿ ನಾವು ಸೆಲೆಕ್ಟ್ ಮಾಡಬೇಕು ಹೊರತು ಒಂದು ಸ್ವಲ್ಪ ಮುಂಗೋಪಾಯದಿಂದ ಮಾತ್ರಕ್ಕೆ ನಾವು ಅವನನ್ನು
ಎಷ್ಟರ ಮಟ್ಟಿಗೆ ಕಡೆಗಣಿಸು ಸರಿ ಅಂತೇಳಿ ಒಂದು ಒಂದು ಚಾನ್ಸ್ ತಗೊಂಡ್ವಿ ಅವಾಗ. ಅದಕ್ಕೆಲ್ಲ ನಮ್ಮ ಚೆಟ್ಟಿಯಪ್ಪನವ್ರ ಸಹಕಾರ ಮತ್ತು ನಮ್ಮ ಆಗಿದ್ದಂಥ DCF ಅವರು ಕೂಡ ಡಿಸಿಷನ್ ತಗೊಂಡದ್ದು ತುಂಬ ಚೆನ್ನಾಗಿತ್ತು ಅವಾಗ. ಈಗಲೂ ಅರ್ಜುನನ್ ವಿಡಿಯೋ ಬಂದರೆ ನಿಮ್ಮ ವಾಯ್ಸ್ ಹಾಕೋದು ಸರ್. ಸುಮಾರು ಕಡೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಜುನನ್ ಗತ್ತು ಗಾಂಭೀರ್ಯ ಅಂತ ಹೇಳ್ತೀನಿ ನೋಡಿ. ಖಂಡಿತ ಅದ್ರ ಬಗ್ಗೆ ನನಗೆ ಅಂಬಾರಿ ಆನೆ ಅಂದರೆ ನಾನು ಇವತ್ತಿಗೂ ನೆನೆಸ್ಕೊಳ್ಳೋದು ಅರ್ಜುನ. ಯಾಕೆಂದರೆ ಆ ನಡಿಗೆ, ಆ ಮುಖ ಎತ್ತಿ ನಡೆಯೋ ಲಕ್ಷಣ ಇದೆಯಲ್ಲ, ಅದು ಇವನ್ ಅಭಿಮನ್ಯುನಲ್ಲೂ ಇದೆ. ಏನಂದ್ರೆ ಇವನು ಹೈಟಲ್ಲಿ ಸ್ವಲ್ಪ ಹೈಟ್ ಕಡಿಮೆ, ಅದು ಬಿಟ್ರೆ ನಡೆಯೋ ಸ್ಟೈಲು ಮತ್ತೊಂದು ಇವಂದೇ ಆದ ಒಂದು ರೀತಿ ನೀತಿ ಇದೆ ಅಭಿಮನ್ಯು. ತುಂಬ ಚೆನ್ನಾಗಿದೆ. ಈಗ ದಸರಾ ಆದಮೇಲೆ ಕಾರ್ಯಾಚರಣೆಗಳಿಗೆ ಯಾವ ರೀತಿ ಭಾಗವಹಿಸಿತ್ತ ಸರ್ ಅರ್ಜುನ? ದಸರಾ ಆದಾಗ ಸಾಮಾನ್ಯವಾಗಿ ಹಿಂದೆ ಎಲ್ಲ ನಾವು ಬಲರಾಮನೇ ಅಂಬಾರಿ ಹೊರ್ತಿದ್ದ ಸ್ವಯಂಲ್ಲಿ ದಸರಾ ಬಿಟ್ಟು ಬೇರೆ ಕೆಲಸಕ್ಕೆ ಯಾವುದಕ್ಕೂ ನಾವು ಅದನ್ನು ಉಪಯೋಗಿಸ್ತಿರ್ಲಿಲ್ಲ, ಕಾರ್ಯಾಚರಣೆಗಳಿಗೆ ಉಪಯೋಗಿಸ್ತಿರ್ಲಿಲ್ಲ. ನಂತರದಲ್ಲಿ ಏನಾಯ್ತು ಅಂದರೆ ಅವಾಗೆಲ್ಲ ಕ್ಯಾಪ್ಚರ್ ಕಡಿಮೆ ಇತ್ತು, ವರ್ಷಕ್ಕೆ 1-2 ಹಿಡಿತಾ ಇದ್ರಲ್ಲ. ಹಂಗಾಗಿ ಅಂಬಾರಿ ಆನೆ ಬಿಟ್ಟು ಉಳಿದಂಥ ಆನೆ ತಗೊಂಡು ಹೋಗ್ತಿದ್ವಿ. ಅರ್ಜುನನೂ ಬರ್ತಿದ್ದ, ಅಭಿಮನ್ಯು ಅಂತೂ ಹೀರೋ, ಅವನು ಬರಲೇಬೇಕು, ಅವನದೇ ನೇತೃತ್ವ ಅಲ್ಲಿ. ಹರ್ಷ, ವಿಕ್ರಮ, ಆಮೇಲೆ ಗಜೇಂದ್ರ ಬರ್ತಿದ್ದ, ಭರತ ಬರ್ತಿದ್ದ, ಎಲ್ಲ ಆನೆಗಳು ಬಂದಿವೆ. ನಮ್ಗೇನಂದ್ರೆ ಆ ಟೈಮ್ನಲ್ಲಿ ಹಿಡಿತಕ್ಕಂಥ ಆನೆಗಳ ಸಂಖ್ಯೆಗಳ ಮೇಲೆ ನಾವು ತಗೊಂಡು ಹೋಗ್ತಾ ಇದ್ವಿ. ಸಾಮಾನ್ಯವಾಗಿ ಸೊ ಒಂದು ಕ್ಯಾಪ್ಚರ್ ಆಪ್ರೇಷನ್ ಅಂದರೆ 4ರಿಂದ 5 ಅಂತೂ ಕಂಪಲ್ಸರಿ ಬೇಕೇ ಬೇಕು. ಅಂದರೆ ಆಗೆಲ್ಲ ಫಿಕ್ಸ್ ಅಂದರೆ ಅರ್ಜುನ, ಅಭಿಮನ್ಯು, ಗಜೇಂದ್ರ, ವಿಕ್ರಮ, ಕೃಷ್ಣ, ಭರತ. ಕೃಷ್ಣ ಆನೆನೂ ಒಳ್ಳೆ ಹೆಸರಿತ್ತಲ್ಲ ಸರ್ ಆವಾಗ ಇತ್ತು. ಹೌದು, ಅದು ಇತ್ತು. ಆಮೇಲೆ ಇನ್ನೂ 2 ಆನೆ ಇವೆ, ಪ್ರಶಾಂತ ಅದು ಕೂಡ ಬರ್ತಾ ಇತ್ತು. ಬಟ್ ನಾನು ಹೇಳಿದ್ನಲ್ಲ, ಸಿಚುವೇಶನ್ಗೆ ತಕ್ಕಂತೆ ಈಗ ಯಾವುದೋ ಕಾರ್ಯಾಚರಣೆಯಲ್ಲೋ ಯಾವುದೋ ಒಂದು ಸ್ಕೇರ್ ಮಾಡಲಿಕ್ಕೋ ಇನ್ಯಾತ್ಕೋ ಉಪಯೋಗಿಸ್ಕೊಂಡಿರ್ತಾರೆ. ಆ ಟೈಮ್ನಲ್ಲಿ ಅವೈಲಬಿಲಿಟಿ ಏನಿರ್ತವೆ, ಸೊ ಅಂತ್ಯವನ್ನ ನಾವು ತಗೊಂಡೋಗಿ ಕಾರ್ಯಾಚರಣೆ ಮಾಡ್ತಾಯಿದ್ವಿ. ಲಾರಿಗೆ ಲೋಡ್ ಮಾಡ್ಬೇಕಾರೆ ಅಭಿಮನ್ಯುನೇ ಯಾಕೆ ಸೆಲೆಕ್ಟ್ ಮಾಡ್ತಾಯಿದ್ರಿ? ಅರ್ಜುನ ಇತ್ತು, ಅವಾಗ ವಿಕ್ರಮ ಇತ್ತು, ಮತ್ತು ನಮ್ಮ ಗಜೇಂದ್ರ ಇತ್ತು, ಆನೆಗಳು ಮಾಡಿಸ್ತಾ ಇರಲಿಲ್ಲ. ಅಭಿಮನ್ಯುನೇ ಯಾಕೆ ಸೆಲೆಕ್ಟ್ ಮಾಡ್ತಿದ್ವಿ? ಇಲ್ಲ, ಅವು ಮಾಡ್ತಾ ಇದ್ವು. ಆದರೆ ಈ ಅಭಿಮನ್ಯು ಆನೆಯಲ್ಲಿರ್ತಕ್ಕಂಥ ಮಾವುತ ಇದನ್ನಲ್ಲ ವಸಂತನಿಗೆ ಅವನದೇ ಆದ ಟ್ಯಾಕ್ಟಿವ್ನೆಸ್ ಮೇಲೆ ಆನೆನ ಯಾವ ರೀತಿ ಹೊಡ್ಸಿದ್ರೆ, ಯಾವ ರೀತಿ ತಳ್ಸಿದ್ರೆ ಅದು ಒಳಗಡೆ ಹೋಗುತ್ತೆ ಅನ್ನೋ ನ್ಯಾಕು ಬೇರೆ ಮಾವುತರಿಗಿನ್ನ ಇವನಿಗೆ ಚೆನ್ನಾಗಿತ್ತು. ಅದನ್ನು ಉಪಯೋಗಿಸ್ಕೊಂಡ್ರು ಅಷ್ಟೇ ವಸಂತ. ಬಟ್ ಆನೆನೂ ಅಷ್ಟೇ ಬೇರೆ ಹರ್ಷ ಇವ್ರ ಕೈಲಿ ನಾವು ಟ್ರೈ ಮಾಡಿ ಆಗದೆ ಇದ್ದಾಗ ಅಭಿಮನ್ಯುನೇ ಕರ್ತಾ ಇದ್ರು. ಬೇರೆ ಆನೆನೂ ಟ್ರೈ ಮಾಡಿದ್ರೆ ಅದು ಮಾಡ್ತವೆ. ಬಟ್ ಆದರೆ ಹಿಡ್ದಿರ್ತಕ್ಕಂಥ ಸೆರೆ ಹಿಡ್ದಿರ್ತಕ್ಕಂಥ ಆನೆ ಸೆರೆ ಹಿಡ್ದಾಗಲೇ ಏನು ಮಾಡ್ತಾನೆ, ಅಭಿಮನ್ಯು ಮೇಲಕ್ಕೆ ಎದ್ದಾಗಲೇ ಅವನು ಹೊಡೆಯಕ್ಕೆ ಬಂದಾಗಲೇ ಇವನು ಹೊಡೆದಿರ್ತಾನೆ. ಆ ಸೆಂಟಿಮೆಂಟ್ ಇರ್ತದೆ, ಇವನು ನನಗಿಂತ ಬಲಶಾಲಿ ಅನ್ನೋದು ಆ ಆನೆಗೆ ಗೊತ್ತಿರ್ತದೆ. ಬೇರೆ ಆನೆಗಳು ಆ ಥರ ಹೋಗಿ ಹೊಡೆಯಲ್ಲ. ಅಭಿಮನ್ಯು ಹಂಗಲ್ಲ, ಮಾವುತನ ಮೇಲ್ ಕೂತಿದ್ರು, ಮಾವುತ ಕಂಟ್ರೋಲ್ ತಗೊಂಡ್ರು ಕೂಡ ಅವನ್ನ ಲೆಕ್ಕಿಸ್ದೆ ಹಂಗೆ ಹೋಗಿ ಮುಂದೆ ಹೋಗಿ ಒಂದು ಗುದ್ದಬೇಕು, ಅದಕ್ಕೆ ಸಮಾಧಾನ. ಆ ಪ್ರೆಸರ್ಗೆ ಅದೇನಾಗುತ್ತೆ, ಒಂದು ಸಾರಿ ಎದುರಾಳಿಯನ್ನು ನಾವು ಎದುರಿಸೋ ರೀತಿ ಮೇಲೆ ಎದುರಾಳಿ ಆನೆಗೇನಾಗುತ್ತೆ, ಇವನು ನನಗಿಂತ ಬಲಾಢ್ಯ, ಭಯ. ಹಾಗಾಗಿ ಆ ಭಯ ಇದ್ದೇ ಇರ್ತದೆ. ಸೊ ಅದನ್ನು ಇವನು ಎನ್ಕ್ಯಾಶ್ ಮಾಡ್ಕೊತಿದ್ದ. ಅಲ್ಲಿ ತುಂಬ ಲೋಡ್ ಮಾಡುವಾಗಲೂ ಕೆಲವು ಆನೆ ಗಂಟೆಗಟ್ಟಲೆ ಟ್ರೈ ಮಾಡಿದ್ದೀವಿ, ಹೊಸಿ ಇರಲಿಲ್ಲ. ಆವಾಗೆಲ್ಲ ಈ ಬೆಲ್ಟ್ ಸಿಸ್ಟಮು ಎಲ್ಲ ಇರಲಿಲ್ಲ. ಆಮೇಲೆ ಈ ಬೆಲ್ಟ್ ಸಿಸ್ಟಮನ್ನು ನಾವು ಅಡ್ಯಾಪ್ಟ್ ಮಾಡ್ಕೊಂಡಿದ್ದು. ಸೊ ಇದು ನಮಗೂ ಇನ್ಹ್ಯೂಮನ್ ಟೈಪ್ ಕಾಣಿಸ್ತಾ ಬಂತು. ಏಕೆಂದರೆ ನಮ್ಮ ಆನೆಗಳು ಆನೆ ಕಾಡಾನೆ ಹೊಡಿಯೋದು, ಕಾಡಾನೆ ಇವು ಹೊಡಿಯೋದು. ಸೊ ಇದೇನಾಗ್ತದೆ, ನಮಗೆ ಒಂಥರ ಮನಸ್ಸಿಗೆ ಕಸಿಬಿಸಿಯಾಗಿ ಕೊನೆಗೆ ಬೆಲ್ಟ್ ಸಿಸ್ಟಮ್ಗೆ ನಾವು ಹೋದ್ವಿ. ಈಗ ಬೆಲ್ಟ್ ಸಿಸ್ಟಮು ಒಳ್ಳೇದಾ ಸರ್? ಕೆಲವೊಂದು ಕಡೆ ಅದ್ರ ಬಗ್ಗೆ ಬೇರೆ ಥರ ಹೇಳ್ತಾರೆ, ಅದು ಡಿಸ್ಲೊಕೇಟ್ ಆಗುತ್ತೆ ಇದು ಎದ್ದಾಗ. ಇಲ್ಲ, ಅದು ಉಪಯೋಗಿಸ್ತಕ್ಕಂಥ ಬೆಲ್ಟ್ ಮೇಲೆ ಹೋಗುತ್ತೆ. ಆ್ಯಕ್ಚುಲಿ 3 ಬೆಲ್ಟು ಕಾಮನ್ ಆಗಿ ನೀವು ಫ್ರಂಟ್ ಲೆಗ್ಗೆ 2, ಬ್ಯಾಕ್ಗೆ 1 ಹಾಕ್ಬಿಟ್ರೆ ಸೊ ನೀಟಾಗಿ ಕ್ರೇನ್ ಮೂಲಕ ಎತ್ತಿ, ಅದೇನು ಸಿಂಪಲ್ ಆಪ್ರೇಷನ್. 10ರಿಂದ 15 ನಿಮಿಷ ಅಥವಾ ಮ್ಯಾಕ್ಸಿಮಮ್ 30 ಮಿನಿಟ್ಸಲ್ಲೆಲ್ಲ ಮುಗಿದೋಗುತ್ತೆ ಅಷ್ಟೇ. ನಾವು ಇವಾಗ ಕಾರ್ಯಾಚರಣೆ ನೋಡ್ತೀವಲ್ಲ, ಒಂದು ಅರ್ಧ ಗಂಟೆ ಒಳಗೆ ಇದಾದರೆ ನಿಮಗೆ ಗಂಟೆಗಟ್ಟಲೆ ಬೇಕು. ಯಾಕೆಂದರೆ ಆನೆ ಲೋಡ್ ಮಾಡಿ ತಳ್ಸೋದೇ ಇದೆಯಲ್ಲ, ಅದೇ ಹಿಂಸೆ. ಅರ್ಜುನನ್ ಕೈಲಿ ಯಾವತ್ತು ಟ್ರೈ ಮಾಡಿಸಿಲ್ವಾ ಸರ್ ಲಾರಿಗೆ ಲೋಡ್ ಮಾಡಿದ್ದಾನೆ. ಆದ್ರೆ ಸಖತ್ತು ಕೋಪನ ಹೊಡೆದು ಬಿಡ್ತಿತ್ತು ಅದು. ಅದಕ್ಕೆ ಅರ್ಧ ನಾವೇನ್ ಮಾಡ್ತಿದ್ದೋ,
ಕೊಂಬು ಉದ್ದಾಗಿರೋದ್ರೆ ಏನಾಗ್ತದೆ, ಕೊಂಬು ಏಟು ಬಿದ್ದೇ ಬೀಳ್ತದೆ. ಹ್ಮ್ ಅಭಿಮನ್ಯುವಿಗೆ ಕೊಂಬು ಸಾಟಿವೆ. ಅವನೇನು ಮಾಡ್ತಾನೆ, ಆದಷ್ಟು ಹಣೆನಲ್ಲಿ ತಳ್ತಾನೆ, ಈ ಭಾಗ ಪೂರ್ತಿ ಉಪಯೋಗಿಸ್ತಾನೆ. ಇವಕ್ಕೆ ಕೊಂಬಿರೋದ್ರಿಂದ ಏನಾಗುತ್ತದೆ, ಟಚ್ ಆಗ್ತದೆ. ಹರ್ಷ ಇರ್ಬೋದು, ಬೇರೆ ಯಾವುದೇ ಇರ್ಬೋದು, ಕೊಂಬು ಉದ್ದ ಇರೋದ್ರಿಂದ ಏನಾಗುತ್ತೆ, ಕಾಡಾನೆಗೆ ಏಟಾಗುತ್ತೆ. ಸ್ವಲ್ಪ ಆದಷ್ಟು ಆ ಹಿನ್ನೆಲೆಯಲ್ಲಿ ಮೆಜಾರಿಟಿ ನಾವು ಅಭಿಮನ್ಯುನೇ ಒತ್ತು ಕೊಡ್ತಾ ಇದ್ದೀವಿ. ಸರ್, ಅಭಿಮನ್ಯು ಯಾವಾಗಿಂದ ದಸರಾಗೆ ಬರ್ತಾ ಇದ್ದಾನೆ, ಹಾಗೆ ಅವನು ಎಷ್ಟನೇ ವರ್ಷದಿಂದ ಕಾರ್ಯಾಚರಣೆ ಮಾಡ್ತಿದ್ದಾನೆ? ನೀವು ಎಷ್ಟು ಕಾರ್ಯಾಚರಣೆ ಮಾಡಿದ್ರ ಅಭಿಮನ್ಯು ಆನೆ ಜೊತೆ? ನನಗೆ ತಿಳಿದ ಮಟ್ಟಿಗೆ ನಾನು 2000 ಇಸ್ವಿಗೆ ಬಂದಾಗಲೇ, ನಾನು ಬರೋಕ್ಕೂ ಮೊದಲಿಂದನೂ ಅಭಿಮನ್ಯು ಆನೆ ದಸರಾಕ್ಕೆ ಬರ್ತಾರೆ. ಆಲ್ಮೋಸ್ಟ್ ಗಜೇಂದ್ರ ಆನೆ, ಬಲರಾಮ ಆನೆ, ಅಭಿಮನ್ಯು ಮೋಸ್ಟ್ಲಿ ಗಜೇಂದ್ರ ಬಲರಾಮನಿಗಿಂತ ಮೊದಲಿಂದನೂ ಬರ್ತಾ ಇದ್ದಾನೋ ಏನೋ ಇರ್ಬೋದು. ಯಾಕೆಂದರೆ ಸಣ್ಣಪ್ಪ ಅಂತ ವಸಂತನ ಅವ್ರ ತಂದೆ ಇದ್ದರು, ಅವನು ಒರಿಜಿನಲ್ ಮಾವತ, ಮೊದಲಿಂದನೂ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದ. ಅವನು ಆನೆಯನ್ನು ಅಷ್ಟೇ ಚೆನ್ನಾಗಿ ಕಾಪಾಡ್ಕೊಂಡಿದ್ದಂಥ ಅವನು ಸಣ್ಣಪ್ಪ. ಆವಾಗ ಈ ವಸಂತ ಕವಾಡಿ, ಅವನ ಮಗನೇ ಆದರೂ ಜಸ್ಟ್ ಕವಾಡಿ. ಅವನು ಅವ್ರ ತಂದೆ ನೋಡ್ತಾಯಿದ್ರು. ಅದು ನಾವು ಬಂದು ದಿವಸದಿಂದನೂ ಕೂಡ ಅದು ಫೇಮಸ್ ಯಾತಕ್ಕೆ ಅಂದರೆ ಗಾಡಿ ಆನೆಯಾಗಿದ್ದ. ಸೊ ನಮ್ಮ ದಸರಾ ಮಹೋತ್ಸವದಲ್ಲಿ ಏನು ಕರ್ನಾಟಕ ವಾದ್ಯಗೋಷ್ಠಿ ನುಡಿಸ್ತಾರೆ, ಆ ಗಾಡಿಯನ್ನು ಹಿಂದೆ ಎಲ್ಲ ನಾನು ಮಹಾರಾಜರ ಮನೆಗೆ ಹೋದಾಗ ನೋಡಿದ್ದೀನಿ. ಅಲ್ಲಿ 4 ಆನೆಗಳು ಎಳಿತಿದ್ದಂಥ ಗಾಡಿ ಆನೆ ಅದು. 4 ಆನೆ ಇವೆ, ಒಂದು ಫೋಟೋದಲ್ಲಿ ನೋಡಿದೆ ನಾನು. ಆಗ ಅದೇ ಗಾಡಿ ಆನೆನೇ ಎಳಿತಾ ಇರೋದು. 4 ಆನೆಗಳು, ಒಂದು ಗಾಡಿ 4 ಆನೆ, ಒಂದೇ ಗಾಡಿ 4 ಆನೆದು ಒಂದು ಫೋಟೋ ನೋಡಿದೆ ನಾನು. ಅರೆ 4 ಆನೆ ಅಂದರೆ ಅವರು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ತುಂಬ ಚೆನ್ನಾಗಿ ಅದನ್ನು ಆವಾಗ ಇದ್ದಂಥ ಆನೆಗಳ ಕೈಲಿ ಮಾಡಿಸ್ತಾಯಿದ್ರು. ಆದರೆ ಇದು ಒಂದೇ ಒಂದು ಆನೆ. ಸೊ ಆರಾಮಾಗಿ ಕೂಲಾಗಿ ಎಲ್ಲ ಕಡೆ ಅವನು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾಯಿದ್ದ. ಸೊ ಅಷ್ಟು ತುಂಬ ಬಲಶಾಲಿಯಾದಂಥ ಆನೆ. ಆಮೇಲೆ ಯಾವುದೇ ಕೆಲಸ ಕೊಡಿ ನೀವು, ಯಾಕೆಂದರೆ ಅವನಿಗೂ ಕೂಡ ನಾವು ಅಂಬಾರಿ ಆನೆಗೆ ಏನು ಭಾರ ಹೊರಿಸ್ತೀವಿ ಅದೆಲ್ಲವನ್ನು ಒರೆಸಿ ಅವನಿಗೂ ಕೂಡ ತಾಲೀಮನ್ನು ಮಾಡಿಸಿದ್ದೇವೆ. ಸತತವಾಗಿ ನಾನು ಬಂದು ವರ್ಷದಿಂದನೂ ಕೂಡ, ಅದಕ್ಕೂ ಮೊದಲಿಂದನೂ ಮಾಡಿಸ್ತಾಯಿದ್ರೆ ಹೆಂಗೋ ಗೊತ್ತಿಲ್ಲ, ನಾನು ಬಂದಾಗ ಮಾತ್ರ ಅಭಿಮನ್ಯು ಆನೆ, ಯಾಕೆಂದರೆ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದ ಅವನು. ಸೊ ಅಷ್ಟೊಂದು ಅನುಭವ ಇರ್ತಕ್ಕಂಥ ಆನೆ ಅದು. ಅವನ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಯಾಕೆಂತಂದರೆ ತುಂಬ ಶಕ್ತಿಶಾಲಿ, ಬುದ್ಧಿವಂತಿಕೆ. ಎಕ್ಸ್ಪೆಷಲಿ ನಾವು ಎಲಿಫೆಂಟ್ ಕ್ಯಾಪ್ಚರಲ್ಲಿ ನಾವು ಯಾಕೆ ಅವನು ಕಿಂಗ್ ಆಫ್ ಎಲಿಫೆಂಟ್ ಅಂತ ಕರಿತೀವಿ ಅಂದರೆ, ಅಷ್ಟೇ ನಾಜೂಕಾಗಿ ಕೆಲಸ ಮಾಡ್ತಾನೆ. ಎಲಿಫೆಂಟ್ ಕ್ಯಾಪ್ಚರ್ಗೆ ಹೋದಾಗ ಈ ಬೇರೆ ಆನೆ ಆದರೆ ಏನು ಮಾಡ್ತೇವೆ, ಯಾವುದೋ ಒಂದು ವೈಲ್ಡ್ ಅನಿಮಲ್ಲು ನಾವು ಡಾಟ್ ಮಾಡಬೇಕು ಅಂತಿದ್ರೆ, ಆನೆ ಮಾವುತ ಸಿಗ್ನಲ್ ಕೊಟ್ಟ ತಕ್ಷಣ ಇವನು ಅವನದೇ ಆದ ಟ್ಯಾಕ್ಟಿವ್ನೆಸ್, ಕಿವಿ ಅಳ್ಳಾಡ್ಸಲ್ಲ, ಮಾಡಲ್ಲ, ಒಂದು ಕಡ್ಡಿ ಮುರಿಯಲ್ಲ, ಸೌಂಡ್ ಹಾಕ್ಬಾರ್ದು, ಇಲ್ಲಾಂದ್ರೆ ಆನೆ ಅಲರ್ಟ್ ಆಗ್ಬಿಡ್ತದೆ. ಬೇರೆ ಆನೆ ನಮ್ಮ ಹಂಗಲ್ಲ, ಅದು ಅಲ್ಲಲ್ಲೇ ಸೊಂಡ್ಲಲ್ಲಿ ಬ್ರಾಂಚ್ ಮುರಿಯೋದು, ಕಿವಿ ಅಳ್ಳಾಡ್ಸೋದು, ಅದರಿಂದ ಟಚ್ ಆಗಿ ಗಿಡಗಳಲ್ಲಿ ಸೌಂಡ್ ಬರೋದು, ಇವೆಲ್ಲ ಮಾಡ್ತವೆ. ಅದು ಹಂಗಲ್ಲ, ಅದು ತುಂಬ ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಂಥ ಆನೆ, ಎಕ್ಸ್ಪೆಷಲಿ ಕ್ಯಾಪ್ಚರ್ ಮಾತ್ರ. ಅದಕ್ಕೆ ಆನೆಯನ್ನು, ಆಮೇಲೆ ಅಷ್ಟೇ ಧೈರ್ಯಶಾಲಿ. ಎಂಥ ಅದಕ್ಕಿಂತ ಬಲಶಾಲಿ ಆದಂಥ ಆನೆ ಬರಲಿ, ಅವನು ಎದುರು ಓಡೋದವನೇ ಅಲ್ಲ ಅವನು. ಎಷ್ಟೋ ಆನೆಗಳು ಅದಕ್ಕಿಂತ ಬಲಶಾಲಿ, ನಮಗಿಂತ ಬಲಶಾಲಿ ಅಂತ ಗೊತ್ತಾದ ತಗೊಂಡು ಓಡ್ಬಿಟ್ಟಿವೆ ನಮ್ಮ ಸಾಕಾನೆಗಳು. ಆದರೆ ಇವನು ಹಂಗಲ್ಲ, ಮುಖಕ್ಕೆ ಮುಖ ಕೊಟ್ಟು ನಿಲ್ತಿದ್ದ. ಅದಕ್ಕೆ ನಾನು ಎಷ್ಟೋ ಹಲವಾರು ಇಂಟರ್ವ್ಯೂನಲ್ಲಿ ಹೇಳಿದ್ದೀನಿ, ಆ ಆನೆ ಒಂದಿದ್ದರೆ ನಮಗೆ ನಾವು ವಾಪಸ್ ಹೋಗ್ತೀವಿ ಅನ್ನೋದೊಂದು ಕಾನ್ಫಿಡೆನ್ಸು. ಅದು ಎಷ್ಟೇ ಆನೆ ಇರಲಿ, ಕಾಡಾನೆಗಳು, ನಮ್ಗೆ ಅವನು ಅಭಿಮನ್ಯು ಇದ್ದಾನೆ ಅಂದರೆ ಆ ಕ್ಯಾಪ್ಚರ್ ಆಪ್ರೇಷನ್ನೇ ಬೇರೆ. ಎಲ್ಲ ಡಾಕ್ಟ್ರು ಅಧಿಕಾರಿಗೂ ಆಗಿರಲಿ, ಯಾರೇ ಆಗಲಿ, ಮಾವತನೇ ಆಗಲಿ, ಆ ಆನೆ ಇದೆ ಅಂದರೆ ನಮಗೆ ಒಂದು ಚೂರು ಭಯ ಅನ್ನೋದೇ ಬರಲ್ಲ. ನಾವು ಓಡೋಗೋಣ ಆ ಭಯನೇ ಬರಲ್ಲ ನಮ್ಗೆ ಅಷ್ಟು ನಂಬಿಕೆ ಆನೆ ಮೇಲೆ, ಅಷ್ಟು ಧೈರ್ಯಶಾಲಿ ಆನೆ. ಎಂಥ ಇದಕ್ಕಿಂತ ದೊಡ್ಡ ದೊಡ್ಡ ಆನೆ ಎಲ್ಲ ಫೇಸ್ ಮಾಡಿದ್ದೀವಿ ನಾವು. ದಾಂಡೇಲಿ ಹಿಡ್ದ ಒಂದು ಆನೆ ಎಷ್ಟು ಹೈಟ್ ಗೊತ್ತೇ, ಭರತನಷ್ಟು ಹೈಟ್ ಇದ್ದ ಅವನು, 10 ಕಾಲು ಅಡಿನೋ ಏನೋ ಬಂದಿದ್ದ, 10 ಅಡಿನೋ 10 ಕಾಲು ಅಡಿನೋ. ಅಂಥ ಆನೆನೂ ಕೂಡ ಇವನು
ಹೋಗಿ ಕ್ಯಾಪ್ಚರ್ ಆದ ತಕ್ಷಣ ಮೇಲೆ ಕೆದ್ದಾಗ ಒಂದು ಹೋಗಿ ಹೊಡೆದ ನೋಡಿ. ಅದು ಯಾಕೆಂದರೆ ಅದೇನಾಗುತ್ತೆ, ಎದುರಾಳಿ ನಮ್ಮ ಇವನು ಎಂಥ ಸ್ಟ್ರಾಂಗ್ ಇದ್ದರೂ ಒಂದು ಇವನು ಹೋಗಿ ಹೊಡೆದ ತಕ್ಷಣ ಏನಾಗುತ್ತೆ, ಅದಕ್ಕೆ ಮಾನಸಿಕವಾಗಿ ಸ್ವಲ್ಪ ಕುಗ್ಗೋಗ್ತಾನೆ. ಆ ಥರ ಕುಗ್ಗಿಸ್ಬಿಡ್ತಿತ್ತು ಆನೆ. ಮಾವುತನ ಕಂಟ್ರೋಲ್ನು ಕೇಳ್ತಿಲ್ಲ ಅವನು. ಮಾವುತ ಎಷ್ಟೇ ಬಲಶಾಲಿಯಾಗಿ ಕಂಟ್ರೋಲ್ ಮಾಡಿ ಬೇಡ ಬೇಡ ಅಂತ ಅಂದರೂ ಬಿಡ್ತಿರಲಿಲ್ಲ ಅವನು. ಒಂದು ಏಟ್ ಅಂತೂ ಹೊಡಿಬೇಕು ಎದ್ದ ತಕ್ಷಣ. ಅದು ಅದರದ್ದು ಐಡೆಂಟಿಟಿ ತೋರಿಸ್ಕೊಂಡಂಗೆ ನಾನಿದ್ದೀನಿ ಅಂತ. ಅಷ್ಟು ಶಕ್ತಿಶಾಲಿ ಬಲಶಾಲಿ ಆದಂಥ ಆನೆ. ನಾವಿನ್ನೀ ಯಾವ ರೀತಿ ವರ್ಡ್ನ ಉಪಯೋಗಿಸ್ಬೇಕು ಗೊತ್ತಿಲ್ಲ. ಆದರೆ ಈಗ ಅವನು ಕೂಡ ಸತತವಾಗಿ 2000ನೇ ಇಸ್ವಿಯಿಂದ ಅದನ್ನು ಅಂಬಾರಿ ಕಟ್ಟೆ ನಾನು ಹೊರಗಡೆ ಟ್ರಾನ್ಸ್ಫರ್ ಆಗಿ ಬಂದಿದ್ದು. ಅಲ್ಲಿಂದ ಕಳೆದ ದಸರಾದವರೆಗೂ ಅದ್ದೂರಿಯಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾನೆ. ಸರ್, ಈಗ ಅಂಬಾರಿಗಿಂತ ಕಷ್ಟದ ಕೆಲಸ ಅಂದರೆ ಅದೇ ಎಳೆಯ ಗಾಡಿನೇ ಕರೆಕ್ಟಾ? ಖಂಡಿತ ಖಂಡಿತಪ್ಪ. ಯಾಕೆಂದರೆ ಒಬ್ಬನೇ ಎಳಿತಾನೆ ಅಂದರೆ ಮ್ಯೂಸಿಕ್ ಕಾರ್ಟು ಅದ್ರ ಮೇಲೆ 10 ಜನ ನಮ್ಮ ಮ್ಯೂಸಿಕ್ ಇರ್ತಾರೆ. ಈ ಗಾಡಿನೇ ಸುಮಾರು ಭಾರ ಇರ್ತದೆ. ಸೊ ಅದೆಲ್ಲ ಡ್ರ್ಯಾಗ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಸೊ ಅಷ್ಟು ಈಸಿ ಅಲ್ಲ ಅದು. ಬೇರೆ ಆನೆಗೆ ಟ್ರೈ ಮಾಡಲಿಲ್ವಾ ಸರ್ ನೀವು ಕಟ್ಟಿ ಎಳ್ಸೋಕ್ಕೆ? ಎಲ್ಲ ಟ್ರೈ ಮಾಡಿ ಅದೊಂದು ರೀತಿ ಅದೊಂದು ಎಪಿಸೋಡ್ ಆಯಿತು. ಆವಾಗ ಒಂದು ಸಾರಿ ಏನಾಯಿತು, ಇವನು 2ನೇ ಬ್ಯಾಚಲ್ಲಿ ಬರ್ತಾಯಿದ್ದ. ಆಗಿದ್ದಂಥ ಒಬ್ಬರು ACP ಅವರು ಇಲ್ಲ ಒಂದು ಸಾರಿ ಎಳ್ಸ್ಬಿಡಿ, ನಾವು ಅದನ್ನ ರಿಪೇರಿ ಮಾಡಿಸ್ಬೇಕು ಅಂದರು. ನಾವು ಒಂದು 3-4 ಸಾರಿ ಬಾರಿ ಹೇಳ್ದೆ, ಸರ್ ಬೇಡ, ಯಾಕೆಂದರೆ ಅದೊಂದೇ ಆನೆ ನಮಗೆ ಮನಸ್ಸಲ್ಲಿರೋದು. ಇನ್ಯಾವನು ಸರ್ ಯಾವಾಗ ಹೆಂಗೆ ಅಂತ ಹೇಳಲಿಕ್ಕಾಗಲ್ಲ, ಬಿಹೇವಿಯರು ಪ್ರಿಡಿಕ್ಟ್ ಮಾಡಲಿಕ್ಕಾಗಲ್ಲ, ಬೇಡ ಅಂದ್ವಿ. ಇಲ್ಲ ಒಂದು ಟ್ರೈ ಮಾಡಿ ಇರೋದ್ರಲ್ಲಿ ಸಾಫ್ಟ್ ಆದಂಥ ಆನೆ ಅದು ಬಿಟ್ಟರೆ ನಮಗೆ ಗೊತ್ತಿರೋಂಗೆ ಸಾಫ್ಟ್ ಆನೆ ಅಂದರೆ ಗಜೇಂದ್ರನ ಒಂದು ಸಾರಿ ಕಟ್ಟಿದಾಗ ದೊಡ್ಡ ಎಪಿಸೋಡ್ ಆಯಿತು. ಬಟ್ ಯಾರಿಗೂ ಏನೂ ಆಗಲಿಲ್ಲ. ಅವನು ಆ ಗಾಡಿ ಮೂವ್ ಆಗಿ 2-3 ನಿಮಿಷ ಚೆನ್ನಾಗಿದ್ದ. ಆ ಗಾಡಿ ಗಾರೆ ಮೇಲೆ ಬೀಳುತ್ತಲ್ಲ, ಆವಾಗ ಬರೋ ಸೌಂಡ್ಗೆ ಗಾಬರಿ ಆಗ್ಬಿಟ್ಟ. ನೋಡಿ, ಆ ಅಭಿಮನ್ಯುಗೂ ಅದಕ್ಕೂ ವ್ಯತ್ಯಾಸ ಅಂದರೆ ಆ ಗಾಡಿ ಸೌಂಡು ಅದಕ್ಕೆ ಇರಿಟೇಟ್ ಆಗುತ್ತೆ. ಸೊ ಆವಾಗ ಏನು ಮಾಡ್ತು, ಮಾವುತನ್ನ ಕಂಟ್ರೋಲ್ ತಪ್ಪಿಸ್ಬಿಟ್ಟು ಬೇರೆ ಎಳೆದು ಫಾಸ್ಟಾಗಿ ಹೋಗ್ಲಿಕ್ಕೆ ಶುರು ಮಾಡ್ದು. ಕೊನೆಗೆ ಏನೂ ಆಗದಂಗೆ ಪ್ಯಾಲೇಸ್ ಮುಂಭಾಗದಲ್ಲೇ ಅವನ್ನ ಮಾವುತ ಸ್ವಲ್ಪ ಕಂಟ್ರೋಲ್ ತಗೊಂಡು ಗಣಪ ಸೊ ಆಯ್ತು. ಆದರೆ ಆ ಡ್ಯಾಮೇಜಸ್ ಜಾಸ್ತಿ ಆಯ್ತು ಅವಾಗ ಗಾಡಿಗೆ. ಪುನಃ ಅದನ್ನ ರಿಪೇರಿ ಮಾಡಿಸಿ ಸೊ ಮಾಡಿದ್ರು. ಈಗಿರೋ ಸೋಷಿಯಲ್ ಮೀಡಿಯಾ ಇದ್ದರೆ ದೊಡ್ಡ ನ್ಯೂಸ್ ಆಗ್ಬಿಟ್ಟಿರೋದು. ಖಂಡಿತ. ಅದು 2016-15ರಲ್ಲಿ ನಿಲ್ಲಿಸ್ಬಿಟ್ರೆ ಸರ್ ಅದು? ಇಲ್ಲ, ಅದು ಮೋಸ್ಟ್ಲಿ ಇನ್ನೂ ಹಿಂದೆ ಅನಿಸುತ್ತೆ. 2012-13 ಇರ್ಬೋದು. ನನಗೂ ಕರೆಕ್ಟಾಗಿ ಯಾವ ಇಯರ್ ಅಂತ ಹೊಳಿತಾ ಇಲ್ಲ. ಸೊ ಆವಾಗ ಗಜೇಂದ್ರನೇ ರೆಗ್ಯುಲರಾಗಿ ಬರ್ತಾಯಿತ್ತು. ಮೋಸ್ಟ್ಲಿ 2012 ಇರ್ಬೇಕು, 12-13 ಇರ್ಬೇಕು. 15ರಲ್ಲಿ ಎಪಿಸೋಡ್ ಆದ್ದು ಅದು ಮಾವುತನ ಹೊಡೆದದ್ದು. 12-13 ಇರಬೇಕು, 13. ಯಾಕೆಂದರೆ ಅದೇ ಮಾವುತ ಇದ್ದ ಅವಾಗ. ಅಲ್ಲಲ್ಲ, ನಾನು ಇದು ಎಳೆಯ ಗಾಡಿನ ಅಭಿಮನ್ಯು ಲಾಸ್ಟ್ ಎಳೆದಿದ್ದು 2015 ಇಲ್ಲ 16. ಅದು ಯಾಕೆಂದರೆ ಅದು ಯಾಕೆ ಲಾಸ್ಟ್ ನಿಲ್ಸಿದ್ವಿ ಅಂತ ಅಂದ್ರೆ, ಆಮೇಲೆ ಅದು ಗಜೇಂದ್ರನೇ ಇದು ಡ್ಯಾಮೇಜ್ ಮಾಡಿ ನೆಕ್ಸ್ಟ್ ಅದನ್ನ ಬೇರೆ ಆನೆ ನಿಲ್ಲಿಸ್ಬಿಟ್ಟು ಇದಕ್ಕೆ ಎಳಿಸ್ತಾ ಇದ್ದು. ನಂತರದಲ್ಲಿ ಏನಾಯಿತು, ಸ್ವಲ್ಪ ಬಾಡಿ ಅಡ್ಡಡ್ಡ ಸ್ವಲ್ಪ ಬಂದಾಗ ಏನಾಗ್ತು, ಆ ಆನೆ ಪಕ್ಕದಲ್ಲಿ ಬರ್ತಿದ್ದಂಥ 2 ಕಂಬಿಗಳು ಉಜ್ಜಿ ಸ್ವಲ್ಪ ಗಾಯ ಆಗಿತ್ತು. ಆ ಗಾಯ ಆದ ಇನ್ಸಿಡೆನ್ಸ್ನಲ್ಲಿ ಏನು ಮಾಡಿದ್ವಿ, ಅದನ್ನು ಶೇಪ ಸ್ವಲ್ಪ ಬದಲಾಯಿಸಿ, ಇಲ್ಲಾಂದರೆ ಗಾಯ ಆಗುತ್ತೆ ಅಂತ ಹೇಳಿದಾಗ ಆ ವರ್ಷ ಮಾಡಿಸ್ಲಿಕ್ಕಾಗಲಿಲ್ಲ ಅಂತೇಳಿ ನಿಲ್ಲಿಸಿದ್ರು. ಆಮೇಲೆ ಅದು ಶಾಶ್ವತವಾಗಿ ಅದು ನಿಂತೇ ಹೋಯ್ತು. ಅದು 2 ವರ್ಷನೂ ಅಭಿಮನ್ಯು ಹೈವೇ ಸರ್ಕಲ್ಗೆ ಲಾಸ್ಟ್ ಮಾಡ್ಬಿಡ್ತು ಗಾಡಿ. ಅದು ತಿರುಗ್ಬಿಡ್ತಾರೆ. ಯಾಕೆಂದರೆ ಅವಾಗ ತುಂಬ ಟ್ಯಾಬ್ಲೋಸ್ ಆಯಿತು. ಲೆಂತ್ ಪ್ರೋಸೆಸ್ನಲ್ಲಿ ಏನಾಗ್ತದೆ ಅಂದರೆ, ಟ್ಯಾಬ್ಲೋಸ್ ಮುಂದೆ ಹೋದಾಗ ಏನು ಅಲ್ಲೆಲ್ಲೂ ಟರ್ನ್ ಮಾಡ್ಲಿಕ್ಕೆ ಜಾಗ ಇಲ್ಲ. ಸೊ ಹಂಗಾಗಿ ಅವನಿಗೆ ಹೈವೇ ಸರ್ಕಲ್ಲೇ ಲಾಸ್ಟ್ ಮಾಡಿ ಅಲ್ಲಿಂದ ಟರ್ನ್ ಮಾಡೋದು ಈಸಿ ಅಂತೇಳಿ ಹಂಗೆ ಮಾಡೋದು ಅಷ್ಟೇ ಹೊರತು ಅವನು ಎಲ್ಲಿ ಗಂಟು ಬೇಕಾ ಬೆಂಗಳೂರಿಗೆ ತಗೊಂಡು ಹೋಗೋದ್ರು ತಗೊಂಡು ಹೋಗ್ತಾನೆ ಅವನು. ಸೊ ಅಂಥ ಆನೆ ಅದು. ಸತತವಾಗಿ ಬ್ಯಾಂಡ್ ಗಾಡಿ ಎಳಿತಿತ್ತು. 2010ರಿಂದ ಮತ್ತೆ ಅಂಬಾರಿ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತದು, ಶ್ರೀರಂಗಪಟ್ಟಣ ದಸರಾ ಅಂಬಾರಿ. ಅದು ಮೊದಲು ಇರಲಿಲ್ಲ ಶ್ರೀರಂಗಪಟ್ಟಣ. 2010-11ರಿಂದನೂ ಶುರುವಾಯಿತು. ಶುರುವಾದಾಗ ನಮಗೆ ಆವಾಗ ಫಸ್ಟು ಹೊಳೆದದ್ದೇ ಇದು ಅಭಿಮನ್ಯು. ಯಾಕೆಂದರೆ ಅವ್ನಿಗೆ ಆಲ್ರೆಡಿ ಭಾರ ಹೊತ್ತು ಅಭ್ಯಾಸ ಮಾಡ್ತಿದ್ವಿ ನಾವು. ಸೊ ಹಂಗಾಗಿ ಸೂಕ್ತವಾದ ನಮ್ಗೆ ಧೈರ್ಯ, ಅವನು ಎಲ್ಲಿಗೆ ಯಾವ ಫಂಕ್ಷನ್ಗೆ ಬೇಕಾದ್ರೂ ಯಾವ ಕೆಲಸಕ್ಕೆ ಬೇಕಾದ್ರೂ ನಿಯೋಜಿಸ್ಬೋದು.
ಸರ್ ಮೈಸೂರು ಅಂಬಾರಿಯಾನಿಯಾಗಿ ನಮ್ಮ ಅಧಿಕಾರಿಗಳು ಸೆಲೆಕ್ಟೇ ಮಾಡಿರ್ಲಿಲ್ವಾ, ಒಂದು ಅಭಿಮನ್ಯುನು ಒಂದು ಚಾಯ್ಸ್ ಅಂತ? ಅಲ್ಲ, ಚಾಯ್ಸ್ ಇದ್ರೂ ಕೂಡ ಆಲ್ರೆಡಿ ಆಯ್ಕೆ ಆಗಿತ್ತಲ್ಲ. ಅದೇ ಆಯ್ಕೆ ಆಗಿತ್ತು. ಕೆಲವ್ರು ಹೇಳೋ ಪ್ರಕಾರ ರೌಡಿ ರಂಗ ಇದ್ದ, ದ್ರೋಣ ಇದ್ದ, ಜೂನಿಯರ್ ದ್ರೋಣ ಅಂತ ಇತ್ತು ಅಲ್ಲ, ಅದಿತ್ತು. ಆದ್ರೆ ಅಭಿಮನ್ಯು ಒಂಥರ ಲಾಸ್ಟ್ ಅಲ್ಲೇ ಇತ್ತು. ಅದೆರಡು ಮೊದಲನೇ ಚಾಯ್ಸ್ ಆಗಿತ್ತು ಅಂತ ಹೇಳ್ತಾರೆ. ಅಭಿಮನ್ಯು ಮೊದಲಿಂದ ಬರ್ತಿದ್ದ. ದ್ರೋಣ ಟು ನಾವೇ ಕ್ಯಾಪ್ಚರ್ ಮಾಡಿದಂಥದ್ದು. ಸ್ಟಾರ್ಟ್ ಎರಡನೇ ಲೈನ್ ಆಫ್ ಎಲಿಫೆಂಟ್ಸ್ ಅಂತೇಳಿ ಸೆಲೆಕ್ಟ್ ಮಾಡಿದ್ದು ಆವಾಗ ನಾವು ಒಂದಷ್ಟು. ಸೊ ಧನಂಜಯ, ಅದು ಇನ್ನೊಂದು 2-3 ಆನೆ, ಗೋಪಾಲ್ ಕೃಷ್ಣ, ಗೋಪಾಲ್ ಸ್ವಾಮಿ, ಇವೆಲ್ಲ ಸೆಕೆಂಡ್ ಲೈನ್. ಮುಂದೆ ಅವಕ್ಕೆ 5-6 ವರ್ಷ 10 ವರ್ಷ ಟ್ರೈನಿಂಗ್ ಕೊಟ್ಟರೆ ಇವು ಏಜ್ ಆಗ್ತಾ ಅವು ರೀಪ್ಲೇಸ್ ಆಗ್ತವೆ ಅಂತೇಳಿ ನಾವು ಅವಕ್ಕೆ ಚಾಯ್ಸ್ ಕೊಟ್ಟು ಕರ್ಕೊಂಡು ಬಂದದ್ದು. ದ್ರೋಣ ಆಲ್ರೆಡಿ ಒಂದು 2 ಸಾರಿನೋ 3 ಸಾರಿನೋ ಬಂತು ಅಷ್ಟೇ, 2-3 ವರ್ಷ ಅಷ್ಟೊತ್ತಿಗೆ. ಸೊ ಕ್ಯಾಂಪಲ್ಲಿ ಡೆತ್ ಆಯಿತು. ಅಂದ್ರೆ ಅಭಿಮನ್ಯುನೇ ಅರ್ಜುನ್ ಆದ್ಮೇಲೆ ಫಸ್ಟ್ ಚಾಯ್ಸ್ ಇದ್ದಿದ್ದು ಅಂಬಾರಿಗೆ. ಅದು ನಮ್ಮ ಮನಸ್ಸಲ್ಲಿ ಮೊದಲಿಂದನೂ ಇದ್ದಿದ್ದು. ಅರ್ಜುನ ಆದ ತಕ್ಷಣ ಅಭಿಮನ್ಯುಗೆ ಇದ್ದದ್ದು. ಅಂದ್ರೆ ಸ್ವಲ್ಪ ಜನ ಅವನು ಆಲ್ರೆಡಿ ಲೆಕ್ಕ ಹಾಕಿ 1995-96ರಿಂದಲೇ ಬರ್ತಾ ಇದ್ದಾನೆ ಅಂದ್ರೆ ಎಷ್ಟು ವರ್ಷ ಅನುಭವ ಆಯ್ತು ಅವನಿಗೆ? ಅದೇ 25 ಮೇಲೆ ಇದೆ. 20 ಇಯರ್ಸ್, ಮೋರ್ ದ್ಯಾನ್ 20 ಇಯರ್ಸ್ ಸರ್ವಿಸ್ ಇರುವಾಗ ನಾವು ಅವನ್ನ ಆಯ್ಕೆ ಮಾಡ್ಬೇಕು. ಯಾಕೆಂದ್ರೆ ಇಲ್ಲಿ ವಾತಾವರಣ ಪ್ರತಿಯೊಂದು ಎಲ್ಲ ಥರದಕ್ಕೂ ಒಗ್ಗೋಗ್ಬಿಟ್ಟಿದೆ. ನಾನು ರೌಡಿ ರಂಗನೂ ಚಾಯ್ಸ್ ಇತ್ತು ಅಂಬಾರಿಗೆ ಅಂತ ಹೇಳ್ತಾರೆ. ಅದು ಇತ್ತು, ಬಟ್ ಅದೇನೋ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಬಸ್ಸು ಯಾವುದೋ ಒಂದು ಇದಾಗಿ ಅದು ಚಾಯ್ಸ್ ಇತ್ತು. ಆ ವರ್ಷ ಸೆಲೆಕ್ಷನ್ ಮಾಡಿ ಆಯ್ಕೆ ಮಾಡಿದ್ವಿ, ಅಷ್ಟರೊಳಗೆ ಇನ್ಸಿಡೆನ್ಸ್ ಆಗುತ್ತೆ. ಅದು ಒಳ್ಳೆ ಹೈಟ್ ಇತ್ತು. ಈಗ ಅಭಿಮನ್ಯು ದಸರಾ ಪಾರ್ಟ್ ಆದ್ರೆ, ಈಗ ನೀವು ಕಾರ್ಯಾಚರಣೆಗೆ ಹೋದಾಗ ದಸರಾ ಆಗಿದ್ದಾಗ ಫುಲ್ ಸೈಲೆಂಟ್ ಆಗಿರ್ತದೆ ನೋಡೋಕೆ. ಈಗ ಕಾರ್ಯಾಚರಣೆಗೆ ಹೋದ್ರೆ ಅದೇ ಒಂಥರ ರಗಡ್ ಅನ್ಬೋದು, ಒಂಥರ ಫೈಟಿಂಗ್ ಸ್ಪಿರಿಟ್ ಇರ್ತದೆ. ಯಾವ ರೀತಿ ಅದು ಅಗ್ರೆಸಿವ್ನೆಸ್ ತೋರಿಸ್ತದೆ? ನಾನು ನಿಮ್ಗೆ ಆಗಲೇ ಹೇಳದ್ನಲ್ಲ, ಅದೇನು ಅಗ್ರೆಸಿವ್ನೆಸ್ ಅಂತ ಅಂದರೆ, ಅವನಿಗಿಂತ ಎಷ್ಟೇ ಬಲಶಾಲಿಯಾಗಿರಲಿ ಎದುರಂತೂ ಹೋಯ್ತಿರ್ಲಿಲ್ಲ. ಫೇಸ್ ಮುಖಕ್ಕೆ ಮುಖ ಕೊಟ್ಟು ನಿಲ್ತಿದ್ದ ಅವನು. ಸರ್ ಈಗ ಮಾತಾಡಲೇಬೇಕು, ಶ್ರೀಕಂಠ ಆನೆ ಈ ವರ್ಷ ದಸರಾ ಕೂಡ ಬಂದಿತ್ತು. ಆ ಕಾರ್ಯಾಚರಣೆ ಬಗ್ಗೆ ವಸಂತ ಅವರು ಹೇಳಿದ್ದಾರೆ, ನನ್ನ ಲೈಫಲ್ಲಿ ಕಷ್ಟದ ಕಾರ್ಯಾಚರಣೆ ಅಂದರೆ ಒಂದು ರೌಡಿ ರಂಗ, ಶ್ರೀಕಂಠ, ಇನ್ನೊಂದು ಕಡಬಾಲ್ ಹಿಡಿದಂಥ ಸುಬ್ರಹ್ಮಣ್ಯ ಆನೆ ಅಂತ. ಶ್ರೀಕಂಠ ಆನೆ ಕಾರ್ಯಾಚರಣೆ ಹೆಂಗಿತ್ತು ಸರ್ ಅದು? ಅವನಿಗಿಂತ ಎಷ್ಟೇ ಬಲಶಾಲಿಯಾಗಿರಲಿ ಎದುರಂತೂ ಹೋಯ್ತಿರ್ಲಿಲ್ಲ. ಫೇಸ್ ಮುಖಕ್ಕೆ ಮುಖ ಕೊಟ್ಟು ನಿಲ್ತಿದ್ದ ಅವನು. ಸರ್ ಈಗ ಮಾತಾಡಲೇಬೇಕು, ಶ್ರೀಕಂಠ ಆನೆ ಈ ವರ್ಷ ದಸರಾ ಕೂಡ ಬಂದಿತ್ತು. ಆ ಕಾರ್ಯಾಚರಣೆ ಬಗ್ಗೆ ವಸಂತ ಅವರು ಹೇಳಿದ್ದಾರೆ, ನನ್ನ ಲೈಫಲ್ಲಿ ಕಷ್ಟದ ಕಾರ್ಯಾಚರಣೆ ಅಂದರೆ ಒಂದು ರೌಡಿ ರಂಗ, ಶ್ರೀಕಂಠ, ಇನ್ನೊಂದು ಕಡಬಾಲ್ ಹಿಡಿದಂಥ ಸುಬ್ರಹ್ಮಣ್ಯ ಆನೆ ಅಂತ. ಶ್ರೀಕಂಠ ಆನೆ ಕಾರ್ಯಾಚರಣೆ ಹೆಂಗಿತ್ತು ಸರ್ ಅದು? ಶ್ರೀಕಂಠ ಆನೆ ಅಂದರೆ 2014ರಲ್ಲಿ ಹಾಸನದಲ್ಲಿ ಒಟ್ಟು 25 ಎಲಿಫೆಂಟ್ ಕ್ಯಾಪ್ಚರ್ಗೆ ಪರ್ಮಿಷನ್ ಆಗಿತ್ತು. ಸೊ ನಾವು ಕಾರ್ಯಾಚರಣೆಯಲ್ಲಿ ಹಿಡಿದಂಥ ಮೊದಲ ಆನೆನೇ ಹೆಸರೇ ಶ್ರೀಕಂಠ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಅದೊಂದು ರೋಚಕ. ಯಾಕೆಂದರೆ ಅಲ್ಲಿ ಆಲೂರು ರೇಂಜಲ್ಲಿ ಕ್ಯಾಂಪ್ ಮಾಡ್ತಾಯಿದ್ವಿ ವರ್ಷ. ಅದೇ ಥರ ಅಲ್ಲೇ ಕ್ಯಾಂಪ್ ಮಾಡಿದ್ವಿ. ಪಕ್ಕ ಅಲ್ಲೇ ಕಟ್ಟೆಪುರ ಅಂತ ಬರ್ತದೆ. ಕಟ್ಟೆಪುರದಿಂದ ಆ ಕಡೆ ಒಂದು ನಾವು ಹಿಂಗೆ 3-4 ದಿವಸ ಎಲ್ಲವೂ ಟೀಮ್ ಮಾಡಿ ಬಿಟ್ವಿ. ಏಕೆಂದರೆ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ ಅಂದರೆ, ಆನೆ ಎಲ್ಲಿವೆ ಅಂತ ಹುಡುಕಿ ಹೇಳ್ಬೇಕು. ಅದಕ್ಕೆ ಟೀಮ್ ಮಾಡ್ತೀವಿ ನಾವು. ಒಂದೊಂದು ಟೀಮಲ್ಲಿ 4 ಜನ 5 ಜನ ಟೀಮ್ ಮಾಡಿ, ಅಲ್ಲಿ ಲೋಕಲ್ ಸ್ಟಾಫು, ವಾಚರ್ ಇರ್ಬೋದು, ಗಾರ್ಡ್ ಇರ್ಬೋದು, ಫಾರೆಸ್ಟ್ ಇರ್ಬೋದು, ಅವ್ರನ್ನ ಟೀಮ್ ಮಾಡಿ ಅವರು ನಮಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬೇಕು. ನಮಗೆ 6 ಗಂಟೆ 7 ಗಂಟೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ನಮಗೆ ಆನೆ ಇದೆ ಇಲ್ಲಿ ಒಂದು ಅಂತ ನಮಗೆ ಮಾಹಿತಿ ಕೊಡಬೇಕು. ಸೊ ಆ ಥರ ಟೀಮ್ ಮಾಡಿ ನಾವು ಕಳಿಸ್ದು. ಆವತ್ತು ಏನಾಯಿತು, 3-4 ದಿವಸ ನಮ್ಗೆ ಯಾವುದು ಅಷ್ಟು ಸಿಗಲಿಲ್ಲ ನಮ್ಗೆ ಆನೆ. ಕೊನೆಗೆ 4ನೇ ದಿವಸಕ್ಕೋ 5ನೇ ದಿವಸಕ್ಕೋ ಇದೊಂದು ಆನೆ ಸಿಕ್ತು. ಆನೆ ಮೇಲೆ ನಾವೆಲ್ಲ ಮಾಮೂಲಿ ಕ್ಯಾಂಪ್ಗೆ ಹತ್ರ ಇತ್ತು. ಸೊ ಹಾಗಾಗಿ ಆನೆ ಮೇಲೆ ಹೋದ್ವಿ. ಅಲ್ಲಿ ಒಳಗಡೆ ಹೋದಾಗ ಏನಾಗ್ತು, ಇದು ಮೂವ್ ಆಗ್ತಾ ಹೋಗ್ತು. ಮಧ್ಯಾಹ್ನ ಆದರೂ ನಮ್ಮ ಕೈಗೆ ಸಿಗಲಿಲ್ಲ, 3 ಗಂಟೆ ಆದರೂ ಸಿಗಲಿಲ್ಲ, ಕೊನೆಗೆ 4 ಗಂಟೆ ಆದರೂ ಪತ್ತೆ ಇಲ್ಲ. ಅಲ್ಲೇ ಮೂವ್ ಆಗ್ತಾಯಿದೆ. ಆನೆ ನಡೆದಿದೆ ಅಂತ ನಮ್ಗೆ ಗೊತ್ತಾಗ್ತಾಯಿದೆ, ಆನೆ ಹೋಗಿದೆ ಇಲ್ಲಿ ಮುಂದೆ ಅಂತ. ಸಿಗ್ತಾ ಇಲ್ಲ. ಕೊನೆಗೊಂದ್ಸರಿ ಡಾಟ್ ಮಾಡಿದ್ರು, ಮಿಸ್ ಆಯಿತು. ಕೊನೆಗೆ 5-5:15ನಲ್ಲಿ ಇನ್ನೇನು ಬೇಡಪ್ಪ ಸ್ಟಾಪ್ ಮಾಡೋಣ ಸಾಕು ಅನ್ನೋ ಟೈಮ್ನಲ್ಲಿ ಇದೇನಾಯಿತು,
ಸಿಕ್ಕಿದಾಗ ಸರ್ ಇದು ಅವಕಾಶ ಬಿಟ್ಟರೆ ಇನ್ನು ಸಿಗಲ್ಲ ಸರ್ ಅಂತೇಳಿ ಬೇಡ ನಿಲ್ಲಿಸ್ಬಿಡೋಣ ಅಂತ ಅಂದ್ರೂ ಕೇಳಲಿಲ್ಲ. ಆ ಟೈಮ್ನಲ್ಲಿ ಒಂದು ಚಾನ್ಸ್ ತಗೊಳ್ಳೋಣ ಸರ್ ಅಂತೇಳಿ ಡಾರ್ಟ್ ಆಯಿತು. ಅದು ಓಡೋಗಿ 10 ನಿಮಿಷದಲ್ಲಿ ಮಲಗ್ತು. ಅದ್ರ ಜೊತೆಲಿ ಇನ್ನೂ 1-2 ಆನೆ ಇತ್ತು. ಅದು ಸ್ವಲ್ಪ ನಮ್ಮ ಆನೆಯವರೆಲ್ಲ ಹೋಗಿ ಅದನ್ನೆಲ್ಲ ಇದು ಮಾಡಿ, ಇದು ಮಲಗಿದ ತಕ್ಷಣ ನಾವು ಅಲ್ಲೋಗಿ ನಾವು ಹಿಂದೆನೇ ಹೋಗಿ ಸ್ವಲ್ಪ ಫಾಲೋ ಅಪ್ ಮಾಡಿ ತುಂಬ ಭಾರಿ ರಿಸ್ಕಲ್ಲಿ ಪ್ರಯತ್ನ ಮಾಡಿದ್ವಿ ಅದು. ಯಾಕೆಂದರೆ ಆಲ್ಮೋಸ್ಟು ಕತ್ಲೆ ಆಗೋ ಟೈಮು, ಈ ಟೈಮ್ನಲ್ಲಿ ಬೇಡ ಅನ್ನೋದು ಒಂದು ಇದಿತ್ತು. ಕೊನೆ ಅಟೆಂಪ್ಟ್ ಮಾಡಿ ನಾವೇನೋ ಸಕ್ಸಸ್ ಆದ್ವಿ. ಅದು ಒಂದು ಕಡೆ ಮಲಗಿದಾಗ ಹಿಂಗೆ ನಮ್ಮ ಆನೆಗಳನ್ನೆಲ್ಲ ಕರೆಸಿ ಕಾಲ್ಗಗ್ಗ ಕತ್ತುಗಗ್ಗ ಹಾಕಿದ್ವಿ. ಕತ್ತುಗಗ್ಗ ಹಾಕಿದ್ದೀವಿ. ಕೆಳಗಡೆ ಒಂದು ಮರದ ರೆಂಬೆ ತಗ್ಲಾಕೊಂಡಿದೆ, ನಾವು ನೋಡಿಲ್ಲ. ಕತ್ನಾಗದ ಒಳಗಡೆ ಸೇರ್ಕೊಬಿಟ್ಟಿದೆ. ಹಗ್ಗ ಎಲ್ಲ ಟೈಟ್ ಮಾಡಿದ್ದೀವಿ. ಕೊನೆಗೆ ನಾನು ಅದನ್ನು ಮೇಲ್ಗೆ ರಿವೈವ್ ಅಂತ ಕರಿತೀವಿ, ಅದನ್ನು ಇಂಜೆಕ್ಷನ್ ಕೊಟ್ಟು ಮೇಲಕ್ಕೆ ಕೇಳಲಿಕ್ಕೆ ಎಲ್ಲ ವ್ಯವಸ್ಥೆ ಆಯಿತು. ಅದು ಮೇಲಕ್ಕೆ ಕೇಳ್ತು. ಕತ್ನಗ್ಗ ಎಲ್ಲ ಹಾಕಿದೆ, ಕಾಲ್ನಗ್ಗ ಹಾಕಿದೆ. ಕತ್ನಗ್ಗ ಗಜೇಂದ್ರ ಆನೆಗೇನೋ ಕಟ್ಟಿದ್ದೀವಿ ನಾವು ಆವಾಗ, ಅದು ನೆನಪಿದೆ ನನಗೆ. ಹಿಂದ್ಗಡೆ 2 ಆನೆಗೆ ಹರ್ಷ ಆನೆಗೋ ಮತ್ತು ವಿಕ್ರಮ ಆನೆಗೋ ಏನೋ ಕಟ್ಟಿದ್ವಿ. ಇನ್ನು ಕತ್ನಾಗ 2 ಹಗ್ಗ ಹಾಕಿದ್ವು ಅಥವಾ 1 ಹಗ್ಗ ಹಾಕಿದ್ವು ನನಗೆ ನೆನಪಾಗ್ತಾ ಇಲ್ಲ. ಯಾಕೆಂದರೆ ಇದು ದೊಡ್ಡ ಆನೆ ಇತ್ತು ಆವಾಗಲೇ, ಸ್ವಲ್ಪ ದೊಡ್ಡದಾಗಿತ್ತು. ಎದ್ದ ತಕ್ಷಣ ನೋಡ್ತೀವಿ ಹಗ್ಗದ ಜೊತೆ ಒಂದು ಮರದ ರೆಂಬೆನೂ ಸೇರ್ಕೊಂಬಿಟ್ಟಿದೆ. ಅದೇ ದೃಶ್ಯನೇ ಅಲ್ಲಿ ಶ್ರೀ ಗಂಧದ ಗುಡಿ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫಿಲಮ್ ಇರ್ತಕ್ಕಂಥ ಕ್ಲಿಪ್ ಅದು. ಅವರು ವಿಡಿಯೋನ ಜಸ್ಟ್ ಎಲಿಫೆಂಟ್ ಕ್ಯಾಪ್ಚರ್ ಹೆಂಗೆ ಮಾಡ್ತಾರೆ ಅಂತ ನೋಡಿ ಓಪನ್ ಮಾಡ್ತಾರೆ. ಆವಾಗ ನಾವು ಆನೆ ಹಗ್ಗ ಕಟ್ಟೋದ್ರಿಂದ ಆ ಇಂಜೆಕ್ಷನ್ ಕೊಡ್ತಾ ಇರೋ ದೃಶ್ಯ ಅಲ್ಲಿದೆ. ಅದು ನೀವು ಇದೆಲ್ಲ ಸರ್, ನೀವು ಮತ್ತೆ ವೆಂಕಟೇಶ್ ಅಕ್ರಮ್ ಅಕ್ಕಪಕ್ಕನೆ ಕಿವಿ ಇದು ಮಾಡ್ತಾ ಇದ್ರೆ ನಾನು ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಸೊ ಅದು ಎದ್ದ ತಕ್ಷಣ ಏನಾಗುತ್ತೆ, ಆ ರೆಂಬೆ ಎಲ್ಲ ಇರ್ತಲ್ಲ, ಆಮೇಲೆ ಸಡನ್ ದಿಗ್ಭ್ರಾಂತರ ಆಗುತ್ತೆ ಆನೆ ಅದು. ಯಾಕೆಂದರೆ ಅದಕ್ಕೆ ಗೊತ್ತಿಲ್ಲ, ನಾನು ಒಬ್ಬನೇ ಸ್ವಚ್ಛಂದವಾಗಿ ಕಾಡ್ಲಿದ್ದು ಇದಕ್ಕಿದ್ದಂಗೆ ಜನಗಳ ಕೂಗಾಟ, ಆಮೇಲೆ ಸಾಕಿರೋ ಆನೆಗಳು ಬೇರೆ ಇವೆ. ಅದಕ್ಕೆ ಇವು ಯಾರು ಏನು ಒಂದು ಗಾಬರಿ ಆಗುತ್ತೆ. ಅದು ಗಾಬರಿ ಆದ ತಕ್ಷಣ ಅದು ಹೊಡಿಲಿಕ್ಕೆ ಬರುತ್ತೆ. ಆವಾಗ ನಮ್ಮ ಇದೇ ಅಭಿಮನ್ಯು ಆನೆ ಮುಗಿ ಬೀಳ್ತಾನೆ ಅದ್ರ ಮೇಲೆ. ಬಿದ್ದು ಇದು ಮಾಡಿದ್ಮೇಲೆ ಕೊನೆಗೆ ಸುಮಾರು ಎಲ್ಲ ಕ್ಲಿಯರ್ ಮಾಡಿಸಿ ನಾವು ಅದನ್ನು ಎಳ್ಕೊಂಬರ್ಬೇಕಾದ್ರೂ ಸುಮಾರು ಶ್ರಮ ಆಗುತ್ತೆ. ಯಾಕೆಂದರೆ ಆ ಕಡೆ ಈ ಕಡೆ ಎಲ್ಲ ಮರ ಗಿಡಗಳು ಬೆಳ್ಕೊಂಡಿರ್ತವೆ, ಎಲ್ಲಂದ್ರಲ್ಲಿ ನುಗ್ತಾನೆ. ಸೊ ಅವನ್ನೆಲ್ಲ ಸರಿಪಡಿಸ್ಕೊಂಡು, ಯಾಕೆಂದರೆ ಕಾಲ್ನಗ್ಗ ಇದೊಂದು ಕಡೆ ಎಳಿತದೆ, ಅದೊಂದು ಕಡೆ ಎಳಿತದೆ, ನಾವೆಲ್ಲ ಸರಿ ಮಾಡಿ ಬ್ಯಾಲೆನ್ಸ್ ಮಾಡಿ ಒಂದು ರೂಟಲ್ಲಿ ತಗೊಂಡು ಹೋಗ್ಬೇಕು ಅದು. ಸೊ ಅದನ್ನು ವ್ಯವಸ್ಥೆ ಮಾಡಿ ಹೆಚ್ಚು ಕಮ್ಮಿ, ಯಾಕೆಂದರೆ ಕ್ಯಾಂಪ್ಗೆ 3 ಕಿಲೋಮೀಟ್ರ್ 4 ಕಿಲೋಮೀಟ್ರು ಹತ್ತಿರದಲ್ಲೇ ಇದ್ದು. ಹಾಗಾಗಿ ಅಲ್ಲೆಲ್ಲೂ ಕಟ್ಟೋದು ಬೇಡ, ಒಂದೇ ಸಾರಿ ಕ್ಯಾಂಪಿಗೆ ಶಿಫ್ಟ್ ಮಾಡೋಣ ಅಂತೇಳಿ ಕರ್ಕೊಂಡು ಹೋದ್ರು. ನಾವು ಕಟ್ಟಿ ಎಲ್ಲ ಏಳಿಸಿ ಇದಾಗೋತ್ತಿಗೆ ಸಾಯಂಕಾಲ 7:30-8 ಗಂಟೆ ಟೈಮು. ಕೊನೆಗೆ ಅವಾಗೆಲ್ಲ ಸದ್ಯ ಮೊಬೈಲು ಸ್ವಲ್ಪ ಇದ್ದು, ಅಷ್ಟೊಂದು ಈಗಿನಷ್ಟು ಇದಿಲ್ಲದೆ ಇದ್ದರೂ ಕೂಡ ಮಿನಿಮಮ್ ಲೈಟ್ ಬೆಳಕು ಎಲ್ಲ ಸಿಗುವಂಥದ್ದು. ಆಮೇಲೆ ಟಾರ್ಚ್ ಗಿರ್ಚೆಲ್ಲ ನಮ್ಮ ಫಾರೆಸ್ಟ್ನವರೆಲ್ಲ ಇಟ್ಕೊಂಡಿದ್ರಲ್ಲ, ಇದ್ರ ಮೇಲೆ ಆಲ್ಮೋಸ್ಟು ಹೊಳೆ ಪಕ್ಕಕ್ಕೆ ತಂದ್ವಿ ಕಾಡು ಒಳಗಡೆಯಿಂದ. ಅಲ್ಲಿಂದ ಬೈಲು ಸಿಕ್ತು. ಸೊ ನಿಧಾನಕ್ಕೆ ಡ್ರ್ಯಾಗ್ ಮಾಡ್ಕೊಂಡು ತಗೊಂಡು ಹೋದ್ವಿ. ಅಲ್ಲಿ ಒಂದು ಹಳ್ಳವನ್ನು ದಾಟಬೇಕಿತ್ತು. ಅಲ್ಲಿ ಬೇಸಿಗೆ ಅಲ್ವಾ, ನೀರು ಕಡಿಮೆ ಇತ್ತು. ನೀರು ಕಡಿಮೆ ಇದ್ದರೂ ಕೂಡ ಆನೆ ದಾಟಬೇಕಾದ್ರೆ ಮಂಡಿವರೆಗೂ ನೀರು ಬರೋದು. ಅಲ್ಲಿ ಹೋಗಿ ಮಲಗ್ಬಿಡ್ತೀವಿ. ನಮಗೆ ಗಾಬರಿ, ನೈಟ್ ಬೇರೆ, ಏನಪ್ಪ ಮಾಡೋದು. ಕೊನೆಗೆ ನಮ್ಮ ಇದೇ ಅಭಿಮನ್ಯು ಆನೆ ನಿಲ್ಸ್ಕೊಂಡು ಅದ್ರ ಕಾಲಡಿಲಿ ನುಗ್ಗೋಗಿ ಅದ್ರ ಕಿವಿ ಹಿಡ್ಕೊಂಡು ಕಾಡಾನೆದು ಅದಕ್ಕೆ ಡ್ರಿಪ್ ಹಾಕಿ 4 ಬಾಟ್ಲು 5 ಬಾಟ್ಲು 6 ಬಾಟ್ಲು ಹಿಂಗೆ ಹೋಯ್ತಾ ಇದ್ದಂಗೆ, ಆಮೇಲೆ ಬಾಡಿ ಮೇಲೆಲ್ಲ ನೀರು ಹಚ್ಚಿ, ಒಳ್ಳೆ ನೀರು ಅಲ್ಲೇ ಇತ್ತು ಸದ್ಯಕ್ಕೆ, ಎರಚಿ. ಸೊ ಕೊನೆಗೆ ಹೇಳ್ತು. ಆಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಸ್ವಲ್ಪ ಆದಷ್ಟು ಅದನ್ನ ನಿಧಾನ ಮಾಡಿ ನಿಧಾನಕ್ಕೆ ನಡ್ಸ್ಕೊಂಡು ಹೊಳೆ ದಾಟಿ ಆಲ್ಮೋಸ್ಟು ರಾತ್ರಿ 1 ಗಂಟೆನೋ 12 ಗಂಟೆನೋ ಅದು ಮೋಸ್ಟ್ಲಿ ಅದನ್ನೆಲ್ಲ ತಗೊಂಡು ಬಂದು ಒಂದು ಮರಕ್ಕೆ ನಾವು ಕಟ್ಟಿದಾಗ. ಸೊ ಅಷ್ಟು ಕಾರ್ಯಾಚರಣೆ ಸರ್ ಏನಾಗ್ತವೆ, ಅದು ಕಂಪ್ಲೀಟ್ ಆಗೋದಕ್ಕೆ ಮಿಡ್ ನೈಟು ಆಗ್ತವೆ, ಕೆಲವು ಟೈಮು 11 ಗಂಟೆಗೆ ಮುಗಿತದೆ. ಅದು ಈ ಟೈಮಿಂಗ್ಸ್ ಹೇಳಲಿಕ್ಕಾಗಲ್ಲ ನಾವು. ಸೊ ಒಟ್ಟಿನಲ್ಲಿ ಆ ಕಾರ್ಯಾಚರಣೆ ಮಾತ್ರ ಅದೊಂದು ಮುಗೀತು. ಅದಾದಮೇಲೆ ಇನ್ನೊಂದು ಕುರುಡಾನೆ, ಒಂದು ಬ್ಲೈಂಡ್ ಆನೆ,
ಕೇಶವ ಸಕ್ಕರೆ ಬೈಲಲ್ಲಿ ಹೆಸರು ಇಲ್ಲಿ ಕ್ಯಾಂಪಲ್ಲಿ ಕಟ್ಕೊಳ್ಳೋದಲ್ಲ, ಅಲ್ಲಿ ನಾವೇನು ಕಾಡಾನೆ ಅಂತ ಹಿಡಿತೀವಿ. ಸೊ ಇಲ್ಲಿಗೆ ಬಂದಾಗ ಕಟ್ತಾರೆ. ಸೊ ಅದೊಂದು ಸುಮಾರು ಆಲ್ಮೋಸ್ಟ್ ವಿತಿನ್ ಎ ಸ್ಪ್ಯಾನ್ ಆಫ್ 3 to 4 monthsಲ್ಲೇ 22 ಆನೆನಲ್ಲಿ 2 ಆನೆ ಮಾತ್ರ ಫೆಬ್ರವರಿಲೊಂದು ಮತ್ತು ನವಂಬರ್ಲೊಂದು ಹಿಂದಿನ ವರ್ಷದಲ್ಲೇ ಹಿಡಿದಿದ್ವಿ, ನವಂಬರು ಡಿಸೆಂಬರ್ನಲ್ಲಿ. ಉಳಿದಂಥ 20 ಆನೆಗಳನ್ನ ಕೂಡ ಫೆಬ್ರವರಿ ಎಂಡಲ್ಲಿ ಹೋಗಿ ಮಾರ್ಚ್ ಏಪ್ರಿಲ್ ಒಳಗಡೆ ಆಲ್ಮೋಸ್ಟು 20 ಆನೆ ಕ್ಯಾಪ್ಚರ್ ಮಾಡಿದ್ವಿ. ಅದೊಂದು ದೊಡ್ಡ ಆಪ್ರೇಷನ್ನು. ಸೊ ಅದರಲ್ಲಿ 7 ಆನೆ ಏನೋ ನಾವು ನಮ್ಮ MMHills ಮಾದೇಶ್ವರನ ಬೆಟ್ಟ ಅಲ್ಲಿರ್ತಕ್ಕಂಥ ಪಾಲಾರ್ ನೀರು ಹರಿತಕ್ಕಂಥ ನದಿ, ಅದು ಎಲ್ಲ ಬೇಸಿಗೆ ಬೇರೆ, ನೀರು ಕಡಿಮೆ ಇತ್ತು. ಪಾಲಾರಿಂದ ಆ ಕಡೆಗೆ ತಮಿಳ್ನಾಡು ಫಾರೆಸ್ಟು, ಈ ಕಡೆಗೆಲ್ಲ ನಮ್ಮ ಕರ್ನಾಟಕ ಫಾರೆಸ್ಟು. ಅಲ್ಲಿ ನಾವು ಅದು 7 ಮಾಡಿದ್ವಿ. ಒಂದು 4 ರಿಂದ 6 ಆನೆಯೇನೋ ಸಕ್ಕರೆ ಬೈಲು ನಮ್ಮ ಎಲಿಫೆಂಟ್ ಕ್ಯಾಂಪಿಗೆ ಬಿಟ್ವಿ. ಮತ್ತು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಒಂದಷ್ಟು, ಆ ದುಬಾರೆ ಪಕ್ಕ ಇನ್ನೊಂದು ಹೊಸ ಕ್ಯಾಂಪ್ ಆಯಿತು, ಕಾವೇರಿಪುರ ಆರಂಗಿ, ಅಲ್ಲಿಗೆ ಒಂದು ಹೊಸ ಕ್ಯಾಂಪ್. ಆವಾಗ ನಾವು ಅಲ್ಲಿ ಹಿಡ್ದಂಥ ಆನೆ ಬಿಡಲಿಕ್ಕೆ ಅಂತಲೇ ಆ ಕ್ಯಾಂಪನ್ನು ಆವಾಗ ಮಾಡಿದ್ದು. ಅಲ್ಲಿಗೂ ಒಂದು 4 ರಿಂದ 6 ಆನೆ ಏನೋ ಬಿಟ್ವಿ. ಒಟ್ಟು 22 ಆನೆ ಕಾರ್ಯಾಚರಣೆ. ಅದು 3 ತಿಂಗಳಿಂದ 3 ರಿಂದ 4 ತಿಂಗಳು ಒಳಗಡೆ ಮುಗಿದೋಯ್ತು. ಇದು ಯಾಕೆಂದರೆ ಎಲ್ಲೂ ಅಷ್ಟು ಆಮೇಲೆ ಒಂದು ಸಿಂಗಲ್ ಡೆತ್ ಆಗಲಿಲ್ಲ. ತುಂಬ ಚೆನ್ನಾಗಿ ಕಾರ್ಯಾಚರಣೆ ಯಶಸ್ವಿಯಾಗಾಯ್ತು ಅವಾಗ. ಅಂದರೆ 80% ಅಭಿಮನ್ಯು ಕೈಲೇ ಕಾರ್ಯಾಚರಣೆಯಲ್ಲಿ ವರ್ಕ್ ಮಾಡೋದು. ಮೆಜಾರಿಟಿ 90, ನಾನು ಬಂದಮೇಲಂತೂ ಮೆಜಾರಿಟಿ ಅಭಿಮನ್ಯು ಇಲ್ಲದೇ ಇರೋ ಆ ಟೈಮ್ನಲ್ಲಿ ಕ್ಯಾಪ್ಚರ್ ಮಾಡೋದು ಭಾರಿ ಕಡಿಮೆ ಅಂತ ಅನಿಸುತ್ತೆ. ಬೇಕಾದ್ರೆ ಅರ್ಜುನ ಆನೆನೂ ಕೆಲವು ಆನೆ ಸ್ಕಿಪ್ ಮಾಡಿದ್ದೀವಿ, ಅಭಿಮನ್ಯು ಅಂತೂ. ಈಗ ನೀವು ಮಾಡಿರೋ ಕಾರ್ಯಾಚರಣೆಯಲ್ಲಿ ಯಾವುದು ಸರ್ ಸಖತ್ತು ಒಂಥರ ನಾನು ಬಚಾವಾಗಿ ಬಂದೆ, ಇದು ಸಖತ್ತಾಗೈತೆ ಆನೆ ಅನ್ನೋ ಒಂದು ಕಾರ್ಯಾಚರಣೆ? ಇದು ಒಂದು ಶ್ರೀಕಂಠದತ್ತ, ಅದು ಒಂದು ಮೊದಲನೇ ಆನೆ. ನಾವು ಭಾರಿ, ಏಕೆಂದರೆ ಕತ್ಲು ಎಲ್ಲಿ ಏನು ಬರ್ತದೆ ಅಂತ ಹೇಳಿಕ್ಕಾಗಲ್ಲ. ಆನೆ ಡಾರ್ಟ್ ಆಗಿಬಿಟ್ಟಿದೆ, ನಾವು ಬಿಟ್ಟು ಹೋಗೋಂಗಿಲ್ಲ, ಕತ್ಲೆ ಆಗ್ತಾ ಇದೆ. ಅಲ್ಲಿ ಬೇರೆ ಅನಿಮಲ್ಸ್ ಎಲ್ಲ ಇದ್ದೇ ಇರ್ತವೆ ಕಾಡೋದ್ಮೇಲೆ, ನಾವು ಅವೆಲ್ಲ ನಿಭಾಯಿಸ್ಕೊಂಡು ಬರ್ಬೇಕಲ್ಲ. ಸೊ ಅದೊಂದು. ಮತ್ತು ದಾಂಡೇಲಿ ಒಂದು ಆನೆ ಹಿಡಿದ್ವಿ, ಅದ್ರ ಜೊತೆ ಮರಿ ಇತ್ತು. ಸೊ ಅದೊಂದು. ಅವು ಸುಮಾರಿವೆ. ಅದು ಏನಾಗುತ್ತೆ ಆ ಟೈಮಲ್ಲಿ ನೆನಪಾಗಲ್ಲ ನಿಮ್ಗೆ ಹೇಳೋ ಟೈಮ್ನಲ್ಲಿ. ಇನ್ಯಾವಾಗಲೋ ಒಂದು ಸಾರಿ ನಮಗೆ ಸಡನ್ನಾಗಿ ಹಿಂಗೆ ಮಾತಾಡಬೇಕಾದ್ರೆ ಯಾವುದು ಕಷ್ಟ ಅಂತ ಅಂದಾಗ ಒಂದು ಸಡನ್ನಾಗಿ ಹೊಳಿತವೆ. ಸೊ ಬೇಕು ಅಂದಾಗ ನಮಗೆ ಒಂದು ನೆನಪಿನಲ್ಲಿ ಬರಲ್ಲ. ಇಲ್ಲ ನಾವು ಬರೆದು ಇಟ್ಕೊಂಡು ಮೊದಲೇ ಪ್ರಿಪೇರ್ ಆಗಿ ಬಂದು ನಾವು ಹೇಳಿದ್ರೆ ಅವೆಲ್ಲ ಗೊತ್ತಾಗ್ತವೆ. ಸರ್, ಈಗ ಅಭಿಮನ್ಯುನ ಎಲ್ಲ ಆರಾಮಾಗಿ ಬಂತು, ದಸರಾ ಮಾಡ್ತು, ಅಂಬಾರಿ ಹೊರ್ತು ಅಂತಾರೆ. ಆದರೆ ಅದ್ರ ಹಿಂದೆ ಇದ್ದಂಥ ಕಷ್ಟಗಳು ಏನೇನು ಅನುಭವಿಸಿದೆ ಅಭಿಮನ್ಯು? ಗುಂಡೆಟ್ ಬಿದ್ದಿದೆ ಅಂತ. ಖಂಡಿತ. ಆವಾಗ ಆನೆ ಬದುಕಿರೋದೇ ಡಾಕ್ಟರ್ ಚೆಟ್ಟಿಯಪ್ಪನವರಿಂದ. ಏಕೆಂದರೆ ಅವರು ನನಗೆ ಹಲವಾರು ಬಾರಿ ಹೇಳವ್ರೆ, ಯಾರೋ ಒಂದು ಕ್ರಾಪ್ ರೈಡ್ಗೆ ಏನೋ ಹೋಯ್ತಾ ಇದ್ದಾಗಲೋ ಏನೋ ಹೊಡೆದ್ಬಿಟ್ಟು ಕಾಲು ಗಾಯ ಆಗಿ ತಿಂಗಳಾನ್ಗಟ್ಲೆ ಇದು ಮಾಡಿದ್ದಾರೆ. ಸೊ ಆಮೇಲೆ ಅದೇ ಆನೆನೂ ಏನೋ ಬೇರೆ ಕಡೆ ಎಲ್ಲ ಸೇಲ್ ಆಗಿ ಅದನ್ನು ಹೋರಾಟ ಮಾಡಿ ಉಳಿಸಿದ್ದಾರೆ ಅವರು. ಸೊ ಹಂಗೆ ಅದ್ರ ಹಿನ್ನೆಲೆ ತುಂಬ ಇದೆ. ನನಗಿಂತ ಜಾಸ್ತಿ ಚೆಟ್ಟಿಯಪ್ಪನವ್ರಿಗೆ ಗೊತ್ತದು. ಆಮೇಲೆ ನಿಮ್ಮ ಪೀರಿಯಡಲ್ಲೇ 2017 ಕಾಲ್ಗೆ ಏಟಾಗಿತ್ತು, ನೀವು ಕೂಡ ಟ್ರೀಟ್ಮೆಂಟ್? ಅದು ಬೇಡಿ, ಸಣ್ಣ ಪುಟ್ಟ ಅದು ಸಮಸ್ಯೆ ಇತ್ತು. ಅದಕ್ಕೆ ಫುಟ್ ಪ್ಯಾಡಲ್ಲಿ ಅದನ್ನ ಪ್ರತಿ ವರ್ಷ ನಾನು ಮಲಗಿಸ್ಬಿಟ್ಟು ಕಾಲೆಲ್ಲ ಚೆಕ್ ಮಾಡಿ ಮಾವತನಿಗೆ ನೋಡೋ ಸಣ್ಣ ಏನಿದ್ರು ಅಲ್ಲಿ ಯಾಕೆಂದ್ರೆ ನೀರು ತೊಳ್ಕೊಂಡು ಬಂದ ತಕ್ಷಣ ಅಲ್ಲೇ ಮಲಗಿಸ್ತಿದ್ದೆ, ಅಲ್ಲೇ ಹೋಗಿ ನೋಡ್ತಿದ್ವಿ. ಯಾಕೆಂದರೆ ಅದು ಆ ಗುಂಡೇಟನ್ನ ಇದೋ ಏನೋ ಗೊತ್ತಿಲ್ಲ ನಮಗೆ. ಒಟ್ಟಿನಲ್ಲಿ ಮೊದಲಿಂದನೂ ಅದಕ್ಕೆ ಫುಟ್ಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದನ್ನ ಅಲ್ಲೇ ರೆಡಿ ಮಾಡ್ಕೊಳ್ತಿದ್ವಿ. ಅದಕ್ಕೆ ಬೇಕಾದಂಥ ಮೆಡಿಸಿನ್ನು ಮತ್ತೊಂದು ಒಳಗಡೆಗೆ ಹಾಕಿ ಸೊ ರೆಡಿ ಮಾಡ್ತಾಯಿದ್ವಿ. ಅಲ್ಲ, ದಸರಾಗಿಂತ ಮುಂಚೆ ಒಂದು ಕಾರ್ಯಾಚರಣೆಗೆ ಹೋಗಿರ್ತಲ್ಲ HD ಕೋಟೆ ಸೈಡು, ಅದು ಹಂದಿದು ಬಾಂಬ್ ಬಿಟ್ಟಿದ್ದು ಬ್ಲಾಸ್ಟ್ ಆಗಿ ಏಟಾಗಿರ್ತದಲ್ಲ ಸರ್, ಅದು ಅಭಿಮನ್ಯುಗೆ? ಅದು ಯಾವಾಗ ನನಗೆ ಅಷ್ಟು ಐಡಿಯಾ ಇಲ್ಲ. ಅದೇ ಟ್ರೀಟ್ಮೆಂಟ್ ನೀವೇ ಕೊಡ್ತೀರಾ ನೋಡಿ? ದಸರಾ ಟೈಮಲ್ಲೇ ಟ್ರೀಟ್ಮೆಂಟ್ ಕೊಡ್ತೀರಾ? ಬಟ್ ಕ್ಯಾಪ್ಚರ್ಗೆ ತಗೊಂಡೋಗಿರೋದು ನಾನಲ್ಲ, ಬೇರೆ ಯಾರೋ ತಗೊಂಡೋಗಿರೋ ಅನ್ಸುತ್ತೆ. ಇಲ್ಲಿಗೆ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಅಂತೂ ನಾವು ಮೆಜಾರಿಟಿ ಟೈಮ್ ಮಾಡಿದ್ದೀವಿ. ಅದು ಹಂದಿಗೆ ಇಟ್ಟಂತ ಬಾಂಬ್ಗೆ ಕಾಲಿಟ್ಟು ಅದೊಂದು ಕಾಲು ಗಾಯ ಆಗಿರುತ್ತೆ ನೋಡಿ. ಖಂಡಿತ ಆಗಿದೆ. ಅದು ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ ಯಾವ ಏರು ಅಂತ. ಆದರೆ ಅವನಿಗೆ ನಾನು ಹತ್ರ ಹೋಗ್ತೀನಿ ಅಂದರೆ ಅವನು ಮಲಗ್ತಿರ್ಲಿಲ್ಲ, ಇಂಜೆಕ್ಷನ್ ಹಾಕ್ತಾರೆ ಅಂದ್ಬಿಟ್ಟು. ಅಭಿಮನ್ಯೂ ಅಷ್ಟೇ. ಅದಕ್ಕೆ ಮಾವತನಿಗೆ ನಾವೇನು ಹೇಳೋ ಹತ್ರ ಹೋಗಿ ಮೈಯೆಲ್ಲ ಸಾರಿ ಮುಟ್ಬಿಟ್ಟು ನಾನು ಈ ಕಡೆ ಬರ್ತೀನಪ್ಪ, ಆಮೇಲೆ ನೀವು ಮಲಗಿಸ್ಕೊ, ನಾ ಬಂದು
ಇಂಜೆಕ್ಷನ್ ಹಾಕ್ಕೊಡು. ಯಾಕೆಂದರೆ ಇಂಜೆಕ್ಷನ್ ನಾವು ಕೈಲಿ ಹಿಡ್ಕೊಂಡು ಹೋಯ್ತೀವಿ ಅಂದರೆ ಅಜ್ಜಪ್ಪ ಅಂದರೂ ಮುಳುಗ್ತಿರಲಿಲ್ಲ ಅವನು. ಅಭಿಮನ್ಯು ಸರ್ ನಿಂತ್ಕೊಂಡೇ ಇಂಜೆಕ್ಷನ್ ಮಾಡಿದ್ದೀವಿ, ಮಾಡಿಸ್ಕೊಳ್ತಾನೆ. ಬಟ್ ಆದರೆ ಇಂಜೆಕ್ಷನ್ ಚುಚ್ಚೋದು ಅಂದರೆ ಅವನು ಸ್ವಲ್ಪ ಭಯ ಇತ್ತು. ಬೇರೆ ಆನೆಗಳಿಗೂ ಭಯನಾ? ಯಾವುದೇ ಆದ್ರೂ ಒಂದು ಇದ್ದೇ ಇರ್ತದೆ. ಅದರೊಳಗೆ ನೀಟಾಗಿ ಇದು ಮಾಡ್ತಿದ್ದು ಅಂದರೆ ಬಲರಾಮ ಇಂಜೆಕ್ಷನ್ ಅಂತೂ ಅದಕ್ಕೆ ಡ್ರಿಪ್ಪು ಮತ್ತೊಂದು ಎಲ್ಲ ಸಫಿಷಿಯೆಂಟಾಗಿ ಮ್ಯಾಕ್ಸಿಮಮ್ ಟೈಮ್ ಹಾಕಿದ್ದೀವಿ ಅದಕ್ಕೆ. ಸರ್ ಗಜೇಂದ್ರನು ನಿಮ್ಮ ಪೀರಿಯಡಿಂದನೇ ಬರ್ತಾರ ಆನೆ ದಸರಾ ಆಗಿರ್ಬೋದು ಕಾರ್ಯಾಚರಣೆ. ಈಗ ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಸುನಾಮಿ ಥರ ಅದು ಹಬ್ತು. ಒಂದು ಕ್ಯಾಂಪಿಂದ ಇನ್ನೊಂದು ಕ್ಯಾಂಪ್ ಶಿಫ್ಟ್ ಮಾಡಬೇಕು, ಅದಕ್ಕೆ ಅಲ್ಲಿರೋಕ್ಕಾಗ್ತಾಯಿಲ್ಲ, ವ್ಯವಸ್ಥೆ ಸರಿಗಿಲ್ಲ ಅಂತ. ಈಗ ಯಾವ ರೀತಿ ನಿಮಗೂ ಖುಷಿ ಆಗ್ತಾ ಇದೆ ಏನು ಸರ್? ಒಂದು ಕ್ಯಾಂಪಿಂದ ಈಗ ಮತ್ತಿಗೋಡು ಕ್ಯಾಂಪಿಗೆ ಬಂದಿದೆ. ಇಲ್ಲ, ಗಜೇಂದ್ರನ ಬಗ್ಗೆ ಅದರ ಹಿನ್ನೆಲೆ ಹೇಳಬೇಕು ಅಂದರೆ 1986ರಲ್ಲಿ ಡಾಕ್ಟರ್ ಚೆಟ್ಟಿಯಪ್ಪನವರು ಕಟ್ಟೆಪುರ ಹಾಸನ ಆಲೂರು ರೇಂಜಲ್ಲಿರ್ತಕ್ಕಂಥ ಕಟ್ಟೆಪುರ ಅನ್ನೋ ಇದರಲ್ಲಿ ಸೆರೆ ಹಿಡ್ದಂಥ ಆನೆ ಬಲರಾಮ. ಅದು ಸೊ ಒಂದು 4-5 ಆನೆ ಆ ಟೈಮ್ನಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅಲ್ಲಿಂದ ಅದರದ್ದು ಕ್ಯಾಪ್ಚರ್ ಮಾಡಿ 89ಇಂದ ಬಲರಾಮ ಅಂಬಾರಿ ಆಗ್ತಾನೆ. ಇವನು 87ಗೋ ಏನೋ 87 ಬಲರಾಮ 99ನಿಂದ ಬರ್ತಾನೆ. ಇವನು 96 97ಇಂದನೇ ದಸರಾಕ್ಕೆ ಬರ್ತಾ ಇದೆ. ಯಾರು? ಗಜೇಂದ್ರ. ಸೊ ಬಂದ ಒನ್ ಆರ್ 2 ಇಯರ್ಸಲ್ಲಿ ಏನಾಗಿದೆ, ಅದರ ಮುಖದ ಅಂದ ಲಕ್ಷಣ, ಅದ್ರ ಕೊಂಬು ಎತ್ತರ ಎಲ್ಲ ನೋಡಿ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರೇ ಪಟ್ಟದಾನಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದನ್ನ. ಆವಾಗಲೇ ಯಾಕೆಂದರೆ ತುಂಬ ಸೌಮ್ಯವಾದ ಆನೆ ಅದು. ನಾನು ಕಣ್ಣಾರ 2000 ಇಸ್ವಿಲಿ ಬಂದಾಗ ಒಂದು ಸಾರಿ ನಾಗರಹೊಳೆ ಕ್ಯಾಂಪ್ಗೆ, ಆವಾಗ ನಾಗರಹೊಳೆಲ್ಲೂ ಒಂದು ಕ್ಯಾಂಪ್ ಇತ್ತು, ಅಲ್ಲೂ 2 ಆನೆನೋ 3 ಆನೆ ಇತ್ತು. ಸೊ ನಾನು ಹೋದಂಥ ಟೈಮ್ನಲ್ಲಿ ನನ್ನ ಕಣ್ಣಾರ ನೋಡಿದೆ, ಒಂದು ಸಣ್ಣ ಮಗು, ಒಂದು 3 ವರ್ಷ 4 ವರ್ಷದ ಮಗು, ಅದು ಕರಿವಿಲ್ದಂಗೆ ಆ ಆನೆ ನೋಡಿ ಖುಷಿಗೆ ಹತ್ತಿರಕ್ಕೆ ಹೋಗ್ಬಿಡ್ತು. ಇದು ಒಂದು ಚೂರು ಪಾಪ ಅದನ್ನು ಮಗು ಕೂಡ ಏನು ಒಂದು ಚೂರು ಏನು ಇದು ಮಾಡಲಿಲ್ಲ. ನನಗೆ ಆವಾಗ ತುಂಬ ಖುಷಿ ಆಯಿತು, ಏನು ಇಂಥ ಸಾಧು ಆನೆ, ಅಂಥ ಸಾಧು ಆನೆ ಅದು. ಸೊ ನಂತರದಲ್ಲಿ ಅದ್ರ ಬಗ್ಗೆ ನಾವು ನೋಡ್ತಾ ಬಂದಾಗ ಅದು ಪಟ್ಟದಾನೆಯಾಗಿ ಸೆಲೆಕ್ಟ್ ಮಾಡಿರೋದು ತುಂಬ ಸೂಕ್ತವಾದ ಆನೆ ಅಂತ ನನಗಂತೂ ಅನ್ನಿಸ್ತು. ಆಮೇಲೆ ಸತತವಾಗಿ ಬರ್ತಾಯಿತ್ತು ಅದು. ಪ್ರತಿ ವರ್ಷ ಬಂದ್ರೂ ಕೂಡ ಅದಕ್ಕೂ ಕೂಡ ನಾವು ಬೆನ್ನ ಮೇಲೆ ಭಾರವನ್ನು ಏರಿ ಅದಕ್ಕೂ ಕೂಡ ತಾಲೀಮನ್ನು ಕೊಟ್ಟಿದ್ದೀವಿ ಹಲವಾರು ವರ್ಷಗಳ ಕಾಲ. 2013 ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಾನು. 2013ರಲ್ಲಿ ದಸರಾ ಮುಗಿಸ್ಕೊಂಡು ಹೋದ ನಂತರ 13 ಅಥವಾ 14 ಇರ್ಬೋದು, 15 ಓಕೆ, 2015ರಲ್ಲಿ ಅದು ದಸರಾ ಮುಗಿಸ್ಕೊಂಡು ಹೋದ ತಕ್ಷಣ ಅದು ಸಾಹಸವಾಗಿ ನವಂಬರ್ ಅಂತ ಅನಿಸುತ್ತೆ, ಆ ಟೈಮ್ನಲ್ಲಿ ಅದು ಮಸ್ತಲ್ಲಿ ಇರ್ತವೆ. ನಮ್ಮ ಎಲ್ಲ ಆನೆಗಳು ಸಾಮಾನ್ಯವಾಗಿ ನವಂಬರ್ ಡಿಸೆಂಬರ್ಲಿ ಮಸ್ತಿಗೆ ಬರ್ತವೆ. ಇದು ಕೂಡ ಮಸ್ತಲ್ಲಿತ್ತು. ಆ ಮಸ್ತಲ್ಲಿದ್ದಾಗಲೂ ಕೂಡ ಅದು ಇಷ್ಟು ವರ್ಷಗಳ ಕಾಲ ಯಾವತ್ತೂ ಮಸ್ತಲ್ಲಿದ್ದರೂ ಕೂಡ ಒಬ್ಬರಿಗೆ ತೊಂದರೆ ಮಾಡದಂಥ ಆನೆ ಅಲ್ಲ. ಏಕೆಂದರೆ ನಾವು ದಸರಾದಲ್ಲೇ ಅದನ್ನು ನೋಡಿದ್ದೀವಿ. ಆ ಗಣಪತಿ ಮಾವುತ ಏನಿದ್ದ ಅವನು ಸ್ವಲ್ಪ ಸಣ್ಣ ಆದಾಗಿ ಕುಡಿಯೋ ಚಟ ಇತ್ತು, ಒಳ್ಳೆ ಮಾವುತ. ಆ ಚಟ ಇದ್ರೂ ಕುಡಿದ್ಬಿಟ್ಟು ಬಂದು ಒಂದೊಂದ್ಸರಿ ಎಷ್ಟೋ ಸರಿ ಆನೆ ಕಾಲು ಕೆಳಗಡೆ ಮಲಿಕೊಂಡು ನನ್ನ ತುಳಿ ಅಂತ ಅನ್ನೋ ಥರದಲ್ಲಿ ಮಲಗ್ತಿದ್ದ. ನಾವು ದಸರಾದಲ್ಲಿ ನಾವು 2-3 ಸಾರಿ ಸೈಡ್ಗೆಲ್ಲ ಎಳೆದು ಈ ಥರ ಎಲ್ಲ ಮಾಡಬೇಡಪ್ಪ, ಸ್ವಲ್ಪ ಬೇಸರ ಆಗುತ್ತೆ, ಮುಂದೆಲ್ಲ ಒಂದಿನ ಅದಕ್ಕೆ ಅಗ್ರೆಸಿವ್ ಆದಾಗ ಅದು ನಾವೇ ಅದನ್ನ ದಾರಿ ಮಾಡಿಕೊಟ್ಟಾಗುತ್ತೆ. ಇಂಥ ಒಳ್ಳೆ ಆನೆಗೆ ನೀನು ಈ ಥರ ಎಲ್ಲ ಮಾಡೋದು ಸೂಕ್ತ ಅಲ್ಲ ಅಂತೇಳಿ ಅವನಿಗೆಲ್ಲ ಬೈದು ಬುದ್ಧಿ ಹೇಳಿದ್ವಿ ನಾವು, ಅಕ್ರಮು ನಾವೆಲ್ಲ ಅವನಿಗೆ ಸುಮಾರು ಸಾರಿ ಇದು ಮಾಡಿದ್ದು. ಆದರೂ ಅದು ಸ್ವಲ್ಪ ಡ್ರಿಂಕ್ಸ್ ಇದ್ದಾಗ ಅವನ ಬಿಹೇವಿಯರ್ ಸ್ವಲ್ಪ ಅದೇ ಥರ ಇತ್ತು. ಸೊ ಅದು ಅದರ ಹಣೆ ಬರಕೆ ನೋಡಿ 2015 ದಸರಾ ಮುಗಿಸ್ಕೊಂಡು ಹೋಗಿದ್ದಾನೆ. ಆಗಲೂ ಮಸ್ತಲ್ಲಿದ್ದಾಗ ಸಾಮಾನ್ಯವಾಗಿ ಯಾವುದೇ ಆನೆ, ಅಭಿಮನ್ಯು ಕೂಡ ಆದರೂ ಅಷ್ಟೇ, ಯಾವುದೇ ಆದರೂ ಅಷ್ಟೇ, ಚೈನು ಬೇಡಿ ಹಾಕಿ ಬಿಡ್ತಾರೆ. ಇವನು ಚೈನು ಹಾಕಿಲ್ಲ, ಬೇಡಿನೂ ಹಾಕಿಲ್ಲ. ಅವತ್ತು ಒಂದು ಯಾರೋ ಟ್ರಾವೆಲರ್ಸು ಅಂದರೆ ಟೂರ್ಗೆ ಬಂದಂಥ ಜನ ಅದ್ರ ಹತ್ರ ಹೋಗಿ ಎಲ್ಲಿ ಕೇಗುಡಿ ಆನೆ ಕ್ಯಾಂಪಲ್ಲಿ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾರೆ. ಫೋಟೋ ತೆಗೆಸ್ಕೊಂಡ್ರು ಕೂಡ ಯಾರಿಗೂ ಏನೂ ಮಾಡಲಿಲ್ಲ. ಅವ್ರು ಫೋಟೋ ತೆಗೆಸ್ಕೊಂಡು ಮೇಲ್ಗಡೆ ಬಂದಿದ್ದಾರೆ. ಇದು ಮಸ್ತಲ್ಲಿದ್ದು, ಕಾಲಲ್ಲಿ ಚೈನು ಬೇಡಿ ಏನೂ ಇಲ್ಲ. ಅಲ್ಲಿಗೆ ಶ್ರೀರಾಮ ಆನೆ ಎಂಟ್ರಾಗಿದೆ. ಏನಾಗುತ್ತೆ, ಮಸ್ತಲ್ಲಿದ್ದಾಗ ಯಾವುದೇ ಎಲಿಫೆಂಟ್ ಇರ್ಬೋದು, ಇನ್ನೊಂದು ಆನೆಯನ್ನು ನೋಡಿದಾಗ
ಅಗ್ರೆಸಿವ್ನೆಸ್ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅದೇನು ಮಾಡಿದೆ ಅದನ್ನು ಹೊಡಿಲಿಕ್ಕೆ ಹೊರಟೋಗಿದೆ. ಶ್ರೀರಾಮನೇ ಗಜೇಂದ್ರನ ಹಿಡಿದಿದ್ದು, ಅದು ನೆನ್ಪು ಬಂದಿರ್ಬೋದು. ಇರ್ಬೋದು, ಬಟ್ ಅದ್ರ ಆ ಟೈಮ್ನಲ್ಲಿ ಅದಕ್ಕೆ ಅವೆಲ್ಲ ಅರಿವು ಬರಲ್ಲ. ಯಾವಾಗಲೂ ಅಷ್ಟೇ ಮಸ್ತಲ್ಲಿ ನಿಮಗೆ ನಾರ್ಮಲ್ ಇದ್ದಾಗ ಇರ್ತಕ್ಕಂಥ ಆನೆ ಬಿಹೇವಿಯರ್ ಏನಿರ್ತದೆ, ಮಸ್ತ್ ಪೀರಿಯಡ್ಲಿ ಅದ್ರ 20 ಪಟ್ಟು ಜಾಸ್ತಿ ಅಗ್ರೆಸಿವ್ನೆಸ್ ಆಗುತ್ತೆ. ಸಿಟ್ಟು ಸಿಕ್ಕಾಪಟ್ಟೆ ಇರ್ತದೆ ಅದು. ಸೊ ಅಂಥ ಟೈಮ್ನಲ್ಲಿ ಏನಾಗಿದೆ, ಅದು ಕ್ಯಾಂಪ್ಗೆ ಎಂಟ್ರ್ ಆಗೋದಕ್ಕೂ ಇವರು ಫೋಟೋ ತೆಗ್ಸಿ ಮೇಕ್ ಬರೋದಕ್ಕೂ ಒಂದಾಗಿದೆ. ಇವನು ಹಿಂದೆ ಸಡನ್ನಾಗಿ ಆನೆ ಬರ್ತಾ ಇದ್ದು ನೋಡಿ, ಇದು ಓಡೋಕೆ ನೋಡ್ತಾ ಇದೆ ಅಂತೇಳಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಓಡಿದ್ದಾನೆ. ಫಸ್ಟೇ ಇವನಿಗೆ ಅಲ್ಲಿ ಹೊಡೆದು ಸಾಯಿಸ್ಬಿಡ್ತದು. ಅದು ತುಂಬ ಬೇಸರ ಆಗುತ್ತೆ ನೋಡಿ. ಆ ಟೈಮ್ನಲ್ಲಿ ಅವನು ಸ್ವಲ್ಪ ಬುದ್ಧಿ ಉಪಯೋಗಿಸಿ ಒಂದು ಚೈನು ಬೇಡಿ ಹಾಕಿದರೆ ಆ ಅಪಘಾತ ತಪ್ಪುತ್ತಾ ಇತ್ತು. ಯಾಕೆಂದರೆ ಅಲ್ಲಿ ಶ್ರೀರಾಮ ಆನೆಗೆ ಏನಾಗಿದೆ, ಚೈನು ಬೇಡಿ ಎರಡೂ ಇದೆ. ಅದು ಫಾಸ್ಟಾಗಿ ಓಡ್ಲಿಕ್ಕಾಗಲ್ಲ. ಇದರ ಕಾಲಲ್ಲಿ ಚೈನು ಬೇಡಿ ಏನೂ ಇಲ್ಲ, ಇದು ಕಾಡಾನೆ ಓಡ್ದಂಗೆ ಓಡ್ತದೆ. ಸೊ ಆ ಟೈಮ್ನಲ್ಲಿ ಅದನ್ನು ಅಟ್ಟಾಡಿಸ್ಕೊಂಡೋಗಿ ಅಲ್ಲೊಂದು ಸ್ಕೂಲ್ ಬರುತ್ತೆ ಕೇಗುಡಿನಲ್ಲಿ. ಸ್ಕೂಲ್ ಹಿಂಭಾಗ ಅದನ್ನು ಒಂದು ರೀತಿ ಸ್ಲೋಪ್ ಇದೆ, ಹೊಡೆದು ಸಾಯಿಸಿ ಕರಳಲ್ಲೇ ಪಾಪ ಈಚೆ ಬಂದಿತ್ತು. ನಾವೇ ಹೋಗಿದ್ದು ಅಲ್ಲಿ ಸ್ಪಾಟ್ಗೆ, ಪೋಸ್ಟ್ ಮಾರ್ಟಮ್ ಎಲ್ಲ ನಾವೇ ಮಾಡಿದ್ವಿ. ಸೊ ಅದೆಲ್ಲ ತುಂಬ ಅಂಥ ಒಳ್ಳೆ ಆನೆ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಬಿಹೇವಿಯರ್ ಅನ್ನೋದಕ್ಕೆ. ಸೊ ಅದೊಂದು ನಮ್ಮ ಕಣ್ಣೆದುರಿಗೆ ನಡೆದಂಥ ಘಟನೆಗಳವು. ಬಟ್ ಆದರೆ ದಸರಾದಲ್ಲಿ ಯಾವತ್ತೂ ಕೂಡ ಒಬ್ಬರಿಗೆ ತೊಂದರೆ ಮಾಡಲಿಲ್ಲ. ಈವನ್ ಆ ಇನ್ಸಿಡೆನ್ಸ್ ಆದಮೇಲೂ ಕೂಡ ನೆಕ್ಸ್ಟ್ ಇಯರ್ಗೆ ಬಂತು. ಆದರೆ ಪಟ್ಟದಾನಿಯಾಗಿ ಬಂತು, 2 ವರ್ಷ ಬಂತು. ಬೇರೆ ಮಾತನ್ನು ಚೇಂಜ್ ಮಾಡಿದ್ವಿ, ಬಂತು 2 ವರ್ಷ. ಬಟ್ ಪಟ್ಟದಾನಿಯಾಗಿ ನಿಲ್ಲಿಸ್ಬಿಟ್ರು. ಯಾಕೆಂದರೆ ಒಂದು ಕಳಂಕ ಬಂದ ಮೇಲೆ ಸೊ ಅದು ಬೇಡ ಅಂತೇಳಿ ಆಲ್ಟರ್ನೇಟಿವ್ ಆಗಿ ನಮ್ಮ ಇನ್ನೊಂದು ಆನೆನ, ಗೋಪಿ ಆನೆನ, ವಿಕ್ರಮ ಗೋಪಿ ಎರಡು ಇದು ಮಾಡ್ಕೊಂಡ್ರು. ಸೊ ಈ ಥರ ನೋಡ ಅದೊಂದು ನಂತರ ಅದು ಅಲ್ಲದೆ ಅದಕ್ಕೂ ಮೊದಲೇ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವ್ರು ತೀರ್ಕೊಂಡಾಗಲೂ ಕೂಡ ಅವ್ರಿಗೆ ತುಂಬ ಪ್ರಿಯವಾದ ಆನೆ ಅಂತೇಳಿ ಆ ಸತ್ತಂಥ ಕಾರ್ಯದಲ್ಲಿ ಅದನ್ನು ಕರೆಸಿದ್ರು. ಮೈಸೂರಿಗೆ ಬಂದಿತ್ತದು, ಹೌದು. ಬಂದು ಅವರ ಶವಯಾತ್ರೆಯಲ್ಲಿ ಭಾಗವಹಿಸಿ ಸೊ ಕರ್ಕೊಂಡು ಹೋಗಿದ್ರು. ಸರ್ ಅದು ಅಂಬಾರಿ ವರ್ಷಕ್ಕೆ ಟ್ರೈ ಮಾಡಿಲ್ವಾ ನೀವು? ಆನೆ ಅಷ್ಟು ಹೈಟ್ ಇತ್ತು. ಇಲ್ಲ, ಒಂದು ಪಟ್ಟದಾನಿಯಾಗಿ ಸೆಲೆಕ್ಟ್ ಆದಮೇಲೆ ಬರಲ್ಲ. ಈಗ ಬಲರಾಮ ಓಡ್ತಾ ಇದೆಯಲ್ಲ, ಓಡ್ತಾ ಇತ್ತು ಅಂದ್ರೆ ಅದಕ್ಕೆ ಒಂದು ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತಾರೆ. ಯಾವ ಥರ? ಗಜೇಂದ್ರನ್ಗಲ್ಲ, ಬಲರಾಮನ್ಗೆ. ಗಜೇಂದ್ರನ್ ಕಾಣ್ತಾ ಇತ್ತು. ಗಜೇಂದ್ರ ಈಗ ಕಾರ್ಯಾಚರಣೆಲೆಲ್ಲ ಯಾವ ರೀತಿ ಭಾಗವಹಿಸ್ತಿದ್ದ ಸರ್ ಅವನು? ಎಲ್ಲ ಸಾಮಾನ್ಯ ಕ್ಯಾಪ್ಚರ್ ಆಪರೇಷನಲ್ಲಿ ಮೆಜಾರಿಟಿ ಬರ್ತಾ ಇದ್ದಾವೆ ಎಲ್ಲನೂ. ಮೆಜಾರಿಟಿ. ಈಗ ಆನೆಗಳನ್ನ ಕರ್ಕೊಯ್ತಿರಲ್ಲ ಸರ್ ಕಾರ್ಯಾಚರಣೆಗೆ, ಈಗ ಯಾವ್ಯಾವ ಆನೆಗೆ ಏನೇನು ರೋಲು ಅಂತ ಹೆಂಗ್ ಡಿಸೈಡ್ ಮಾಡ್ತೀರಾ ಸರ್? ಈ ಆನೆ ಈ ಕೆಲಸ. ಸಾಮಾನ್ಯವಾಗಿ ನಾವು ಈಗ ಆನೆ 2 ಕಾಲ್ಗೂ ಹಗ್ಗ ಹಾಕ್ತೀವಿ, ಟ್ರ್ಯಾಂಕ್ಲೈಸ್ ಮಾಡಿ ಅದು ಮಲಗಿದಾಗ ಏನು ಮಾಡ್ತೀವಿ, ಫಸ್ಟ್ ಮಾಡೋದು ನಾವು ಫಸ್ಟು ಟೆಂಪ್ರೇಚರ್ ನೋಡ್ತೀವಿ. ಅದ್ರ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಯ್ತಿದ್ದಂಗೆ ನೀರನ್ನ ಅಲ್ಲಲ್ಲಿ ಹಾಕಿಸ್ತಾ ಇರ್ತೀವಿ. ಸೊ ನೀರು ಹಾಕ್ಸ್ಬಿಟ್ಟು 1 ಗಂಟೆ ಒಳಗಡೆ ಹಿಂದ್ಗಡೆ 2 ಕಾಲ್ಗೂ ಹಗ್ಗ ಕಟ್ಟಲೇಬೇಕು, ಕತ್ತಿಗೆ ಹಗ್ಗ ಹಾಕಲೇಬೇಕು, ಅಷ್ಟರೊಳಗೆ ಮುಗಿಸ್ಕೋಬೇಕು ಇವರು. ಸೊ ಅದ್ರಲ್ಲಿ ಏನು ಮಾಡ್ತೀವಿ, ಮೇಜರ್ ರೋಲು ಅಭಿಮನ್ಯು ಸರಿ ಎಳೀಲಿಕ್ಕೆ ಮತ್ತು ಇದು ಮಾಡಲಿಕ್ಕೆ ಅಂದ್ಬಿಟ್ಟು ಅವನ್ನ ಒಂದು ಸ್ಪೇರಾಗಿ ಇಟ್ಕೊಳ್ತೀವಿ. ಯಾಕೆಂದರೆ ಈ ಕಾಡಾನೆ ಆ ಕಡೆ ಈ ಕಡೆ ನುಗ್ಗಿದಾಗ ಈಗ ಮರನ ಸುತ್ತಗೊಟ್ಟೋಗುತ್ತೆ. ಆ ಕಡೆ ಒಂದು ಎಳಿತಾ ಇರುತ್ತೆ, ಈ ಕಡೆ ಒಂದು ಎಳಿತಾ ಇರುತ್ತೆ. ಮಧ್ಯೆ ಕಾಡು ಅಂದರೆ ನಿಂಗೆ ಬಯಲಿರಲ್ಲ, ಅದು ಫುಲ್ ಮರಗಳಿರ್ತವೆ. ಎಲ್ಲಂದ್ರಲ್ಲಿ ನುಗ್ಗಿದಾಗ ಏನಾಗುತ್ತೆ, ಹಗ್ಗ ನುಲ್ಕೊಳ್ಳೋ ಸಾಧ್ಯತೆ ಇರ್ತದೆ. ಅದಕ್ಕೆ ಅಭಿಮನ್ಯು ಸ್ಪೇರಾಗಿ ಇರ್ತೀವಿ. ಯಾಕೆಂದ್ರೆ ಎಲ್ಲಿ ನುಗ್ಗಿದ್ರು ಅವನು ವಾಪಸ್ ಅವನ್ನ ತರಿಸ್ತಿದ್ದ. ಅವನ್ನ ಇಟ್ಕೊಂಡು ಸಾಮಾನ್ಯವಾಗಿ ಗಜೇಂದ್ರ ಆನೆ ಡ್ರ್ಯಾಗ್ ಮಾಡ್ಲಿಕ್ಕೆ ಕತ್ನಾಗ ಅವನಿಗೆ ಕಟ್ತಿದ್ದು. ಯಾಕೆಂದರೆ ಒಳ್ಳೆ ಪರ್ಸ್ನಾಲಿಟಿ ಇದ್ದಂಥ ಆನೆ. ಸೊ ಧೈರ್ಯವಾಗಿ ಎಳಿತಾನೆ ಅಂದ್ಬಿಟ್ಟು ಕಟ್ತಾ ಇದ್ವಿ. ಉಳಿದಂಥ ಆನೆಗಳಿಗೆ ಕಾಲ್ನಗ್ಗನ ಕಟ್ಟಿ ತಳಿಸ್ತಾ ಇದ್ವಿ. ಸೊ ಆ ಥರ ಮಾಡ್ತಿದ್ವಿ. ಮೇಜರ್ ರೋಲು ಗಜೇಂದ್ರನೂ ಮಾಡಿದ್ದಾನೆ. ಈಗ ಇಡೀ ಇಂಡಿಯಾದಲ್ಲಿ ಅಭಿಮನ್ಯು ಬಿಟ್ರೆ ಎಷ್ಟು ಕಾರ್ಯಾಚರಣೆ ಮಾಡಿರೋದೇ ಗಜೇಂದ್ರನೂ ಬಂದಿದೆ. ಗಜೇಂದ್ರ ಬಂದಿದೆ, ಭರತ ಬಂದಿದೆ, ಹರ್ಷ, ವಿಕ್ರಮ, ಮೆಜಾರಿಟಿ ಪ್ರಶಾಂತ. ಕೆಲವು ಸಾರಿ ಏನಾಗ್ತವೆ, ಈಗ ಫಾರೆಸ್ಟಲ್ಲಿ ಯಾವುದೋ ಒಂದು ಹುಲಿ ಬಂತು ಅಂತಲೋ ಇನ್ಯಾವುದೋ ಕಾರ್ಯಾಚರಣೆಗೆ ಹೊರಟೋಗಿರ್ತವೆ. ಸೊ ಆ ಟೈಮ್ನಲ್ಲಿ ಕೆಲವು ಸ್ಕಿಪ್ ಆಗ್ತವೆ. ಸೊ ಉಳಿದಿರೋ ಆನೆಯಲ್ಲಿ ಯಾವುದು ದಿ ಬೆಸ್ಟ್ ಅದನ್ನು ನಾವು ಕ್ಯಾಪ್ಚರ್ಗೆ ಉಪಯೋಗಿಸ್ಕೊಂಡಿರ್ತೀವಿ. ವಿಕ್ರಮನು ಅಷ್ಟೇ ಕೆಲಸ ಮಾಡಿದೆ. ಅದು ಏನು ರೋಲಲ್ಲಿ ಕೆಲಸ ಮಾಡ್ತೀವಿ ಸರ್ ವಿಕ್ರಮನೇ? ಎಲ್ಲಿ ಕಾರ್ಯಾಚರಣೆಗಳಲ್ಲಿ? ಕಾಲಗ್ಗನೇ ಎಳೆಯೋದು. ಗಜೇಂದ್ರನೇ ಸಖತ್ ಪವರ್ಫುಲ್ ಆನೆ. ಹೌದು.
ಎಳಿಲಿಕ್ಕೆ ಕತ್ನಾಗ ಎಳೆಯೋದು ಅಂದರೆ ಆನೆನೇ ಎಳಿಬೇಕಲ್ಲ. ಹಾಂ ಹಾಂ ಹಾಂ. ಶಕ್ತಿಯುತವಾಗಿದ್ದಂಥ ಆನೆಗಳಲ್ಲಿ ಅದೊಂದು ಬರ್ತಾ ಗಜೇಂದ್ರನೂ ಎಳೆದಿದೆ ನಮಗೆ. ಈಗ ನೀವು ಡಾಟ್ ಮಾಡಿದ್ಮೇಲೆ ಸರ್ ಆನೆನ ಎಷ್ಟು ನಿಮಿಷದಲ್ಲಿ ಈಗ ಮಾವುತರು ಕಾವಾಡಿಗಳು ಹಗ್ಗ ಕಟ್ಟಬೇಕು ಅದಕ್ಕೆ? ಏನಾಗುತ್ತೆ, ಒನ್ಸ್ ನಾವು ಡಾಟ್ ಆಯಿತು ಅಂದ ತಕ್ಷಣವೇ ಅನಿಮಲ್ಗೆ ಅದು ಹೋಯ್ತು, ಇಂಜೆಕ್ಷನ್ ಬೀಳ್ತು ಅಂದ ತಕ್ಷಣವೇ ಒಂದು ಏರ್ ಫೈರ್ ಮಾಡ್ತಾರೆ ಫಾರೆಸ್ಟಲ್ಲಿ. ಅದು ಇಂಡಿಕೇಶನ್ನು, ಓ ಡಾಟ್ ಆಯಿತು ಆನೆಗೆ ಅಂತ. ಬೇರೆ ಯಾರ್ಯಾರು ಎಲ್ಲೆಲ್ಲಿ ಇರ್ತಾರೆ, ಯಾಕೆಂದರೆ ಡಾಟ್ ಆಗೋ ಹತ್ರದಲ್ಲಿ ಯಾರೂ ಇರೋಲ್ಲ. ಓಕೆ. ಇದ್ದರೆ ನಮ್ಮ ಅಕ್ರಮು, ನಮ್ಮ ವೆಂಕಟೇಶು ಅಥವಾ ನಾನು ಒಂದು 3 ಜನ ಇರ್ತೀವಿ ಅಷ್ಟೇ. ಆಮೇಲೆ ಸಾಧ್ಯವಾದಷ್ಟು ಆನೆ ಮೇಲೆ ಹೋಗಲ್ಲ, ಯಾಕೆಂದರೆ ಆನೆ ಆ ಕಾಡನ್ನೇ ಓಡ್ಬಿಡ್ತದೆ. ಎಷ್ಟೋ ಸಾರಿ ಅವರಿಬ್ಬರೇ ಹೋಗಿದ್ದಾರೆ, ಯಾರೋ ವೆಂಕಟೇಶು ಅಕ್ರಮ್ ಇಬ್ಬರೇ ಹೋಗಿದ್ದಾರೆ. ಒಬ್ಬರ ಕೈಲಿ ಸೇಫ್ಟಿ ಗನ್ನು, ಒಬ್ಬರ ಕೈಲಿ ಟ್ರ್ಯಾಂಕ್ಲೈಸಿಂಗ್ ಗನ್ನು. ಸೊ ಇಟ್ಕೊಂಡು ಹೋಗಿ ಅವರು ಡಾಟ್ ಮಾಡಿದ ತಕ್ಷಣ ಅವರು ಅಲ್ಲೇ ಏರ್ ಫೈರ್ ಮಾಡ್ತಾರೆ, ಡಾಟ್ ಆಯಿತು ಅಂತ ಇಂಡಿಕೇಶನ್ನು. ಡಾಟ್ ಆದ ತಕ್ಷಣ ಏನು ಮಾಡ್ತೀವಿ ಅಂದರೆ, ಇನ್ನೊಂದು 3 ಜನ ನಮ್ಮ ಕುದ್ದೂಸ್ ಅಂತಿದ್ದಾನೆ, ಆನೆ ಮಾವುತ, ಕಾಂತಿ ಆನೆಯಲ್ಲಿದ್ದ, ಆಮೇಲೆ ರಿಟೈರ್ಡ್ ಆದ. ಸೊ ಆ 3 ಜನ ಮಾವುತರನ್ನ ನಾವು ಆ ಎಲ್ಲಿ ಡಾಟ್ ಆಯಿತು ಅಲ್ಲಿಂದ ಆನೆ ಹೆಜ್ಜೆ ಮೇಲೆ ಅವ್ರು ಹುಡಿಕೊಂಡು ಹೋಗ್ತಾರೆ. 3-4 ಜನ ಆನೆಯವ್ರನ್ನೇ ಕಳಿಸ್ತೀವಿ, ಯಾಕೆಂದರೆ ಆನೆ ಹೆಜ್ಜೆ ಎಲ್ಲೆಲ್ಲಿ ಹೋಗಿದೆ, ಎಲ್ಲಿ ಎಲೆ ಮೇಲೆ ಕಾಲಿಟ್ಟಿದೆ. ಯಾಕೆಂದರೆ ಸಮ್ಮರ್ ಸೀಸನ್ನು, ನಿಮಗೆ ಅಲ್ಲಿ ತೇವ ಇರೋನೂ ಇರೋಲ್ಲ, ಅಂಥದನ್ನ ಪತ್ತೆ ಹಚ್ಕೊಂಡು ಹೋಗ್ಬೇಕು ಅವರು. ಬಟ್ ಆನೆ ಕಾಡಲ್ಲಿ ನಡೆದಾಗ ಸಹಜವಾಗಿ ಗಿಡ ಬೂರ ಎಲ್ಲ ಮುರಿದಿರ್ತವೆ. ಸೊ ಹಾಗಾಗಿ ಅವರು ಕಾಡಿನಲ್ಲಿ ತಿರುಗಿ ಅಭ್ಯಾಸ ಇರೋದ್ರಿಂದ ಅವ್ರಿಗೆ ಎಲ್ಲಿ ಏನೇನು ನೋಡ್ಕೋಬೇಕು, ಬೇರೆ ಆನೆ ಯಾವ್ದಾದ್ರು ಸೌಂಡ್ ಆಗ್ತಾ ಇದೆಯಾ ಏನು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಓಡ್ತಾ ಇರ್ತಾರೆ ಅವರು. ಆನೆ ಏಕೆಂದರೆ ಟ್ರ್ಯಾಂಕ್ಲೈಸ್ ಆದ ತಕ್ಷಣ ಆನೆ ಅಲ್ಲೇ ಮಲಗಲ್ಲ, ಮಿನಿಮಮ್ 7ರಿಂದ 10 ನಿಮಿಷ ಬೇಕು. ಅದು ಹೆಂಗೆ ಅಂದರೆ, ಕರೆಕ್ಟಾಗಿ ಡಾಟ್ ಆಗಿದ್ರೆ, ಇಂಜೆಕ್ಷನ್ನು ಕಂಪ್ಲೀಟ್ ಒಳಗಡೆ ಹೋಗಿದ್ರೆ 7 ಮಿನಿಟ್ಸಲ್ಲಿ ಅದು ಮಲಗುತ್ತೆ. ಸ್ವಲ್ಪ ಇಂಜೆಕ್ಷನ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಸಬ್ಕಟ್ ಅಂತ ಕರಿತೀವಿ, ಸ್ಕಿನ್ನಿನ ಮಧ್ಯಕ್ಕೆ ಹೋಗಿದ್ರು ಕೂಡ ಪ್ರೊಲಾಂಗ್ ಆಗುತ್ತೆ. 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು, 20 ನಿಮಿಷ ಆಗ್ಬೋದು. ಕೆಲವು ಟೈಮ್ ಅರ್ಧ ಗಂಟೆಗೆ ಮಲಗಿರ್ತಕ್ಕಂಥ ನಿದರ್ಶನಗಳು ಕೂಡ ನಮ್ಮಲ್ಲಿವೆ. ಬಟ್ ಅಲ್ಲಿವರೆಗೆ ತಾಳ್ಮೆಯಿಂದ ಆನೆಯಿಂದನೇ ಹೋಗ್ಬೇಕು. ಈಗ ನೀವು ಹೊಡಿತಿದ್ದ ಮೆಡಿಸಿನ್ಗೂ ಇವಾಗ ಕೊಡ್ತಾರ ಮೆಡಿಸಿನ್ಗೂ ಚೇಂಜ್ ಇದೆ ಸರ್? ಇಲ್ಲ, ಕಂಪ್ನಿ ಚೇಂಜ್ ಅಷ್ಟೇ, ಬೇರೆ ಎಲ್ಲ ಕಂಪ್ನಿಯಿಂದ ಬರ್ತಾ ಇದೆ. ಆವಾಗ ನಮಗೆ 10.5 ml ಕಾಂಬೋ ಪ್ಯಾಕ್ ಅಂತ ಬರ್ತಾಯಿತ್ತು. ಸೊ ಅದು 3 ಡೋಸ್ ಅಂತ ನಮಗೆ ಇಂಡಿಕೇಶನ್ ಕೊಡ್ತಾಯಿದ್ರು. ಈಗ 5 ml ಅಲ್ಲಿ ಬರ್ತಾ ಇದೆ. ಅಂದರೆ ನಾವು ಉಪಯೋಗಿಸುವಂಥ ಮೆಡಿಸಿನ್ ಕ್ವಾಂಟಿಟಿ ಕಮ್ಮಿ ತಗೋಬೇಕಷ್ಟೆ. ಆವಾಗ 3.5 ml ತಗೊಳ್ತಿದ್ವಿ, 1.25 ml 1.5 ml ಇದ್ರೆ ಮ್ಯಾಕ್ಸಿಮಮ್ ಆಗುತ್ತೆ. ಸುಮಾರು ಜನ ಹೇಳ್ತಾರೆ ಮೊದಲೆಲ್ಲ ಸೌತ್ ಆಫ್ರಿಕಾದಿಂದ ಬರೋ ಮೆಡಿಸಿನ್ ಚೆನ್ನಾಗಿತ್ತು, ಈಗ ಮೇಡ್ ಇನ್ ಇಂಡಿಯಾ ಇಂಗ್ಲೆಂಡಿಂದ ಬರ್ತಾ ಇತ್ತು, ಆಫ್ರಿಕಾದಿಂದನೂ ಬರ್ತಾ ಇತ್ತು. ಕಂಪ್ನಿ ಅವು ಎಲ್ಲಿರ್ತವೆ, ಯಾಕೆಂದರೆ ಇವೆಲ್ಲ ನಾರ್ಕಾಟಿಕ್ ಡ್ರಗ್ಸು, ಎಲ್ಲಂದ್ರಲ್ಲಿ ಉಪಯೋಗಿಸೋಕ್ಕಾಗಲ್ಲ. ನೀವು ಕಾಮನ್ ಮೆಡಿಕಲ್ ಸ್ಟೋರ್ಲಿ ಸಿಗೋದು ಇಲ್ಲ ಅವು ಕನ್ಸು. ಅದನ್ನು ನಂದನ್ ಕಾನ್ಸು ಅಂತ ಇತ್ತು ಹಿಂದೆ, ಅವರೇ ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾದಿಂದ ಪರ್ಮಿಷನ್ ತಗೊಂಡು ತರಬೇಕೇ ಹೊರತು ಅದು ಸುಮ್ಮನೆ ಎಲ್ಲರಿಗೂ ಕೊಡಲ್ಲ ಅದನ್ನ. ಸೊ ಅದನ್ನು ನಂದನ್ ಕಾನ್ಸೂನವ್ರು ಏನು ಮಾಡ್ತಿದ್ರು, ಎಲ್ಲಿ ಕ್ಯಾಪ್ಚರ್ ಆಪ್ರೇಷನ್ ಆಗ್ತಾ ಇತ್ತು ಅಲ್ಲಿ ನಮ್ಮ ಈ ಕರ್ನಾಟಕ ಸ್ಟೇಟಲ್ಲಿ ಮಾಡ್ತೀವಿ ಅಂದರೆ, ಕರ್ನಾಟಕ PCCF ವೈಲ್ಡ್ ಲೈಫ್ ಏನಿರ್ತಾರೆ ಅವರು ಲೆಟ್ರ್ ಹಾಕ್ತಾರೆ, ನಮಗಿಷ್ಟು ಆನೆ ಹಿಡಿಬೇಕು ಅಂತಿದ್ದೀವಿ, ನಮ್ಗೆ ಇಷ್ಟು ಮೆಡಿಸಿನ್ ಬೇಕು, ತಾವು ಕಳಿಸ್ಕೊಡಿ ಅಂತಾರೆ. ಅದಕ್ಕೆ ತಕ್ಕಂತೆ ಪೇಮೆಂಟ್ ಇವರು ಮತ್ತೊಂದು ಏನೋ ಇಲಾಖೆ ವಹಿಸಿ ಇರ್ತವೆ ಅವು. ಸೊ ಅದನ್ನು ಅವರು ಇದು ಮಾಡ್ಕೊಂಡು ಅವ್ರು ಕಳಿಸ್ಕೊಡ್ತಾಯಿದ್ರು. ಈಗ ಮೈಸೂರು ಝೂಗೂ ಆ ಪರ್ಮಿಷನ್ ಸಿಕ್ಕಿದೆ ಅಂತ ಗೊತ್ತಾಯಿತು. ಸರ್, ಈಗ ಆನೆ ಮೇಲೆ ಹೋಗಿ ಡಾಟ್ ಮಾಡ್ತೀರಾ ಇಲ್ಲ ನಡ್ಕೋಗಿ ಡಾಟ್ ಮಾಡ್ತೀರಾ? ಮಿಸ್ ಆಗೋಯ್ತು, ಈಗ 2 ಡಾಟ್ ಮಿಸ್ ಆಯಿತು ಅಂದ್ಕೊಳ್ಳಿ, ಈಗ ಮೆಡಿಸನ್ ಅದು ಲೆಕ್ಕ ಕೊಡಬೇಕು? ಖಂಡಿತ ಕೊಡಲೇಬೇಕು. ಈಗ ಮೆಡಿಸಿನ್ ಖಾಲಿ ಆಗೋದ್ರೆ ಯಾವ ಥರ ಸರ್? ಈಗ ಕಾರ್ಯಾಚರಣೆನೇ ಅವತ್ತಿನ ಸ್ಥಗಿತ ಆಗುತ್ತೆ? ಇನ್ನೇನು ವಿಧಿನೇ ಇಲ್ವಲ್ಲ, ಯಾಕೆಂದರೆ ಆ ಮೆಡಿಸಿನ್ ಏನು ನಮ್ಮ ಹತ್ರ ಜಾಸ್ತಿ ಇರ್ತಿತ್ತು ಆವಾಗ ನಮಗೆ. ನಾವೇನು ಮಾಡ್ತಿದ್ವಿ, ಈಗ ನೀವು ನಮ್ಮ ವೆಂಕಟೇಶ ಅಲ್ಲಿ ಅಕ್ರಮ ಅಲ್ಲಿ ನಾವು ಹೋಗ್ತಾ ಇದ್ದಾರೆ ಅಂದರೆ 1 ಮಾಡ್ತಿರಲಿಲ್ಲ, ನಾವು 2-3 ಮಾಡಿಟ್ಕೊಳ್ಬೋದು. 2-3ರಲ್ಲಿ 1 ಮಿಸ್ ಆದರೂ ಇನ್ನೊಂದಕ್ಕೆ ಸಿಗೋದು. ಅದನ್ನು ಉಳಿದಂಥ ಮೆಡಿಸಿನ್ ನಾವು ಏನಿದೆ ಅದರಲ್ಲಿ ಅದನ್ನು ಡ್ರಾ ಮಾಡಿ ಮತ್ತೆ ವಾಯಲ್ಗೆ ಹಾಕೊಳ್ತಾ ಇದ್ವಿ. ನೀವು ಪ್ರತಿ MLಗೂ ಲೆಕ್ಕ ಕೊಡಬೇಕು? ಖಂಡಿತ ಕೊಡಲೇಬೇಕು. ಅದಕ್ಕೆ ಈಗ ಗಜೇಂದ್ರ ಈಗ ಮತ್ತಿಗೂಡು ಕ್ಯಾಂಪಿಗೆ ಬಂದಿದ್ದಾರೆ, ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ ಸರ್ ಇವಾಗ? ಅಲ್ಲ, ಅದೇನಾಗಿತ್ತು 2016 ಅದು ಆನೆ ಆವಾಗ ಶ್ರೀರಾಮ ಇದು 2 ಇದ್ದುದಲ್ಲಿ ಯಾವಾಗ ಅದು ಸತ್ತೋಯ್ತು, ಇದು ಏನಾಯ್ತು, ಅದರ ಸಾವಿನ ನಂತರ ಇದು ತಪ್ಪಿಸ್ಕೊಂಡು ಓಡ್ಬಿಡ್ತು. ಸತತವಾಗಿ 4 ದಿವಸ ಅದ್ರ ಹಿಂದೆ ಸುತ್ತಿರೋದು ನಾವೆಲ್ಲ. ಇದೇ ಅಭಿಮಾನ್ಯು ತಗೊಂಡೋಗಿ ಇನ್ನೂ 2-3 ಆನೆ ತಗೊಂಡೋಗಿ ಕೊನೆಗೆ ನಮ್ಮ ಬಿಳಿಗಿರಂಗನ ದೇವಸ್ಥಾನದ ಬೆಟ್ಟ ಅದ್ರ ಹತ್ರ ಒಳಗಡೆ ಇಂಟೀರಿಯರ್ ಫಾರೆಸ್ಟಲ್ಲಿದ್ದ.
ಅಲ್ಲೋಗಿ ಡಾರ್ಟ್ ಮಾಡಿ ಮತ್ತೆ ಅವನ್ನ ಅಂದ್ರೆ ಲೈಟ್ ಸಿಂಪಲ್ ಸೆಡೇಷನ್ ಕೊಟ್ಟು ಸೊ ಮತ್ತೆ ಕರ್ಕೊಂಡು ಬಂದು ಕ್ಯಾಂಪಿಗೆ ಬಿಟ್ವಿ. ಅಲ್ಲಿಂದ ಒಂಟಿ ಆದ ಅವನು. ನಾವಿದ್ದಾಗಲೇ 2018-19 ಅದು ಬಂಡೀಪುರಕ್ಕೆ ಶಿಫ್ಟ್ ಮಾಡಲಿಕ್ಕೂ ಕೂಡ ಆದೇಶ ಆಗಿತ್ತು. ಅದ್ಯಾಕೋ ಅವರು ಕಳಿಸ್ಲೂ ಇಲ್ಲ. ಕಳಿಸ್ದೇ ಇದ್ರು ಪರವಾಗಿಲ್ಲ, 12 ಆನೆನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ರು ಅದು ಒಂಟಿ ಆಗೋದು ತಪ್ಪಿತ್ತು, ಇನ್ನೂ ಅಲ್ಲಿ ಕ್ಯಾಂಪು ದೊಡ್ಡದಾಗೋದು. ಸೊ ಈಗ ಏನೋ ಒಂದು ಡಿಸಿಷನ್ ತಗೊಂಡು ನಾನು ನೋಡಿದೆ, ಪೇಪರ್ನಲ್ಲೆಲ್ಲ ಬಂದಿತ್ತು. ಸೊ ಮತ್ತಿಗೋಡು ಆನೆ ಶಿಬಿರಕ್ಕೆ ಅದನ್ನು ಈಗ ಅದೊಂದು ಒಂಟಿತನ ತಪ್ಪುತ್ತಲ್ಲ. ಈಗ ಅಲ್ಲಿ ಬೇರೆ ಬೇರೆ ಆನೆ ಇರ್ತವೆ. ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ. ಆರೋಗ್ಯದಲ್ಲೂ ಕೂಡ ಅಷ್ಟೇ. ವಯಸ್ಸಾಗಿದೆ, 66-67 ವರ್ಷ ಆಗಿರ್ಬೋದು ಈಗ ಅವನಿಗೆ. ಸೊ ಹಾಗಾಗಿ ಸಹಜ, ವಯೋಸಹಜ ಅಂತೂ ಇದ್ದೇ ಇರ್ತದೆ. ಬಟ್ ಅಲ್ಲಿ ಕ್ಯಾಂಪಲ್ಲಿ ಇವನು ಒಂಟಿತನ ಅನ್ನೋದು ತಪ್ಪುತ್ತೆ. ಅಂದ್ರೂ ನಾವು ನೋಡಿದ್ವಿ ಸರ್, ಏನ್ ಈಗ್ಲೂ ನೋಡಿದ್ರೆ ಕತ್ತೆ ತಿಂಗ್ ನೋಡಿದ್ರೆ ದಂತಗಳು ಅದ್ರ ಲಕ್ಷಣ ನಮ್ಗೆ ಮುಖದ ಲಕ್ಷಣ ಇದೆಯಲ್ಲ ತುಂಬಾ. ಈಗ್ಲೂ ಅಂಬಾರಿ ಆನೆಗೂ ಕೂಡ ಆ ಲಕ್ಷಣ ಇರಬೇಕು ಸರ್. ಈಗ ಒಂದು ಏನು ಒಂದು ಪಾಯಿಂಟ್ ಏನಂದ್ರೆ, ಈಗ 60 ವರ್ಷ ಆದ್ಮೇಲೆ ಆನೆ ದಸರಾ ಕರ್ಕೊಬರ್ಬಾರ್ದಾ, ಕಾರ್ಯಾಚರಣೆಗೆ ಯೂಸ್ ಮಾಡಬಾರ್ದಾ ಸರ್? ನೋಡಿ, ಕೋರ್ಟ್ ಆದೇಶ ಏನು ಹೇಳ್ತದೆ ಅಂದರೆ 60 ಆದಮೇಲೆ ಭಾರವಾದ ಕೆಲಸವನ್ನು ಅದಕ್ಕೆ ಒರೆಸ್ಬೇಡಿ, ಭಾರವಾದ ಕೆಲಸವನ್ನು ಮಾಡಿಸ್ಬೇಡಿ ಅಂತ, ಫಂಕ್ಷನ್ಗೆ ಉಪಯೋಗಿಸ್ಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನೀವು ಬಂದರೆ ಮಂತ ಒಳ್ಳೆ ಆರೈಕೆ ಆಗುತ್ತೆ ಇಲ್ಲಿ. ಯಾಕೆಂದರೆ ಸ್ಪೆಷಲ್ ಫುಡ್ ಸಿಗುತ್ತೆ, ಒಳ್ಳೆ ಆರೈಕೆ ಆಗುತ್ತೆ. ಸೊ ಅವನಿಗೇನಂದರೆ ಲೈಟ್ ವರ್ಕು, ಸಿಂಪಲ್ ಆಗಿ ಸಾಲ ಆನೆ ಆಗೋ, ನಿಶಾನೆ ಆನೆ ಆಗೋ, ನೌಫತ್ ಆನೆ ಆಗೋ, ಅವೆಲ್ಲ ಭಾರ ಮೈ ಮೇಲೆ ಏನು ಭಾರ ಬೀಳಲ್ಲ, ಜಸ್ಟ್ ಅಲಂಕಾರಿಕ ವಸ್ತುಗಳು ಬೀಳ್ತವೆ, ಗಾದಿ ನಮ್ಮದೇ ಇರ್ತದೆ. ಸೊ ಅಂತಹ ಕೆಲಸಕ್ಕೆಲ್ಲ ನಾವು ಉಪಯೋಗಿಸ್ಕೋಬೋದು. ಕಾರ್ಯಾಚರಣೆಗೂ ಯೂಸ್ ಮಾಡ್ಬೋದು ಬೇಕಾದ್ರೆ. ಕಾರ್ಯಾಚರಣೆಗೆ ಅಂದರೆ 67 ಆಗಿರೋದ್ರಿಂದ ಈಗ ಅವನಿಗೂ ಸ್ವಲ್ಪ ದೈಹಿಕವಾಗಿ ಕುಗ್ಗಿರ್ತಾನೆ. ಈಗ ಸಾಕಷ್ಟು ಆನೆಗಳಿವೆ. ಹೌದು, ಈಗ ಮಹೇಂದ್ರ ಇದೆ, ಭೀಮ ಇದೆ, ಕೃಷ್ಣ ಇದೆ, ವಿಕ್ರಮ, ಹರ್ಷ. ವಿಕ್ರಮ್ ಅವರು ರಿಟೈರ್ಡ್ ಮಾಡಿ ಈಗ ಅವನಿಗೂ 60 ಮೇಲೆ ಆಗಿದೆ, ಅವರು ರಿಟೈರ್ಡ್ ಆಯ್ತು. ಈಗ ಹೊಸ ಆನೆ ನಾವು 2014 22 ಆನೆ ಹಿಡಿದ್ವಲ್ಲ, ಅವೆಲ್ಲ ಈಗ ಒಳ್ಳೊಳ್ಳೆ ಏಜಲ್ಲಿ ಇವೆ. ಈಗ ಅದನ್ನೇ ಉಪಯೋಗಿಸ್ಕೋಬೋದು. ನಿಮ್ಮ ಪೀರಿಯಡಲ್ಲಿ ಕ್ಯಾಪ್ಚರ್ ಮಾಡಿರೋ ಆನೆನೇ ಸುಮಾರು ಒಂದು 80% ನಮ್ಮ ದಸರಾಗೆ ಬರೋದು ಆನೆಗಳು, ಹಾಗೆ ಕ್ಯಾಪ್ಚರಿಂಗ್ ಹೋಗೋ ಆನೆಗಳು. ನಿಮಗೆ ಇದರಲ್ಲಿ ಒಂದು ಒಳ್ಳೆ ಆನೆ ಯಾವ್ದಾರು ಸೆಲೆಕ್ಟ್ ಮಾಡಿ ಇದೊಂದು ಫ್ಯೂಚರ್ಗೆ ಅಂಬಾರಿ ಆನೆ ಆಗುತ್ತೆ, ಕಾರ್ಯಾಚರಣೆಗೆ ಒಳ್ಳೆ ಆನೆ ಆಗುತ್ತೆ ಅಂದರೆ ಯಾವ್ದು ಆಗ್ಬೋದು ಸರ್? ಅಲ್ಲ, ಈಗ ನನಗೆ ತಿಳಿದ ಪ್ರಕಾರ ಮಹೇಂದ್ರ ಅಂತ ಆನೆ ಇದೆ ನೋಡಿ. ಮಹೇಂದ್ರ ಚೆನ್ನಾಗಿದೆ, ಧನಂಜಯ ಚೆನ್ನಾಗಿದೆ. ಇತ್ತೀಚೆಗೆ ಇನ್ನು ಉಳಿದಂತೆ ಇನ್ನು ಆನೆಗಳು ಯಾವ್ಯಾವುದು ಅಷ್ಟು ಐಡಿಯಾ ಇಲ್ಲ. ಅದು ಮಹೇಂದ್ರ ಮಾತ್ರ ನಾನು ಕೊನೆ ಕ್ಯಾಪ್ಚರ್ ಒಂದು ಟೈಗರ್ ಆಪ್ರೇಷನಲ್ಲಿ ನೋಡಿದ್ದೀನಿ. ಅದನ್ನ ಟೈಗರ್ಗೂ ಇದರಲ್ಲ ಅವನು ಬಿಹೇವಿಯರು ಅಷ್ಟೇ ತುಂಬ ಡೊಸೈಲಿದ್ದಾನೆ, ನಮ್ಮ ಬಲರಾಮನ್ ಥರ. ಅದಕ್ಕೆ ಒಳ್ಳೆ ಗುಣಲಕ್ಷಣಗಳು ಇವೆ. ಸೊ ಅವನಿಗಾಗಲೇ ಈಗ ಆಲ್ರೆಡಿ 36-40 ಹತ್ತತ್ರ ಆಗ್ತಾ ಬಂದಿದೆ. ಮುಂದೆ ಅವನಿಗೆ ಒಳ್ಳೆ ಫಿಟ್ ಆಗ್ತಾನೆ ದಸರಾ ಇದರಲ್ಲಿ ಮಾತ್ರ. ಇನ್ನು ಕ್ಯಾಪ್ಚರ್ಲು ಅಷ್ಟೇ, ನಾನು ಕಣ್ಣಾರ ನೋಡಿದ್ದೀನಿ 2019 ಅವನು ಹುಲಿಗೆ ಎದುರಲಿಲ್ಲ ಅವನು. ನಾನು ಅವತ್ತೇ ಹೇಳಿದೆ ಈ ಆನೆ ಬಗ್ಗೆ ಇಲ್ಲಿ ಬಂಡೀಪುರದಲ್ಲಿ, ಇದು ನೆಕ್ಸ್ಟ್ ಫ್ಯೂಚರ್ ಇದೆ ನೋಡೋ ಈ ಆನೆಗೆ, ಚೆನ್ನಾಗಿ ಕಾಪಾಡ್ಕೊಳ್ಳಿ ಈ ಆನೆನ. ಏಕೆಂದರೆ ಈ ಥರದ ಆನೆಗಳು ಸಿಗೋದು ಕಡಿಮೆ. ಆನೆ ರೋರಿಂಗ್ ಸೌಂಡ್ಗೆ ಸುಮಾರು ಆನೆಗಳು ಎದುರೋಗ್ತವೆ ನಮ್ಮಲ್ಲಿ. ಸೊ ಅದು ಕೂಡ ನಾನು ಒಂದು ನಮ್ಮ ನಾಗರಹೊಳೆ ಒಂದು ಇದರಲ್ಲಿ ಒಂದು ಟೈಗರ್ ಆಪರೇಷನ್ನಲ್ಲಿ ನೋಡಿದ್ದೀನಿ. ರೋರಿಂಗ್ ಸೌಂಡ್ಗೆ ಮೆಜಾರಿಟಿ ಆನೆ ಎದುರೋದು, ಎಕ್ಸೆಪ್ಟ್ ನಮ್ಮ ಅಭಿಮನ್ಯು ಮತ್ತು ಭರ್ತ, ಅವೆರಡು ಬಿಟ್ಟು ಮಿಕ್ದೆಲ್ಲ ಓಡೇ ಬಿಟ್ಟಿದ್ದ ಅವಾಗ. ಬಟ್ ಆ ಗುಣ ಇದರಲ್ಲಿ ಚೆನ್ನಾಗಿದೆ, ಯಾವುದು ಮಹೇಂದ್ರನಿಗೆ ಯಾವುದೇ ಕಾರಣಕ್ಕೂ ಎದುರಲ್ಲ ಅವನು ಹುಲಿಗೆ. ಸೊ ಆ ಧೈರ್ಯ ಇದೆಯಲ್ಲ, ಅದು ಎಲ್ಲ ಆನೆಗಳಿಗೂ ಬರಲ್ಲ. ನೀವು ಇದ್ರ ಸರ್ ಮಹೇಂದ್ರ ಎಲಿಫೆಂಟ್ ಕ್ಯಾಪ್ಚರ್ ಟೈಮಲ್ಲಿ? ಅದು ಯಾವ ಕ್ಯಾಪ್ಚರ್? ಅದು 2018 ರಾಮನಗರ. ಇಲ್ಲ, ನಾನು ಅದು ರಾಮನಗರ ಅಂದರೆ ಅವಾಗ ಬೇರೆ ಡಾಕ್ಟ್ರ್ ಹೋಗಿರೋದು. ಮೆಜಾರಿಟಿ ನಾವು ಚೆಟ್ಟಿಯಪ್ಪ ಕಾಮನ್ ಆಗಿ ಈ ಕಡೆ ಹಾಸನ ಸೈಡ್ ಹಿಡಿದಿರೋವೆಲ್ಲ ಮೆಜಾರಿಟಿ. ರಾಮನಗರದಲ್ಲಿ ನಾನು ಕಡಿಮೆ ಹೋಗಿರೋದು. ಅಂದರೆ ಈಗ ಧನಂಜಯನ್ ಬಗ್ಗೆ ಹೇಳ್ಬೇಕಂದ್ರೆ ಅವನಿಗೂ ಕೂಡ ಅಂಬಾರಿ ಕಟ್ತಾ ಇದ್ದಾರೆ, ಕಾರ್ಯಾಚರಣೆಗೂ ಕೂಡ ತುಂಬ ಕಾರ್ಯಾಚರಣೆ ಮಾಡ್ತಿದ್ದಾನೆ. ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಈಗ ಫ್ಯೂಚರ್ ಇದೆ ಓಕೆ, ಬಟ್ ಈಗ ಅವನು ಎಷ್ಟೊತ್ತು ಬನ್ನಿ ಮಂಟಪ ತಲುಪ್ತಾನೆ,
ವರ್ಷ ವರ್ಷ ಏನಾಗ್ತದೆ, ಏಜ್ ಚಿಕ್ಕದಾಗಿ ಈಗ ಏಜ್ ಅಡ್ವಾನ್ಸ್ ಆಗ್ತಾ 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 ಅವಕ್ಕೆ ಅನುಭವ ಆಗ್ತಾ ಆಗ್ತಾ, ಸೊ ಈ ಸಾರಿ ದಸರಾದಲ್ಲಿ ಬಂದಾಗ ಸೊ ಅದರದ್ದು ಏನು ಹೊರ್ತಕ್ಕಂಥ ಸಾಮರ್ಥ್ಯ, ಜನಗಳ ಜೊತೆ ಹೊಂದಾಣಿಕೆ ಆಗೋ ಇದೆಲ್ಲ ನೋಡಿ ಡಿಸೈಡ್ ಮಾಡ್ತಾರೆ. ಈಗ ಸುಗ್ರೀವ ಕೂಡ ಒಳ್ಳೆ ಹೆಸರು ಮಾಡ್ತಾ ಇದ್ದಾನೆ ಕ್ಯಾಪ್ಚರಿಂಗ್ ಅಲ್ಲಿ. ಈಗ ಅಭಿಮನ್ಯು ಬಿಟ್ರೆ ಸುಗ್ರೀವನು ಒಳ್ಳೆ. ಭೀಮ ಇದ್ದಾನೆ, ಸುಗ್ರೀವ ಸುಮಾರು ಇವೆ, ಆನೆಗಳು ತುಂಬ ಇವೆ. ಆದರೆ ಇಲ್ಲಿ ಅಡ್ಜಸ್ಟ್ ಆಗಿ ಹೋಗುವಂಥ ಆನೆಗಳಾಗ್ಬೋದು. ಯಾಕೆಂದರೆ ಇಲ್ಲಿ ವಾತಾವರಣನೇ ಬೇರೆ, ಕಾಡಿನ ವಾತಾವರಣನೇ ಬೇರೆ. ಇಲ್ಲಿ ಆನೆ ಹೋಯ್ತಾವೆ ಅಂದರೆ ಗಲಾಟೆ, ಸಿಳ್ಳೆ ಹೊಡೆಯೋದು ಎಲ್ಲವೂ ಇರ್ತವೆ. ಅವು ಯಾವಕ್ಕೂ ಅವು ಕಿವಿ ಕೊಡದಂತೆ ಧೈರ್ಯವಾಗಿ ಹೋಗ್ತಾ ಇರಬೇಕು. ಏಕೆಂದರೆ ಕೆಲವು ಸಾರಿ ಏನಾಗ್ತದೆ, ಹಿಂದೆ ಒಂದು ಸಣ್ಣ ನಾಯಿ ಬಂದ್ರೂ ತಿರುಗ್ಬಿಡ್ತವೆ ಆನೆಗಳು ಗಾಬರಿಯಾಗಿ. ಸೊ ಆ ಥರ ಆಗ್ದಂಗೆ ನೋಡ್ಕೊಂಡು ಅವನ್ನ ತಗೊಂಡೋಗ್ಬೇಕು. ಆಮೇಲೆ ನಿಮಗೆ ಗೊತ್ತು, ಒಂದು ವೆಹಿಕಲ್ ಸೌಂಡು ಬೇರೆ, ಇನ್ನೊಂದು ವೆಹಿಕಲ್ ಸೌಂಡೇ ಬೇರೆ ಇರ್ತದೆ. ಆ ಸಹಜ ರೋಡಲ್ಲಿ ನಾವು ತಗೊಂಡೋಗ್ಬೇಕಾದ್ರೆ ಅವಕ್ಕೆಲ್ಲ ಅಡ್ಜಸ್ಟ್ ಆಗಬೇಕು. ಜನಗಳು ಕೂಗಾಟ ಕಿರ್ಚಾಟ ಮಾಡ್ತಾರೆ, ಹೂವು ಇರ್ತಾರೆ, ಯಾವುದಕ್ಕೂ ಅಂಜಬಾರ್ದವು. ಅದ್ರ ಪಾಡಿಗೆ ಅದು ಹೋಗ್ತಾ ಇರಬೇಕು. ಸೊ ಆವಾಗಲೇ ಅಲ್ಲಿ ನಾವು ಇಂಥ ಆನೆ ಫಿಟ್ಟು ಅಥವಾ ಇಂಥ ಆನೆ ಸ್ವಲ್ಪ ಗಾಬರಿ ಇದೆ ಅಂತ ನಾವು ಹೇಳ್ಬೋದು. ಈಗ ನೋಡಿ, ದಸರಾ ಇದರಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ಆನೆ ಗಾಬರಿ ಆಗ್ಬಿಡ್ತು, ಗೋಪಾಲ ಸ್ವಾಮಿ. ಅದು ಅನುಭವ ಇರುವ ಆನೆನೇ. ಹೌದು. ಆದ್ರೂ ನೋಡಿ, ಅದು ಅದಕ್ಕೆ ಹೇಳೋದು, ಬಿಹೇವಿಯರು ಯಾವ ಟೈಮ್ನಲ್ಲಿ ಹೆಂಗೆ ಚೇಂಜ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಆ ಥರ ಎಲ್ಲ ಆಗ್ತವೆ. ಈಗ ಭೀಮನ್ ಬಗ್ಗೆ ಹೇಳ್ಬೇಕಂದ್ರೆ ಸರ್, ಈಗ ತುಂಬಾ ಚಿಕ್ಕ ಏಜ್, 25 ವರ್ಷದೇನೆ ಆಲ್ರೆಡಿ ಸುಮಾರು ಹೆಸರು ಮಾಡ್ಬಿಟ್ಟಿದೆ. ಈಗ ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕನೂ ಭೀಮ ಅಂತಾನೆ ಹೇಳ್ತೀನಿ. ನಿಮ್ಮ ಪ್ರಕಾರ ಹೆಸರು ಮಾಡಿದ್ದಾನೆ, ಆದರೆ ಅದಕ್ಕೊಂದು ಪ್ರೌಢಿಮೆ ಬೇಕಲ್ಲ. ಹೌದು. ಈಗ ಒಂದು ಪ್ರೌಢಿಮೆ ಇಲ್ಲದೆ ನಾವು ಈ 18 ವರ್ಷ ತಾನಾಗೆ 20 ವರ್ಷ ತಾನಾಗೆ ಅಂಬಾರಿ ವರ್ಷದ್ರೆ ಅದು ಓರ್ತದೆ ಅಂತ ಏನು ಗ್ಯಾರಂಟಿ? ನೀವು ಫಸ್ಟು ಅದಕ್ಕೇನು ಮಾಡಬೇಕು, ಒಂದು 5 ವರ್ಷನಾದ್ರು ಮಿನಿಮಮ್ಮು ತೊಟ್ಲು ಕಟ್ಟಿ, ಭಾರ ಏರಿ, ಮರದಂಬಾರಿ ಕಟ್ಟಿ ಅಭ್ಯಾಸ ಮಾಡಿಸ್ಲೇಬೇಕು. ಅವನು ಆವಾಗ ಅದ್ರಲ್ಲಿ ಇಟ್ಟಂಥ ಮರಳು ಮೂಟೆ 750 kg 800 kg ತಗೊಂಡು ಹೋಗ್ತಾನೆ ಅಂದರೆ ಆವಾಗ ನಾವು ಧೈರ್ಯವಾಗಿ ಅವನ್ನ ಇದು ಮಾಡ್ಬೋದು. ಈಗ ಅದು ಮೊದಲು ಒಂದು ಟ್ರೀಟ್ಮೆಂಟ್ ಮಾಡಿದಾಗ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ರಾ ಸರ್ ಭೀಮನ್ಗೆ? ಅದು ಅದು ಕಾಡಾನೆಯಿಂದ ದಾಳಿಯಾಗಿ ಫುಲ್ ಎಲ್ಲ ಒಳಗಡೆ ಕಾಡೊಳಗಡೆ ಡ್ಯಾಮೇಜ್ ಆಗಿ ಅದು ಬದುಕದೇ ಇಲ್ಲ ಅನ್ನೋ ಸ್ಥಿತಿಗೆ ಹೋಗಿತ್ತು. ಇಲ್ಲ, ಆವಾಗ ಮೋಸ್ಟ್ಲಿ ನಾನು 1 ಸಾರಿ 2 ಸಾರಿ ಹೋಗಿರ್ಬೋದೇನೋ, ಬಟ್ ಮೆಜಾರಿಟಿ ಅಲ್ಲಿದ್ದಂಥ ಡಾಕ್ಟ್ರು ಅವರೇ ಕೊಟ್ಟಿರ್ತಾರೆ. ಅದೇ ಮುಜೀಬ್ ಡಾಕ್ಟ್ರೇ ಮುಜೀಬ್ ಇದ್ದರು, ಅಥವಾ ಅದಕ್ಕಿಂತ ಇನ್ನೊಬ್ರು ಹಿಂದೆ ಶ್ರೀನಿವಾಸ್ ಅಂತಿದ್ರು. ಯಾರ ಪೀರಿಯಡ್ಲಿ ಆಗಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ಆನೇನು ಬದುಕಿರೋದೇ ಹೆಚ್ಚು ಒಂದು ಕಾಡಾನೆ ದಾಳಿಯಿಂದ. ಆಗ್ತವೆ ಸರ್. ಈಗ ಕಾಡಾನೆ ದಾಳಿಯಿಂದ ಕ್ಯಾಂಪಲ್ಲಿರೋ ಆನೆಗಳು ಸುಮಾರು ಸತ್ತೋಗಿದ್ದಾವೆ. ಅದನ್ನ ಕಮ್ಮಿ ಮಾಡೋಕ್ಕಾಗಲ್ವಾ? ಚೈನ್ ಬಿಚ್ಚಿ ಬಿಡೋಕ್ಕಾಗಲ್ವಾ? ಹೆಂಗ್ ಬಿಡ್ತೀರಿ? ನಾಳೆ ನೀವು ಅದನ್ನ 10 ಕಿಲೋಮೀಟ್ರ್ ಇಲ್ಲ ಹೊಟ್ಟೋಗುತ್ತೆ, ಕಾಡಾನೆ ಒಳಗಡೆ ಹೋಗಿ ಸೇರ್ಕೊಬಿಡ್ತದೆ. ಹೆಂಗ್ ತರ್ತೀರಿ ನೀವು? ಒಂದ್ಸಾರಿ ಬಲರಾಮ ಆನೆನು ಹಿಂದೆ ಅಂಕಿ ಆಗಿ ಮಾವತರು ಚೇಂಜ್ ಆಗಿರೋದೇ ಅದಕ್ಕೋಸ್ಕರ. ಅಣ್ಣಯ್ಯ ಸಾಹೇಬ್ರು ಇದ್ದಾಗ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ 2001 2 ಆನೆ ಸಿಗ್ಲಿಲ್ಲ. ಇನ್ ಟೈಮ್ಗೆ ದಸರಾ ಕಳಿಸೋ ಟೈಮ್ನಲ್ಲಿ ಅದು ಮಿಸ್ಸಿಂಗು. ದಸರಾಕ್ಕೆ ಇನ್ನೊಂದು 8 ದಿವಸದಲ್ಲಿ ಹೋಗ್ಬೇಕಾಗಿದೆ, ಆನೆ ಕಾಣ್ತಾ ಇಲ್ಲ. ಆವಾಗ ನೋಡಿದಾಗ ಆನೆನಲ್ಲಿ ಕಾಲಿನಲ್ಲಿ ಚೈನು ಬೇಡಿ ಎರಡೂ ಇಲ್ಲ, ಅದು ಕಾಡಾನೆ ಜೊತೆ ಸೇರ್ಕೊಂಡಿದೆ, ಮಸ್ತಲ್ಲಿ ಇದು ಮಾಡ್ಕೊಂಡು ಮಸ್ತಾನೆ ಜೊತೆ. ಆ ಥರ ಇನ್ಸಿಡೆನ್ಸ್ಗಳಾದಾಗ ಏನಾಗುತ್ತೆ, ನೀವು ಚೈನು ಬೇಡಿ ಹಾಕದೇ ಇಟ್ಕೊಳ್ಳೋಕ್ಕೆ ಕಾಡೊಳಗಡೆ ಅಂತೂ ಆಗಲ್ಲ ಕ್ಯಾಂಪ್ಗಳಲ್ಲಿ. ಯಾಕೆ ಅಂತಂದರೆ ಅವನು ಚೈನು ಬೇಡಿ ಹಾಕೋದ್ರಿಂದ ಏನಾಗುತ್ತೆ, ಏರಿಯಾ ನಾಳೆ ಬೆಳಗ್ಗೆ ಈಗ 4 ಗಂಟೆ, ಇವಾಗ ಸಾಯಂಕಾಲ ಬಿಟ್ಟಿರ್ತಾನೆ, 4 ಗಂಟೆ 5 ಗಂಟೆಗೆ ಬಿಡ್ತಾನೆ ಅಂದರೆ ಬೆಳಗ್ಗೆ 6 ಗಂಟೆಗೆ ನಮಗೆ ಸಿಗಬೇಕು ಅಂದರೆ, ಹತ್ರ ಇರಬೇಕು ಅಂದರೆ ಚೈನು ಬೇಡಿ ಹಾಕಿದ್ರೆ ಹತ್ರ ಇರ್ತಾನೆ. ಬೇಡಿ ಹಾಕದೇ ಇರೋ ಪರವಾಗಿಲ್ಲ, ಚೈನ್ ಅಂತೂ ಹಾಕಿರ್ಲೇಬೇಕು. ಯಾಕೆಂದರೆ ಡ್ರ್ಯಾಗ್ ಮಾಡ್ಕೊಂಡು ಹೋಗಿರ್ತಲ್ಲ, ಆ ಎಳ್ಕೊಂಡು ಹೋಗಿರ್ತಕ್ಕಂಥದ್ದು ನೋಡೇ ಆನೆ ಮಾವತ ಹಿಂದೆ ಹೋಗಿ ಹುಡಿಕಂತ ಇರೋದು. ಇಲ್ಲಾಂದ್ರೆ ಕಾಡಾನೆ ಹತ್ರಕ್ಕೆ ಹೋಗ್ಬೇಕಾಗತ್ತೆ ಅವ್ನು ಸಡನ್ನಾಗಿ. ಹೆಂಗೆ ಗೊತ್ತಾಗುತ್ತೆ ಕಾಡಾನಲ್ಲಿ? ಈಗೇನು ಬೈಲಲ್ಲಿ ನಿಂತಿರ್ತಾವೆ ಅವು, ನನ್ನಾನೆ ಯಾವುದೋ ಒಂದು ಪತ್ತೆ ಹಚ್ಚಲಿಕ್ಕೆ. ಸಿಕ್ಕಾಪಟ್ಟೆ ದೊಡ್ಡ ಪೊದೆ ಎಲ್ಲ ಇರ್ತವೆ, ಆನೆಗಳೇ ಕಾಣೋದಿಲ್ಲ ಎಷ್ಟೋ ಸರಿ. ಜಸ್ಟ್ ಆ ಕತ್ತಲಿರೋ ಗಂಟೆ ಸೌಂಡು, ಕಾಲು ಎಳೆದಾಗ ಆಗ್ತಕ್ಕಂಥ ಸೌಂಡ್ ಮೇಲೆ ಮಾವತ ಕಬಡ್ಡಿ ಅದನ್ನ ಡಿಸೈಡ್ ಮಾಡೋದು. ಎಷ್ಟೋ ಸರಿ ಅವ್ರು ಮರ ಹತ್ತಿ ಕೂತು ನೋಡ್ಬಿಟ್ಟು ಇದು ನನ್ನಾನೇನೋ ಇಲ್ವಾ ಅಂತ ಡಿಸೈಡ್ ಮಾಡಿ ಕರ್ಕೊಂಬರೋ ನಿದರ್ಶನಗಳು ಇವೆ. ತುಂಬ ಕಷ್ಟ ಕಾಡೊಳಗಡೆ ಇದು ಮಾಡೋದು.
ಹಿಂಗೆ ನಮ್ಮಂಗೆ ಹಿಂಗೆ ಯಾವುದೋ ಒಂದು ಪಾರ್ಕಲ್ಲೋ ಬೈಲ್ ಇರ್ತದೆ ಅಥವಾ 4-6 ಮರ ಇರ್ತವೆ. ಅಲ್ಲಿ ಕಾಡಲ್ಲಿ ಹಂಗಲ್ಲ, ದಟ್ಟವಾದ ಅರಣ್ಯ. ಒಂದು ಮರ 50 ಅಡಿ ಇರ್ತದೆ, ಒಂದು ಮರ 15 ಅಡಿ ಇರ್ತದೆ, ಒಂದು ಮರ 10 ಅಡಿ ಇರ್ತದೆ, ಒಂದು ಮರ 70 ಅಡಿ ಇರ್ತದೆ ಅಲ್ವಾ. ಅವೆಲ್ಲವನ್ನು ಮಾಡ್ಕೊಂಡು ಅವ್ನು ತರಬ. ಆಮೇಲೆ ಗಿಡ ಗಂಟೆ ಹೆಂಗೆ ಬೆಳೀತವೆ, ಕಾಂಗ್ರೆಸ್ ಗಿಡ ಬೆಳೆದಿರುತ್ತೆ, ರೋಜಾ ಗುತ್ತಿ ಬೆಳೆದಿರುತ್ತೆ. ಸೊ ಅವೆಲ್ಲವನ್ನು ಪಾರ್ಥೇನಿಯಂ ಎಲ್ಲ ನಿಭಾಯಿಸಿ, ಪಾರ್ಥೇನಿಯಂ ಅಡಿನಲ್ಲಿ ಏನಿರ್ತದೆ ಅಂತ ನಮಗೆ ಗೊತ್ತಿರಲ್ಲ. ಅಲ್ಲಿ ಹುಲಿ ಇರ್ಬೋದು, ಚಿರತೆ ಇರ್ಬೋದು. ದಿನ ಬೆಳಗಾದ್ರೆ ಅಲ್ಲಿ ಹೋರಾಟನೇ ಅಷ್ಟೇ. ಕಾಡೊಳಗಡೆ ಏನಿದ್ರು ಪ್ರತಿದಿನವೂ ಹೋರಾಟನೇ. ಪ್ರತಿದಿನವೂ ನಾವು ಬಚಾವಾಗಿ ಬಂದಷ್ಟು ಮನೆಗೆ ವಾಪಸ್ ಬಂದಾಗಲಷ್ಟೇ ಗ್ಯಾರಂಟಿ. ಕಾಡಿನಲ್ಲಿ ಅಷ್ಟು ಈಸಿ ಅಲ್ಲ.